ಸ್ನೇಹಿತರೆ ನಮಸ್ತೆ. ಇವತ್ತು ನಾನು ನಿಮಗೆ ಲೈವ್ ಬರ್ತೀನಿ ಅಂತ ಹೇಳಿದ್ದೆ. ಕಾರಣಾಂತರಗಳಿಂದ ಅಂದರೆ ತಾಂತ್ರಿಕ ದೋಷಗಳಿಂದ ಲೈವ್ ಬರೋಕ್ಕಾಗಲಿಲ್ಲ. ನಾನು ವಿಡಿಯೋ ರೆಕಾರ್ಡ್ ಮಾಡಿ ಇದನ್ನು ಹಾಕ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ನಿಮ್ಮೆಲ್ಲರ ಜವಾಬ್ದಾರಿ ಮತ್ತು ಆದ್ಯ ಕರ್ತವ್ಯ ಈ ವಿಡಿಯೋವನ್ನು ಕೊನೆಯವರೆಗೂ ನಿಮ್ಮ ಎಂಥದ್ದೇ ಕಠಿಣ ಸಂದರ್ಭ ಇರಲಿ, ನೀವೆಷ್ಟೇ ಇದರಲ್ಲಿರಿ, ಬ್ಯುಸಿ ಇರಿ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕಾಗಿರೋದು, ಹಾಗೆ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕಾಗಿರೋದು ನಿಮ್ಮ ಮೊದಲ ಕರ್ತವ್ಯ. ಯಾಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತು, ಮೊನ್ನೆ ತಾನೇ ಪ್ರಗತಿಪುರದಲ್ಲಿ ಒಂದು ಘಟನೆ ನಡೀತು. ನಿಮ್ಮೆಲ್ಲರಿಗೂ ಗೊತ್ತು, 35-40ಕ್ಕೂ ಹೆಚ್ಚಿನ ಮುಸಲ್ಮಾನ್ ಗೂಂಡಾಗಿರಿ ಮಾಡಿದಂಥ ಮುಸಲ್ಮಾನ್ನ ಕೆಲವು ವ್ಯಕ್ತಿಗಳು ಸುಕುಮಾರ್ ಅನ್ನೋರ ಮನೆಗೆ ನುಗ್ಗಿ ದಾಂಧಲೆ ನಡೆಸಿ ಆ ಪ್ರಕರಣ ಯಾವ ಮಟ್ಟಕ್ಕಾಯಿತು, ಆದರೆ ಮಾಧ್ಯಮಗಳಲ್ಲಿ ಆ ಪ್ರಕರಣಕ್ಕೆ ಯಾವ ರೀತಿ ಒತ್ತನ್ನು ಕೊಡಲಾಯಿತು, ಅದಾದಮೇಲೆ ಪೊಲೀಸ್ ಠಾಣೆಯಲ್ಲಿ ಏನಾಯಿತು, ಆಸ್ಪತ್ರೆಯಲ್ಲಿ ಏನಾಯಿತು, ಅದಾದಮೇಲೆ ಆ ಇಡೀ ಮನೆಯ ಜೊತೆ ಅಲ್ಲಿಯ ಸ್ಥಳೀಯರು ಯಾವ ರೀತಿ ನಡ್ಕೊಂಡ್ರು, ಪೊಲೀಸ್ನವ್ರು ಯಾವ ರೀತಿ ನಡ್ಕೊಂಡ್ರು, ಮುಸ್ಲಿಂ ಮುಖಂಡರು ಯಾವ ರೀತಿ ನಡ್ಕೊಂಡ್ರು, ಎಲ್ಲವನ್ನು ಕೂಡ ಇಂಚಿಂಚು ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂತ ಅಂದರೆ, ಇದರ ಹಿಂದೆ ಕೇವಲ ಅವ್ರಿಗಲ್ಲ, ನಾಳೆ ನಮ್ಮ ಕುಟುಂಬಕ್ಕೂ ಕೂಡ ಇಂಥದ್ದೇ ಘಟನೆ ನಡೆಯಬಹುದಾದಂತಹ ಸಂಭವ ಹೆಚ್ಚಾಗಿರುತ್ತೆ. ಇದು ಕೇವಲ ಇವತ್ತು ಸುಕುಮಾರ್ ಅವ್ರ ಮನೆಯಲ್ಲಿ ನಡೆದ ಘಟನೆ ಅಲ್ಲ, ನಾಳೆ ನಿಮ್ಮ ಮನೆಯಲ್ಲಿ ನಡೆಯಬಹುದಾದಂತಹ ಘಟನೆ. ಸ್ನೇಹಿತರೆ, ಇವತ್ತು ನೀವು ಇದನ್ನು ಮೈ ಮರೆತು ಕುಳಿತಿದ್ದೆ ಆದರೆ, ಇವತ್ತು ನಮಗೂ ನಿಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಕುಳಿತಿದ್ದೆ ಆದರೆ, ನಾನು ಹೇಳ್ತೀನಿ, ನಾಳೆ ಇವತ್ತು ಸುಕುಮಾರ್ ಅವರ ಮನೆಯ ಹೆಣ್ಣು ಮಕ್ಕಳ ಜೊತೆ ನಡೆದ ಘಟನೆ ನಾಳೆ ನಿಮ್ಮ ಮನೆಯಲ್ಲೂ ನಡೀಬೋದು. ಯಾರ ಮನೆಯಲ್ಲಿ ಅಕ್ಕ, ತಂಗಿ, ತಾಯಿಯಂದಿರಿದ್ದರೋ ಅವರೆಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಬೇಕು. ಯಾವ ರೀತಿ ನಡೀತು ಆ ಘಟನೆ, ಎಷ್ಟು ಅದನ್ನು ತಿರ್ಚಲಾಯಿತು, ಇಡೀ ಪ್ರಕರಣವನ್ನು ಯಾವ ರೀತಿ ಅದನ್ನು ಮರೆಮಾಚಲಾಯಿತು, ಯಾವ ರೀತಿ ಆ ಮುಸಲ್ಮಾನ ಗೂಂಡಾಗಿರಿಯ ವ್ಯಕ್ತಿಗಳನ್ನು ರಕ್ಷಿಸಲಾಯಿತು, ರಕ್ಷಿಸೋದಕ್ಕೆ ತುಂಬ ಜನ ಯಾವ ರೀತಿ ಪ್ರಯತ್ನ ಪಟ್ಟರು. ಆ ಅಬ್ದುಲ್ ರಜಾಕ್ ಅನ್ನೋ ಆ ನಾಯಿ ಯಾಕೆ ಬಂತು ಸ್ಟೇಷನ್ವರೆಗೂ, ಯಾಕೆ ಆತ ಅಡ್ಡ ಬಂದ? ಪಾಯಸ ತಗೊಬಂದು ಕೊಡ್ತೀನಿ ಅಬ್ದುಲ್ ರಜಾಕ್, ನೀನು ರಾಜಿ ಮಾಡಿಸ್ಕೊಳ್ಳಿ ಅಂತ ನಿಮ್ಮನೆ ಹೆಣ್ಮಕ್ಳ ಜೊತೆ ನಡ್ಕೊಂಡಿದ್ರೆ ಈ ರೀತಿ ಪಾಯಸ ತಗೊಬಂದು ರಾಜಿ ಮಾಡ್ಕೊಳ್ಳೋಕೆ ಹೇಳ್ತಿದ್ದ ಅಬ್ದುಲ್ ರಜಾಕ್? ನೀನು ನಿಮ್ಮ ಮನೆ ಹೆಣ್ಣು ಮಕ್ಳ ಜೊತೆ ಈ ರೀತಿಯ ನಡ್ಕೊಂಡಿದ್ದಿದ್ರೆ ಪಾಯಸ ತಗೊಬಂದು ಆ ತಾಯಿನ ಕೇಳ್ತಿದ್ದ ರಾಜಿ ಮಾಡ್ಕೋ ಅಂತ. ನೀನು ನಾಚಿಕೆ ಆಗೋದಿಲ್ಲ ನಿಮಗೆ? ಆಸ್ಪತ್ರೆಗೆ ಬಂದು ಬಿಲ್ ಕಟ್ಟಿದ್ಯಾರು? ಯಾಕೆ ಕಟ್ಟಿದ್ರಿ? ಯಾವ ಬಲವಂತದ ಮೇಲೆ ಬಿಲ್ ಕಟ್ಟಿದ್ರಿ? ನೀವು ದಾಖಲೆಗಳೊಂದಿಗೆ ಕೇಳ್ತಾ ಇದ್ದೀವಿ. ಇವಿಷ್ಟೆಲ್ಲ ನಡೆದ ಮೇಲೂ ಕೂಡ ಸರಿಯಾಗಿ ವಿಚಾರಣೆ ಮಾಡದೆ ಯಾರೋ ಒಂದು ದೂರನ್ನ ಆ ಸಮಯದಲ್ಲಿ ಹೇಗೆ ಬೇಕೋ ಹಾಗೆ ನಿಮಗೆ ಮನಸ್ಸಿಗೆ ಬಂದಂಗೆ ನಿಮಗೆ ತೋಚಿದಂತೆ ನೀವು ನಡೆಸ್ಕೊಂಡು, ನಿಮಗೆ ತೋಚಿದಂತೆ ನೀವು ಕಂಪ್ಲೇಂಟ್ನ ಅವ್ರ ಕಡೆಯಿಂದ ಅವರಿಗೆ ಸಂಪೂರ್ಣವಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಅವರು ಸಿದ್ಧರಿದ್ದಾರಾ ಅನ್ನೋದನ್ನು ಕೂಡ ನೋಡ್ಕೊಳ್ಳದೆ ನೀವು ಹೆಂಗೆ ಬೇಕೋ ಹಂಗೆ, ನಿಮಗೆ ಯಾರೋ ಮೇಲಿನ ಅಧಿಕಾರಿಗಳು ಅಥವಾ ಮತ್ತಾರೋ ಏನೋ ಹೇಳಿದ್ರು ಅಂತ ಹೇಳಿ ಆ ಪ್ರಕರಣಕ್ಕೆ ಬೇರೆ ರೀತಿ ತಿರುವನ್ನು ಕೊಟ್ಟು ಸಾಧಾರಣ ಕೆಲವು ಸೆಕ್ಷನ್ಗಳನ್ನು ಹಾಕಿ FIR ಮಾಡಿ ಯಾರನ್ನೂ ಸರಿಯಾಗಿ ವಿಚಾರಣೆ ಮಾಡದೆ ಈ ರೀತಿ ನಡ್ಕೊಳ್ತಾರ? ನಾನು ಅಧಿಕಾರಿಗಳಿಗೆ ಕೇಳ್ತೀನಿ, ನಿಮ್ಮ ಮನೆ ಮಕ್ಕಳ ಜೊತೆ ಈ ರೀತಿ ನಡ್ಕೊಂಡಿದ್ದಿದ್ರೆ ನೀವು ಹಿಂಗೆ ಮಾಡ್ತಿದ್ರಾ? ನೀವು ಇದೇ ರೀತಿ ಧೋರಣೆ ತೋರ್ತಿದ್ರಾ? ಹಾಗಾದ್ರೆ ಅಲ್ಲಿ ನಡೆದಿದ್ದ ಘಟನೆ ಏನಾಯ್ತು, ಇದೆಲ್ಲವನ್ನು ಕೂಡ ಜನ ನೀವು ಗಮನಿಸಬೇಕು. ಯಾಕೆ ಅಂತ ಅಂದ್ರೆ, ಇವತ್ತು ಇವ್ರ ಮನೆಯಲ್ಲಿ ನಡೆದ ಘಟನೆ ನಾಳೆ ನಿಮ್ಮ ಮನೆಯಲ್ಲಿ ನಡೆಯುತ್ತೆ, ನಡೆಯಬಹುದಾದಂಥ ಘಟನೆನೇ ಇದು. ಆದರೂ ಕೂಡ ನಾವೆಲ್ಲರೂ ಕೂಡ ನಿಶಬ್ದವಾಗಿದ್ದೀವಿ, ಇದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ನಾವೆಲ್ಲ ಹಿಂದೂಗಳಿದ್ದೀವಲ್ಲ. ಯಾಕೆ ನಡೀತು ಇದು ಘಟನೆ? ಬನ್ನಿ, ಅವ್ರು ಇದ್ದಾರೆ, ಅವ್ರನ್ನ ಕೇಳಿ ಏನಾಯ್ತು ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಮೊದಲು ಸತ್ಯ ತಿಳ್ಕೊಳ್ಳಿ. ಜೊತೆಗೆ ನಿಲ್ಲಬೇಕಾಗಿರೋದು ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನ ಕರ್ತವ್ಯ. ಇದಕ್ಕೆ ಹಗಲು ರಾತ್ರಿ ಕೇಳ್ತಿದ್ದೀವಿ, ಘಟನೆ ನಡೆದ ದಿನದಿಂದ ಕೇಳ್ತಾ ಇದ್ದೀವಿ. ಅಪ್ರಾಪ್ತ ಬಾಲಕಿಯರ ಜೊತೆ ನಡ್ಕೊಂಡಂತ ಘಟನೆಗೆ ಅವರ ವಿರುದ್ಧ ಪೋಕ್ಸೋ ಕಾಯ್ದೆಯನ್ನ ಸೇರಿಸಿ ಅಂತ ಕೇಳ್ತಾ ಇದ್ದೀವಿ. ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಾಯ್ತು, DCPಗೆ ಕಂಪ್ಲೇಂಟ್ ಕೊಟ್ಟಾಯ್ತು, ACPಗೆ ಕಂಪ್ಲೇಂಟ್ ಕೊಟ್ಟಾಯ್ತು, ಮನವಿಯನ್ನು ಸಲ್ಲಿಸಿ ಆಯ್ತು, ಕಮಿಷನರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಾಯ್ತು, ಮನವಿಯನ್ನು ಸಲ್ಲಿಸಿ ಆಯ್ತು. ಆದ್ರೂ ಇದುವರೆಗೂ ಕೂಡ ಅವ್ರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಲ್ಲ ಅನ್ನೋದಾದ್ರೆ ಆರಂಭದಲ್ಲಿ ಯಾಕೆ ಪೋಕ್ಸೋ ಕಾಯ್ದೆ ಅವ್ರ ಮೇಲೆ ಆಗ್ಲಿಲ್ಲ? 18 ವರ್ಷದ ಒಳಗಿನ ಯಾವ ಹೆಣ್ಣು ಮಕ್ಕಳ ಜೊತೆ ಕೂಡ ಅನುಚಿತವಾಗಿ ವರ್ತನೆ ಮಾಡಿದ್ರೆ, ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಕಾಯ್ದೆಗಳಿಲ್ವ ನಿಮ್ಮಲ್ಲಿ?
ಹಾಗಾದ್ರೆ ಆ ಕಾಯ್ದೆಗಳೆಲ್ಲ ಕೇವಲ ಹಿಂದೂಗಳ ವಿರುದ್ಧ ಮಾತ್ರ ಕೆಲಸ ಮಾಡ್ತಾವ, ಅಥವಾ ಹಣವಂತರ ವಿರುದ್ಧ ಕೆಲಸ ಮಾಡೋದಿಲ್ವಾ, ಅಥವಾ ಯಾವುದಾದ್ರೂ ಒಂದು ಬಲಾಢ್ಯ ಸಮಾಜದ ವಿರುದ್ಧ ಆ ಕಾಯ್ದೆಗಳು ಯಾವ ಕೆಲಸ ಮಾಡೋದಿಲ್ವಾ? ಒಂದು ನೊಂದ ತಾಯಿಯ ಹೆಣ್ಣು ಮಗಳ ಆ ನೋವಿನ ಕೂಗು ನಿಮಗೆ ತಟ್ಟೋದಿಲ್ವಾ? ಇವತ್ತು ಇಡೀ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಅವತ್ತು ನಡೆದ ಘಟನೆ ಏನು, ಏನಾಯ್ತು, ಯಾಕಾಯ್ತು, ಏನಕ್ಕೆ ಕಾರಣ ಏನು ಅನ್ನೋದನ್ನ ನೀವೆಲ್ಲರೂ ತಿಳ್ಕೊಳ್ಳಬೇಕು ಸ್ನೇಹಿತರೆ. ನೀವೆಲ್ಲರೂ ಈ ಘಟನೆಯನ್ನು ತಿಳ್ಕೋಬೇಕು. ನೀವೆಲ್ಲರೂ ಕೂಡ ಜೊತೆಗೆ ನಿಂತ್ಕೊಂಡು ಇವತ್ತು ಆ ಮನೆಗೆ ನ್ಯಾಯ ಕೊಡಿಸುವ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು. ನಾನೆಂತೂ ಹೇಳ್ತಾ ಇದ್ದೀನಿ, ಏನಾದ್ರೂ ಆ ವ್ಯಕ್ತಿಗಳ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಲಿಲ್ಲ ಅಂದ್ರೆ ನಾನು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿ ಹೋರಾಟವನ್ನು ಮಾಡೇ ಮಾಡ್ತೀವಿ. ಇದು ಕಟ್ಟಿಟ್ಟ ಬುತ್ತಿ. ಇದನ್ನ ನೆನಪಿಟ್ಕೊಳ್ಳಿ, ಎಲ್ಲರೂ ಕೂಡ ನೆನಪಿಟ್ಕೊಳ್ಳಿ. ಭಾನುವಾರ ಈ ಪ್ರಕರಣಕ್ಕೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಹೋರಾಟಕ್ಕೆ ಕರೆ ಕೊಟ್ಟರೆ ಪರ್ಮಿಷನ್ ಕೊಡೋದಕ್ಕೆ ಹಿಂದೂ ಮುಂದೆ ನೋಡ್ತಿದ್ದಾರೆ. ಯಾಕೆ ಅಂದ್ರೆ ಇದರ ಹಿಂದೆ ಅಷ್ಟು ದೊಡ್ಡ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಅಷ್ಟು ದೊಡ್ಡ ಶಕ್ತಿಗಳು ಕಾತರದಿಂದ ಕಾಯ್ತಿದ್ದಾವೆ. ಯಾಕೆ ಗೊತ್ತಾ? ಈ ಪ್ರಕರಣದ ನೈಜತೆ ಆಚೆಗೆ ಬಂದ್ರೆ ಮುಖಭಂಗ ಆಗೋದು ಮುಸ್ಲಿಂ ಮುಖಂಡರಿಗೆ. ಯಾರೆಲ್ಲ ಅಲ್ಲಿ ರಾಜಿಗೆ ಬಂದು ನಿಂತ್ಕೊಂಡಿದ್ರು, ಯಾರು ಬಂದು ಅಲ್ಲಿ ಆಸ್ಪತ್ರೆಯಲ್ಲಿ ಬಿಲ್ ಕಟ್ಟಿ ರಾಜಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು, ಆ ಮುಸ್ಲಿಂ ಮುಖಂಡರಿಗೆ ನಾಚಿಕೆ ಆಗುತ್ತೆ. ಪಾಯಸ ತಗೊಂಡು ಬರ್ತಾರೆ, ಪಾಯಸವನ್ನ ರಾಜಿ ಮಾಡೋದಕ್ಕೆ. ನಿಮ್ಮನೆ ಹೆಣ್ಣು ಮಕ್ಳಿಗೆ ಆದಾಗ ಪಾಯಸ ತಗೋ ಬನ್ರಯ್ಯ, ನಿಮ್ಮನೆ ಹೆಣ್ಣು ಮಕ್ಳಿಗೆ ಆದಾಗ ಪಾಯಸ ತಗೊಂಡು ಬನ್ನಿ. 10-15 ದಿವಸದಿಂದ ನಿಮ್ಮ ಸ್ಟೇಷನ್ಗೆ ಅಲ್ದಾಡಿದ್ರು ಕೂಡ ಅಧಿಕಾರಿಗಳಿಗೆ ನಿಮಗೆ ಸ್ವಯಂ ನೀವು ದಾಖಲು ಮಾಡ್ಕೋಬೇಕಾಗಿತ್ತು ಪ್ರಕರಣವನ್ನ. ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ, ಏನಾಯ್ತು ಅನ್ನೋದನ್ನ ಸಂಪೂರ್ಣವಾಗಿ, ಯಾವ ಶಬ್ದಗಳನ್ನು ಬಳಸಿ ನಾವು ಹೇಳ್ಬಾರ್ದು ಪ್ರಪಂಚಕ್ಕೆ, ಯಾವ ವಿಚಾರವನ್ನ ನಾವು ನಿಮ್ಮ ಮುಂದೆ ಇಡಬಾರ್ದು, ಯಾವುದನ್ನ ಈ ಗೌಪ್ಯವಾಗಿ ಇಡಬೇಕೋ ಅಷ್ಟನ್ನು ಇದುವರೆಗೂ ಗೌಪ್ಯವಾಗಿ ಇಟ್ಕೊಂಡು ಕಾದಿದ್ವಿ. ಇಲಾಖೆ, ಪೊಲೀಸ್ ಇಲಾಖೆಯವರು ಏನಾದರೂ ಒಂದು ನ್ಯಾಯ ಕೊಡಿಸ್ತಾರೆ ಕುಟುಂಬಕ್ಕೆ ಅಂತ, ಆದರೆ ಇದುವರೆಗೂ ನ್ಯಾಯ ಕೊಡಿಸ್ಲಿಲ್ಲ ನೀವು. ನಾನು ಮಾತಾಡಬಾರ್ದು, ನಾವು ಮಧ್ಯೆ ಎಂಟ್ರಿ ಆಗಬಾರ್ದು, ನಾವು ಏನ್ ಮಾಡಬೇಕು ಅದನ್ನು ಮಾಡಬೇಕು ಅಂತ 10-15 ದಿವಸದಿಂದ ಪವನನ್ನು ಕಳಿಸಿದ್ದೀನಿ. ಅವನು ACP ಆಫೀಸಿಗೆ ಓಡಾಡಿದ್ದಾನೆ, DCP ಆಫೀಸಿಗೆ ಓಡಾಡಿದ್ದಾನೆ, ಕಮಿಷನರ್ ಆಫೀಸಿಗೆ ಓಡಾಡಿದ್ದಾನೆ, ಫೈಲ್ ಇಟ್ಕೊಂಡು ಪ್ರತಿ ಕಡೆ ಓಡಾಡಿದ್ದಾನೆ, ಆದ್ರೂ ಕೂಡ ಪ್ರಕರಣ ದಾಖಲಾಗಲಿಲ್ಲ. ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಹೊರತು ಇದು ಅಂತ್ಯ ಅಲ್ಲ, ಇದು ಆರಂಭ. ಆ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಅಕ್ಕ ತಂಗಿರಿಲ್ವಾ, ನಮ್ಮ ಮನೆಯಲ್ಲಿ ತಾಯಿ ಇಲ್ವಾ? ನನ್ನ ತಾಯಿಗೆ ಏನಾರು ಆದ್ರೆ, ನನ್ನ ತಂಗಿಗೆ ಏನಾರು ಆದ್ರೆ ಮಾತ್ರ ಬೀದಿಗೆ ಬರ್ಬೇಕಾ? ಈ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಹೆಣ್ಣು ಮಗುವು ಕೂಡ ನನಗೆ ಅಕ್ಕ ತಂಗಿನೇ. ನಮ್ಮೆಲ್ಲರಿಗೂ ಕೂಡ ಅಕ್ಕ ತಂಗಿ ಆಗಬೇಕು. ಘಟನೆ ಬಗ್ಗೆ ಸಂಪೂರ್ಣವಾಗಿ ಅವ್ರನ್ನ ಕೇಳ್ಕೊಳ್ಳೋಣ ಸ್ಕಿಪ್ ಮಾಡದೆ, ನಾವು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ನೋಡಲೇಬೇಕು. ಹೇಗಾಯ್ತು, ಹೇಗೆ ನಡೀತು, ಆ ನೋವೇನು, ತನ್ನ ಮಕ್ಕಳ ಮೇಲಾದ ನೋವಿಗೆ ಆ ಪ್ರಕರಣಕ್ಕೆ ಸಂಬಂಧದಂತೆ ಆ ತಂದೆ ಅದು ಎಷ್ಟು ನೊಂದಿರಬೇಕು, ಆ ತಾಯಿ ಎಷ್ಟು ನೊಂದಿರಬೇಕು. ನ್ಯಾಯಕ್ಕಾಗಿ ಇದುವರೆಗೂ ಹಾತೊರಿತಾ ಇದ್ದಾರೆ. ಇಂಥ ಕುಟುಂಬದ ಜೊತೆ ನಿಲ್ಲಿಲ್ಲ ಇವತ್ತು ನಾವು ನೀವು ಅಂತ ಅಂದ್ರೆ ನಮ್ಮ ನೈತಿಕತೆ ಇರೋದಿಲ್ಲ. ನಾವು ಹಿಂದೂಗಳು ಅಂತ ಹೇಳ್ಕೊಳ್ಳೋದಕ್ಕೆ ನೈತಿಕತೆ ಇರೋದಿಲ್ಲ. ಇದ್ರ ಬಗ್ಗೆ ಯಾಕೆ ಈ ಪ್ರಕರಣ ಆಯ್ತು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಕೊನೆಗೆ ಹೇಳ್ತೀನಿ. ಫಸ್ಟ್ ಘಟನೆ ಬಗ್ಗೆ ತಿಳ್ಕೊಳ್ಳಿ, ಯಾಕಾಯ್ತು, ಏನಾಯ್ತು, ಆ ದ್ವೇಷ ಬೆಳಿಲಿಕ್ಕೆ ಕಾರಣ ಏನು ಅಂತ. ನಾನು ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ಮಾಧ್ಯಮಗಳಲ್ಲಿ ಅಕ್ಕಪಕ್ಕದ ಮನೆ ಜಗಳ, ಆಟೋ ನಿಲ್ಸೋದಕ್ಕೆ ಜಗಳ ಅಂತ ಹೇಳಿದ್ರಲ್ಲ, ಆಟೋ ತಗೊಬಂದು ಅವ್ರ ಮನೆ ನಿಲ್ಸಿದ್ದು, ಅವನ ಮನೆ ಮುಂದೆ ಯಾರು ನಿಲ್ಸಿದ್ರಲ್ಲ ಅವನ ಮನೆ ಅಕ್ಕಪಕ್ಕದ ಮನೆನಾ? ಇವ್ರ ಮನೆ ಮೇಲಿದ್ನ, ಇವ್ರ ಮನೆ ಕೆಳಗಿದ್ನ, ಇವ್ರ ಮನೆ ಪಕ್ಕದಲ್ಲಿದ್ನ? ಎಲ್ಲಿದ್ದ ಅವನು? ಇದನ್ನ ಅವ್ರ ಹತ್ರ ಕೇಳ್ಕೋಬೇಕು. ಎಲ್ಲೋ ಯಾವುದೋ ಒಂದ್ರಲ್ಲಿ ಬರೆಯೋದಲ್ಲ. ಆಟೋ ಜಗಳ, ಆಟೋ ಪಾರ್ಕಿಂಗ್ ಜಗಳ ಅಥವಾ ಅಕ್ಕಪಕ್ಕದ ಮನೆ ಜಗಳ ಅಂತ ಬರೀಬೇಕಾದ್ರೆ ತಿಳ್ಕೋಬೇಕು ಮೊದಲು ಅದು ಅಕ್ಕಪಕ್ಕದ ಮನೆ ಜಗಳನ ವಾಸ್ತವವಾಗಿ ಏನಾಯ್ತು ಅಂತ. ನಮಸ್ತೆ ಸುಕುಮಾರ್ ಅವರೇ. ನಮಸ್ತೆ ಸರ್. ಮೈಕ್ ಹತ್ರಕ್ಕೆ ಇಟ್ಕೊಂಡು ಕೇಳೋ ಹಾಗೆ ಅವತ್ತು ಏನು ನಡೀತು, ಯಾಕೆ ನಡೀತು, ಇಂಚಿಂಚು ಕೂಡ ನಿಮ್ಮ ವಿಚಾರವನ್ನು ನೈಜವಾಗಿ ಹೇಳಿ. ಏನಾಯ್ತು ಅವತ್ತು? ಅದಕ್ಕೆ ಮುಂಚೆ ನಿಮ್ಮ ಮನೆ ಎಲ್ಲಿದೆ, ಯಾವ ಊರಿನ, ಯಾವ ಗ್ರಾಮ, ಯಾವ ಏರಿಯಾ ಅದು? ನಾವು ಸುಮಾರು ಒಂದು 30-35 ವರ್ಷದಿಂದ ಬನಶಂಕರಿ ವಾರ್ಡಲ್ಲಿ ಪ್ರಗತಿಪುರ ಅನ್ನೋ ಕುಮಾರಸ್ವಾಮಿ ಲೆವೆಟ್ ಡ್ಯೂರಿಸ್ಟ್ರಿಕ್ಷನಲ್ಲಿ ಬರೋದು ಮನೆ. ಅಲ್ಲಿ ಸುಮಾರು ಒಂದು 30-35 ವರ್ಷದಿಂದ ಇದೀವಿ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅದೇ ಏರಿಯಾದಲ್ಲೇ. ನಿಮ್ಮದು ಸ್ವಂತ ಮನೆನೋ ಬಾಡಿಗೆ ಮನೆನೋ? ಸ್ವಂತ ಮನೆ ಸರ್. ಆ ಏರಿಯಾದಲ್ಲಿ ಒಟ್ಟು ಎಷ್ಟು ಈ ಸ್ವಂತ ಮನೆಗಳನ್ನು ಹೊಂದಿದ ಹಿಂದೂಗಳು ಎಷ್ಟು ಜನ ಇದ್ದಾರೆ ಅಂದಾಜು? ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ರಗತಿಪುರ 1ನೇ ರೋಡಿಂದ 10ನೇ ರೋಡ್ ತನಕ ಹೆಚ್ಚು ಕಮ್ಮಿ ಒಂದು 90 to 95% ಹಿಂದೂಗಳೇ ಇದ್ದಿದ್ದು. ಓಕೆ. ಈಗ ನನಗೆ ಗೊತ್ತಿರೋ ಒಂದು 25-30% ಹಿಂದೂಗಳು ಇರ್ಬೋದು ಅಷ್ಟೇ ನಮ್ಮ ಪ್ರಗತಿಪುರ. ಆ ಮನೆಗಳನ್ನೆಲ್ಲ ಹಿಂದೂಗಳು ಯಾರಿಗೆ ಮಾರಿದ್ರು?
ಹಿಂದೂಗಳಿಗೆ ಮಾರಕ್ ಹೋದ್ರು ಅದು ಧಮ್ಕಿ ಹಾಕಿ ಮುಸ್ಲಿಂ ಅವ್ರಿಗೆ ಆಗೋದು. ಅಂದ್ರೆ ಅಲ್ಲಿ ಮನೆಗಳನ್ನ ಹಿಂದೂಗಳಿಗೆ ಮಾರಬೇಕು ಅಂತ ಅಂದ್ರೆ ಕಷ್ಟ ಇದೆ, ಕಷ್ಟ. ಹಿಂದೂಗಳು ತಗೊಳ್ಬೇಕಂದ್ರೆ ಕಷ್ಟ ಇದೆ. ಧಮ್ಕಿ ಹಾಕೋದಾಗ್ಲಿ ಇನ್ನೊಂದಾಗ್ಲಿ ಯಾವುದೇ ರೀತಿ ಮಾಡಿ ಏನಾದ್ರೂ ಒಂದ್ ಕಿರಿಕ್ ಮಾಡೋದು, ಏನಾದ್ರೂ ಒಂದ್ ಮಾಡಿ ಮುಸ್ಲಿಂ ಅವರೇ ತಗೊಳ್ಳೋದು. ಓಕೆ ಓಕೆ. ಅದ್ರ ಪಕ್ಕದಲ್ಲಿ ಯಾವ ಏರಿಯಾ ಇದೆ? ಪ್ರಗತಿಪುರ ಪಕ್ಕಕ್ಕೆ, ಪ್ರಗತಿಪುರ ಪಕ್ಕದಲ್ಲಿ ಉಮರ್ ಬಾಗ್ ಇದೆ, ಈ ಕಡೆ ಬಂದ್ರೆ ಸರ್ವಂಡೆ ಇದೆ, ಯಾರಬ್ ನಗರ್ ಇದೆ, ಇಲಿಯಾಸ್ ನಗರ್. ಅಂದ್ರೆ ಇಲ್ಲಿ ಸುತ್ತ ಬಂದು ಮುಸ್ಲಿಂ ಏರಿಯಾಗಳೇ, ಸುತ್ತ ಮುಸ್ಲಿಂ ಏರಿಯಾನೇ. ಈಗ ಒಂದು 30 ವರ್ಷದ ಹಿಂದಕ್ಕೆ ಹೋದ್ರೆ ಅಷ್ಟೇ ಇದ್ರಲ್ಲಿ ಇತ್ತ ಮುಸ್ಲಿಂ ಏರಿಯಾಗಳಾಗಿದ್ವಾ? ಮುಸ್ಲಿಂ ಏರಿಯಾ ಆಗಿತ್ತು, ನಮ್ದು ಹಿಂದೂ ಏರಿಯಾಗೆ ಇತ್ತು. ನಮ್ದು ಕಂಪ್ಲೀಟ್ ಹಿಂದೂ ಏರಿಯಾ, ಹರಿ ಕಾಲೋನಿ ಮತ್ತೆ ಪ್ರಗತಿಪುರ ಹಿಂದೂ ಏರಿಯಾಗೆ ಇತ್ತು. ಮುಸ್ಲಿಂ ಅವರು ಅಷ್ಟೇನೆ, ಯಾರು ಆ ಕಡೆ ಬರ್ತಾನೆ ಇರ್ಲಿಲ್ಲ. ಏನಿದ್ರು ಅವ್ರದ್ದೇನಿತ್ತು ಆ ಕಡೆ ಇರ್ತಿದ್ರು. ಇವತ್ತಿನ ಪರಿಸ್ಥಿತಿ ಪ್ರಗತಿಪುರದ ಏನಾಗಿದೆ? ಇವತ್ತಿನ ಪರಿಸ್ಥಿತಿ ಅದು ಆಲ್ಮೋಸ್ಟ್ ಮುಸ್ಲಿಂ ಏರಿಯಾನೇ ಆಗ್ಬಿಟ್ಟಿದೆ. ಈಗ ನೀವು ಪ್ರಗತಿಪುರ ಅಂತ ಏನಾನ ಅಡ್ರೆಸ್ ಗೂಗಲ್ ಅಲ್ಲಿ ಹೊಡಿಯಕ್ ಹೋದ್ರೆ ಉಮರ್ ಬಾಗ್ ಅಂತಾನೆ ಬರುತ್ತೆ. ಅಲ್ಲಿ ಗಂಟ ಮಾಡಿದ್ದಾರೆ ಈಗ ಅವತ್ತು ನೈಟ್ ನಿಮ್ಮ ಮನೆ ಮುಂದೆ ಆಟೋ ಬಂದು ನಿಂತ್ಕೊಳ್ಳುತ್ತೆ. ಒಂದು ಆ ಆಟೋ ನಿಲ್ಲಿಸಿದ ವ್ಯಕ್ತಿ ನಿಮ್ಮ ಪಕ್ಕದ ಮನೆಯನ್ನ ಎಡಭಾಗದಲ್ಲಿ ಇದೆಯೋ ಬಲಭಾಗದಲ್ಲಿ ಇದೆಯೋ ನಿಮ್ಮ ಮೇಲಿದೆಯೋ ಮುಂದೆ ಇದೆಯೋ? ಅವನ ಅವತ್ತಿನವರೆಗೂ ನಾನು ನೋಡೇ ಇಲ್ಲ. ಅವನ ಅಲ್ಲಿ ಇಲ್ವೇ ಇಲ್ಲ, ಅವನು ಆ ಏರಿಯಾದವನಲ್ಲ ಅವನು. ಸ್ನೇಹಿತರೆ, ಇವ್ರ ಮನೆ ಬಂದೆ ಮೊದಲನೇ ಕ್ಲಾರಿಫಿಕೇಶನ್ ನಿಮಗೆ. ಇವರ ಮನೆ ಮುಂದೆ ಬಂದ ನಿಂತ ಆಟೋ ಓಡಿಸ್ತಿದ್ದ ವ್ಯಕ್ತಿ ಮತ್ತು ಆ ಆಟೋ ಇವರ ಅಕ್ಕಪಕ್ಕದ ಮನೆದಲ್ಲ. ಇದು ನಿಮಗೆ ಮೊದಲನೇ ನೋಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಯಾಕೆ ಈ ವಿಚಾರವನ್ನು ಬಿಡಿಸಿ ಹೇಳ್ತಾ ಇದ್ದೀನಿ, ನೀವು ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು ನಾಳೆ ನಿಮ್ಮ ನಡುವೆ ನಡೆಯಬಹುದಾದಂತಹ ಘಟನೆಗಳೇ. ಇವತ್ತು ನಾವೇನು ಬಿಗ್ಗಿ ನಾವು ಬಹುಸಂಖ್ಯಾತರು ಅಂತ ಕರಿತಿದ್ದೀವೋ, ಅದೇ ಬಹುಸಂಖ್ಯಾತರಿದ್ದಂಥ ಏರಿಯಾದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಘಟನೆ ನಾಳೆ ಏನು ಎಲ್ಲರೂ ಮಾತಾಡ್ತಿರಲ್ಲ, ನಾಳೆ ನಿಮ್ಮ ಮನೆಯಲ್ಲೂ ನಡಿಬಹುದಾದಂತಹ ಘಟನೆ. ಒಬ್ಬ ಆಟೋ ತಗೊಬಂದು ನಿಲ್ಲಿಸ್ತಾನೆ, ಇವರ ಸ್ವಂತ ಮನೆಯ ಮುಂದೆ ಆಟೋ ನಿಲ್ಲಿಸ್ತಾನೆ, ಗೇಟಿನ ಮುಂಭಾಗ ಆಟೋ ನಿಲ್ಲಿಸ್ತಾನೆ. ಆದರೆ ಆ ವ್ಯಕ್ತಿ ಅಕ್ಕಪಕ್ಕದ ಮನೆಯವನಲ್ಲ. 2 ಹೆಣ್ಣು ಮಕ್ಕಳು, ಅಪ್ರಾಪ್ತ ವಯಸ್ಸಿನ, ಒಂದು 15 ವರ್ಷ, ಇನ್ನೊಬ್ಬರಿಗೆ 12 ವರ್ಷ 15 ವರ್ಷ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಬ್ರು ಅವರ ಮನೆ ಮುಂದೆ, ಇವರು ಕುಟುಂಬ ಇರ್ತಕ್ಕಂಥ ಹಿಂದೂ ಕುಟುಂಬದ ಮನೆ ಮುಂದೆ ಅಕ್ಕಪಕ್ಕದಲ್ಲಿ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತಗೊಬಂದು ಆಟೋ ನಿಲ್ಲಿಸ್ತಾನೆ. ಆಮೇಲೆ ಏನಾಯ್ತು? ಅವತ್ತು ಭಾನುವಾರ ಹೋಳಿ ಹಬ್ಬ. ನಾನು ಆಟೋಗೆ ಹೋಗಿದ್ದೆ. ನಾನು ಬರೋದೇ ಸಂಜೆ. ನಾನು ಬಂದಮೇಲೆ ಹುಡುಗರು ಹೋಳಿ ಎಲ್ಲ ಆಡೋಣ ಅಂದ್ಬಿಟ್ಟು ನನ್ನ 2 ಹೆಣ್ಮಕ್ಳು, ನನ್ನ ತಂಗಿ ಮಗ ಮತ್ತು ಹಿಂದ್ಗಡೆ ಮನೆ ಹುಡುಗ ಎಲ್ಲ ಹೋಳಿ ಆಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ಅಷ್ಟೇಲಿ ಆಟೋ ತೊಗೊಂಬಂದು ನಿಲ್ಲಿಸ್ತಾನೆ ಅವನು ಪಾರ್ಕಿಂಗ್. ನಾನು ಮನೆ ಒಳಗಿರ್ತೀನಿ. ನನ್ನ ಮಗಳು ಆಟೋ ಏನಕ್ಕೆ ಅಂಕಲ್ ಇಲ್ಲಿ ನಿಲ್ಲಿಸ್ತಾ ಇದ್ದೀರಾ, ನಾವು ಹೋಳಿ ಆಡಬೇಕು, ಮನೆಗೆ ಓಡಾಡೋಕೆ ಅಡ್ಡ ಆಗುತ್ತೆ, ಗಾಡಿ ತೆಗೀರಿ ಅಂದರೆ ಏಕ್ದಮ್ಮು ತೆರಿಮಾ ಅಂತಾನೆ ಅಂದಿದ್ದಾನೆ. ಕ್ಯಾಗೆ ತೆರಿಮಾ ಅಂತಾನೆ. ನಿಮ್ಮ ಮಗಳಿಗೆ? ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ. ಏನಂತ ಬೈದಿದ್ದಾನೆ? ತೆರಿಮಾ ಅಂತ. ನಾನು, ಅವಳು ಸ್ವಲ್ಪ ಕೂಗಾಡ್ತಾಳೆ, ಸ್ವಲ್ಪ ರ್ಯಾಶ್ ಇದ್ದಾಳೆ, ಕೂಗಾಡ್ತಾಳೆ. ನಾನು ಅಷ್ಟರಲ್ಲಿ ಮನೆಯಿಂದ ಆಚೆ ಬಂದೆ. ಏನೋ ಮಕ್ಳ ಹತ್ರ ಈ ಥರ ಮಾಡ್ತಿದ್ಯಾ, ಗಾಡಿ ತೆಗಿಲಿಲ್ಲಾನೆ ಮಕಾಮುದಿ ಹೊಡೆದಾಕ್ಬಿಡ್ತೀನಿ ಅಂತ. ಸ್ನೇಹಿತರೆ, ಒಂದು ವಿಚಾರ, ತನ್ನ ಮಗಳಿಗೆ ಒಬ್ಬ ಯಾರೋ ವ್ಯಕ್ತಿ ತನ್ನ ಮನೆ ಮುಂದೆ ನಿಲ್ಸಿದ ಆಟೋನ, ಅಣ್ಣ ಯಾಕಿಲ್ಲ ಆಟೋ ನಿಲ್ಸಿದ್ರ ತೆಗೀರಿ ಅಂತ ಹೇಳಿದ್ರೆ, ಅವಾಚ್ಯ ಶಬ್ದಗಳಿಂದ, ಕೆಟ್ಟ ಶಬ್ದಗಳಿಂದ ನಿಂದಿಸಿದಾಗ ಒಬ್ಬ ತಂದೆ ಆದವರು ನೀವಾದ್ರೆ ಏನು ಮಾಡ್ತಿದ್ರಿ? ಇವರಾದ್ರೆ ಹೇಳಿದ್ದಾರೆ, ನಾವು ನೀವಾಗಿದ್ರೆ ಏನು ಮಾಡ್ತಿದ್ವಿ? ಅವರಾಗಿದ್ರೆ ಏನ್ ಮಾಡ್ತಿದ್ದು? ಪಾಯಸ ಕುಡ್ಸಕ್ ಬಂದು ಅಬ್ದುಲ್ ರಜಾ, ನೀನಾದ್ರೆ ಏನ್ ಮಾಡ್ತಿದ್ದೆ? ನಿನ್ನ ಮಕ್ಕಳಿಗೆ ಆ ಥರ ಯಾರಾದ್ರೂ ಮಾತಾಡಿದ್ರೆ ನೀನಾದ್ರೆ ಏನ್ ಮಾಡ್ತಿದ್ದೆ? ಪಾಯಸ ಕುಡ್ಸೋಕೆ ಬರ್ತೀಯ? ನಾಚಿಕೆ ಆಗೋದಿಲ್ಲ ಒಬ್ಬ ತಂದೆಯಾಗಿ? ಮಕ್ಕಳಿಲ್ವಾ ನಿಮಗೆ? ರಾಜಿ ಮಾಡೋದಕ್ಕೆ ಬರ್ತೀಯ ನೀನು? ನೀವು ಬಂದು ಅವನಿಗೆ ಬೈತೀರಿ. ನಾನು ಬಂದು ಸಮಾಧಾನ ಕೇಳ್ತೀನಿ. ಅವ್ನು ಸ್ವಲ್ಪ ನನಗೂ ರ್ಯಾಶ್ ಆಗಿ ಮಾತಾಡ್ತಾನೆ. ನಾನು ಗಾಡಿ ತೆಗಿಲಿಲ್ಲ ಅಂದ್ರೆ ಮಕಾಮುದಿ ಹೊಡೆದಾಕ್ಬಿಡ್ತೀನಿ ಅಂತೀನಿ. ಅವ್ನ ಗಾಡಿನೂ ಅಲ್ಲೇ ಬಿಟ್ಟು, ಗಾಡಿ ಕೀನು ಅಲ್ಲೇ ಬಿಟ್ಟು, ಮೊಬೈಲ್ ತಗೊಂಡು ತರಿಮಾ ಆತುರವರೆ ಅನ್ಕೊಂಡು ಬೈಕೊಂಡು ಓಡೋಗಕ್ಕೆ ಸ್ಟಾರ್ಟ್ ಮಾಡ್ದ. ನಮ್ಮನೆ ಸ್ವಲ್ಪ ಡೌನಲ್ಲಿದೆ, ದಿಣ್ಣೆಗೆ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ನನ್ನ ತಂಗಿ ಮಗನ್ ಕರೆದೆ, ಬಾರ ಅವನು ನನ್ನನ್ನೇನೋ ಬೈಕೊಂಡು ಹೋಯ್ತವನೆ, ಬಾ ಅವನು ಹಿಡಿಯೋಣ ಅಂತ ಅಟ್ಟಿಸ್ಕೊಂಡು ಹೋದ ಹಿಂದ್ಗಡೆ. ಅದರಿಂದ ಸ್ವಲ್ಪ ಮುಂದೆ ಹೋಗಿದ್ದಷ್ಟೇ, 200 ಮೀಟರ್ ಹೋಗಿರ್ಬೋದು ಅಷ್ಟೇ. ವಿತಿನ್ 5 to 10 minutes ಅಲ್ಲಿ ನಾವು ಈ ಕಡೆಯಿಂದ ಹೋಗಿ ಅವನ್ನ ಹಿಡಿಯೋ ಅಷ್ಟರಲ್ಲಿ ಆ ಕಡೆಯಿಂದ ಸುಮಾರು ಒಂದು 30-40 ಜನ ಬಂದು ಏಕಾಏಕಿ ದಾಳಿ, ಏನು ಎತ್ತ ಅಂತಾನು ಕೇಳಿಲ್ಲ. ನಾಳೆ ನಾವು ನೀವು ಒಂದು, ಸ್ನೇಹಿತರೆ ಯಾಕೆ ಇದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ, ನಾಳೆ ನಾವು ನೀವು ಒಂದು ಬೇಕಾದರೆ ಟ್ರಯಲ್ ಮಾಡೋಣ. ಇಮಿಡಿಯೇಟ್ ಒಂದು ಜಗಳ ಆಗುತ್ತೆ, ಸಡನ್ ಆಗಿ ಒಂದು 40 ಜನ ಹಿಂದೂಗಳನ್ನು ಅಥವಾ ಯಾರನ್ನು ಅಲ್ಲಿ ಸೇರಿಸ್ಬೇಕು ನಮ್ಮ ಪರವಾಗಿ. ಸಾಧ್ಯ ಇದೆಯಾ ನಿಮಗೆ? ಯೋಚನೆ ಮಾಡಿ. ಆ ವ್ಯಕ್ತಿ ನಿಮ್ಮ ಮೇಲೆ ಕೇವಲ ಇದೊಂದೇ ದೃಷ್ಟಿಕೋನದಲ್ಲಿ ಬಂದಿಲ್ಲ, ಹಾಗಾದ್ರೆ ಏನೋ ನಿಮ್ಮ ಮೇಲೆ
ಏನೋ ಬೇರೆ ದ್ವೇಷ ಇರಬೇಕು. ನನಗೆ ಅಂತದ್ದು ಏನಾದ್ರೂ ಇರೋದಕ್ಕೆ ಕಾರಣ ಏನಾದ್ರೂ ನಿಮಗೆ ಅನ್ಸುತ್ತಾ? ನನಗೆ ಆ ಟೈಮಲ್ಲಿ ಏನು ಅನ್ನಿಸ್ಲಿಲ್ಲ. ನಾನು ಆಸ್ಪತ್ರೆ ಮತ್ತೆ ಸ್ಟೇಷನ್ ಅಲ್ಲಿ ನಡೆದಿದ್ದ ವಾತಾವರಣ ಎಲ್ಲ ನೋಡಿದ್ಮೇಲೆ ಇದಕ್ಕೆಲ್ಲ ಕಾರಣ ನನ್ನ ಮನೆ ಮೇಲೆ ನಾನು ಸ್ವತಂತ್ರ ದಿನಾಚರಣೆ ಆಗಲಿ, ದೊಡ್ಡ ಬಾವುಟನೆ ಹಾರಿಸೋದು, ಹಿಂದೂಗಳ ರಾಮ ಪ್ರತಿಷ್ಠಾಪನೆ ದಿವಸ ದೊಡ್ಡದು ರಾಮಧ್ವಜ ದೊಡ್ಡದಾಗಿ ಹಾಕಿದ್ದೀನಿ. ಸ್ನೇಹಿತರೆ, ಇವರು ಯಾವಾಗ ಶ್ರೀರಾಮ ಮಂದಿರ ಉದ್ಘಾಟನೆ ಆಯಿತು ಜನವರಿ 22ನೇ ತಾರೀಕು, ಅವತ್ತಿನ ದಿನ ಇವರ ಮನೆ ಮೇಲೆ ಬಹಳ ದೊಡ್ಡದಾಗಿ ಭಾಗಧ್ವಜ ಶ್ರೀರಾಮನ ಧ್ವಜ ಹಾರಾಡುತ್ತೆ. ಯಾವುದನ್ನ ಇಸ್ಲಾಂ ಏರಿಯಾವನ್ನಾಗಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೋ, ಅಲ್ಲಿ ಹಿಂದೂಗಳು ಬೇರೆ ಯಾರಿಗೂ ಮನೆಯನ್ನು ಮಾರೋದಕ್ಕೆ ಬಿಡದಂಗೆ ಆ ಜಾಗಗಳನ್ನು ಅವರೇ ಕಪ್ಪಳಿಸ್ಕೊಳ್ತಿದ್ದಾರೋ ಅಂತ ಒಂದು ಏರಿಯಾದಲ್ಲಿ ರಾಮ ಮಂದಿರದ ಪರವಾಗಿ ಒಂದು ಭಾಗಧ್ವಜ ಹಾರಾಡುತ್ತೆ ಅಂದರೆ ದ್ವೇಷ ಅಲ್ಲಿಂದಲೇ ಬೆಳೆದಿರಬಹುದಲ್ವಾ? ಇಲ್ಲ ಅಂದರೆ ಏಕಾಏಕಿ ತಗೊಬಂದು ಆಟೋವನ್ನು ಇವ್ರ ಮನೆ ಮುಂದೆ ನಿಲ್ಲಿಸೋದಕ್ಕೆ ಕಾರಣ ಏನು? ಅದಲ್ಲದೆ ಕೇವಲ ಒಂದು 8-10 ನಿಮಿಷಗಳು ಇಲ್ಲ ಆ ಘಟನೆ ಹಿಡಿದು ಅಷ್ಟರೊಳಗೆ 40ಕ್ಕೂ ಹೆಚ್ಚು ಜನ ಮುಸಲ್ಮಾನರು ಅಟ್ಯಾಕ್ ಮಾಡೋದು ಅಂದರೆ ಏನು? ಇದರ ಗಂಭೀರತೆ ಏನಿರ್ಬೋದು ಅನ್ನೋದು ಊಹೆ ಮಾಡ್ತಿದ್ದೀರಾ? ಅವ್ರು ಇನ್ನೂ ಹೇಳ್ತಾರೆ ಮುಂದುವರೆದು ಅದಾದಮೇಲೆ ಏನಾಯಿತು ಅಂತ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ, ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಹಂಚಬೇಕು, ಇದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಬಹಳ ಜಾಗೃತವಾಗಿರಬೇಕು ಹಿಂದೂ ಸಮಾಜ. ನಾಳೆ ಇದು ನಮ್ಮ ನಿಮ್ಮ ಮನೆಯ ಮುಂದೆಯೂ ನಡೀಬಹುದಾದಂತಹ ಘಟನೆ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನೋಡಿ. ಇವತ್ತು ಕಂಪ್ಲೇಂಟ್ ಕೊಡೋಕೆ ಹೋದರೆ, ಬೇರೆ ಏನೋ ಮಾಡೋಕೆ ಹೋದರೆ ನಮಗೆ ಬೆದರಿಕೆ ಆಗ್ತೀರಿ. ನೀವು ನಿಮ್ಮನ್ನು ಗಡಿಪಾರು ಮಾಡ್ತೀವಿ ಅಂತ ಬೇರೆ ರೀತಿ ಎದುರಿಸ್ತೀರಿ, ಬೇರೆ ರೀತಿ ನೋಟಿಸ್ಗಳನ್ನು ಕಳಿಸ್ತೀರಿ, ಬೇರೆ ರೀತಿ PR ಮಾಡಿಸ್ತೀರಿ. ಈ ಪ್ರಕರಣದಲ್ಲಿ ನೀವು ಮುಂದೆ ಬಂದರೆ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಎದುರಿಸ್ತೀರಾ ನಮ್ಮನ್ನ? ಹೆಂಡತಿ ಮನೆ ಮಕ್ಕಳು ಅಂತ ಹೇಳಿ ಸ್ವಂತ ಕುಟುಂಬ ಅಂತ ಜೀವನ ಮಾಡ್ತಿಲ್ಲ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಎದುರೋದಕ್ಕೆ. ನೀವು ಕೆಣಕಿದ ಪರಿಣಾಮವೇ ಇವತ್ತು ಮತ್ತು ನಾಳೆ ನೋಡ್ತಾ ಇರಿ. ಏಕಾಏಕಿ 30-40 ಜನ ಬಂದು ಏನು ಅಂತಾನು ಕೇಳಿಲ್ಲ, ಕಾರಣ ಏನು ಅಂತಾನು ಕೇಳಿಲ್ಲ, ಏನೂ ಇಲ್ಲ, ದಬಾ ಹೊಡೆದಿದ್ದೆ. ನನ್ನನ್ನು ಕೆಳಗಡೆ ಹಾಕೊಂಡು ತುಳಿತಿದ್ರಂತೆ. ನನ್ನ ತಂಗಿ ಮಗನು ಬಿಡ್ಸಕ್ಕೆ ಬಂದು ಅವನಿಗೆ ಹೊಡೆದವ್ರೆ. ಅಷ್ಟೇ ಇವಳು ಬಂದಿದ್ದಾಳೆ. ಯಾರು? ನನ್ನ ಶ್ರೀಮತಿ. ಕೊಡಿ ಅವರಿಗೆ. ಅಕ್ಕ ನಮಸ್ತೆ. ನಿಮಗೆ ಏನಾಯ್ತು ಅದನ್ನ ಹತ್ರಕ್ಕೆ ಇಟ್ಕೊಂಡು ಮಾತಾಡಿ ಹೇಳಿ. ಅದಕ್ಕೆ ಕೇಳಕ್ಕೆ ಹೋದ್ರೇನು ಕೆಟ್ಟ ಮಾತೆ ಅನ್ನೋದು ಅಮ್ಮ ಅಕ್ಕನೇ. ನಾನು ಅವಾಗೂ ಅಡ್ಡ ಹಾಕ್ಬಿಟ್ಟೆ ಅಂತ ಇದ್ದೀನಿ, ಏನಿದೆಯೋ ಮಾತಾಡು, ಅಮ್ಮ ಅಕ್ಕ ಎಲ್ಲ ಬರಬಾರ್ದಿಲ್ಲ ಅಂದ್ರೆ ನೀನು ಯಾರು, ನೀನು ಹೋಗೋ ಕಡೆ ಅಂತ ಅಂತಾರೆ. ಆ ಚಿಕ್ಕ ಹುಡುಗನ ಅವನ್ನೇ ಫಸ್ಟ್ ಹೊಡಿಯೋದು, ಅಕ್ಕಕ್ಕೆ ಹೊಡಿಯಲ್ಲ, ಪಕ್ಕಕ್ಕೆ ಹೊಡಿಯೋದು. ಇರೋ ಮಾತು ಅಂದ್ರೂ ಸಾಕು. ಆಮೇಲೆ ಒಂದು ಲೇಡಿ ಬಂದು ಏಕ್ದಮ್ ಫುಲ್ ಜಡೆ ಇಟ್ಕೊಂಡು, ಲೇಡೀಸ್ ಕೂಡ ಒಂದೇ, ಅಷ್ಟು ಜನದಲ್ಲಿ ಒಂದು ಲೇಡಿ ಬಂದಿರೋದು ಜಡೆ ಇಟ್ಕೊಂಡು, ಏನು ಇಲ್ಲಿ ಏನು ನಡೀತದೆ, ನೀವೇನು ಮಾತಾಡ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ ಅಂದ್ರೂ ಕೂದಲೇ ಬಿಡ್ತಾ ಇಲ್ಲ. ಅಷ್ಟರಲ್ಲಿ ನನ್ನ ದೊಡ್ಡ ಮಗಳು ನೋಡಿ ಬಂದು ಬಿಡು ನಮ್ಮ ಅಮ್ಮನ್ನ ಅಂದರೆ ಆ ಹುಡುಗಿಗೂ ಜುಟ್ಟು ಇಟ್ಕೊಂಡು ಎಳೆದಿದ್ದಾರೆ. ಹಿಂದೆಗಡೆ ಯಾರೋ ಒಬ್ಬ ಅವಳ ಕಾಲರ್ನ ಇಟ್ಕೊಂಡು ಎಳಿತಾ ಇದ್ದಾನೆ. ನಿಮ್ಮ ಮಗಳದು? ನನ್ನ ಮಗಳನ್ನ, 15 ವರ್ಷದ ಹುಡುಗಿ. ನಾನು ಅಂತ ಇದ್ದೀನಿ, ಮಾತು ಎಲ್ಲಿದೆ, ನೀವೇನು ಮಾಡ್ತಾ ಇದ್ದೀರಾ ಅಂದ್ರೂ ಯಾರು ಕೇಳ್ತಾ ಇಲ್ಲ. ಆ ಹುಡುಗಿನ T-ಶರ್ಟ್ ಇಟ್ಕೊಂಡು ಎಳಿತಾ ಇದ್ದಾರೆ. ಮಗುನ್ ಬಿಡ್ರಿ, ಮಾತು ನಮ್ದು ಇರಲಿ ಅಂದ್ರೂ ಕೇಳ್ತಾ ಇಲ್ಲ. ಹಿಂದೆ ಮುಂದೆ ಆ ಹುಡುಗಿ ಜುಟ್ಟು ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಬಿಡಿಸ್ಕೊಂಬರಷ್ಟೇ ನಮ್ಮನೆ ಹಿಂದೆಗಡೆ ಅವರು ಬಂದರು. ಆ ಹುಡುಗ ಅವ್ರ ಅಮ್ಮ ಎಲ್ಲ, ಅವ್ರನ್ನೂ ಆಯಮ್ಮನ್ನು ಜುಟ್ಟು ಸುತ್ತಾಕೊಂಡು ಹೊಡೆದು ಎಳ್ಕೊಂಬಂದಿದ್ದಾರೆ ಮನೆಯವ್ರಿಗೂ. ನಾವೆಲ್ಲ ಅಲ್ಲಿ ಇದ್ರೆ ಏಕ್ದಮ್ ಮನೆ ಮಗಳ ಜೊತೆ ಏನೆಲ್ಲ ಯಾವ ರೀತಿ ನಡ್ಕೊಂಡ್ರು ಅವರು? T-ಶರ್ಟ್ ಇಲ್ಲಿವರೆಗೂ ಎಳೆದು ಒಂಥರ ಬರೀ ಕೆಟ್ಟ ಮಾತೆ, ಬಾಯಿ ತಗರೆ ಕೆಟ್ಟ ಮಾತೆ ಅವ್ರ ಬಾಯಲ್ಲಿ ಬರೋದು. ಮಾತು ಎಷ್ಟಿರ್ಬೇಕು. ಇಲ್ಲಿ ಜಗಳ ನಡೀತಾ ಇದೆ, ಆಗಲೇ ಮನೇಲಿ ಹೋಗಿ ನನ್ನ ಚಿಕ್ಕ ಮಗಳಿದ್ದಾಳೆ ಒಳಗಡೆ ನುಗ್ಗಿ ಆ ಮಗುಗೆ ಹೋಗಿ ಪಕ್ಕೆ ಹೊಡೆದಿದ್ದಾರೆ. 12 ವರ್ಷದ ಹುಡುಗಿ. ಅವಳು ಈಚೆನೇ ಬರಲಿಲ್ಲ, ಅವಳಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವಳನ್ನ ಒಳಗಡೆ ಹೋಗಿ ನುಗ್ಗಿ ಹೊಡೆದಿದ್ದಾರೆ. ಒಳಗಡೆ ಹೋಗಿ ಹೊಡಿಯೋದೇನಿದೆ ಮನೇಲಿ? ನನ್ನ ಇನ್ನೊಂದು ಮಗು ಹೋಗಿ ಫುಲ್ ಮೂಲೆಯಲ್ಲಿ ಗುಡ್ರಿಸ್ಕೊಂಡು ಕೂತಿದೆ. 5 ವರ್ಷದ ಮಗು. ಆ ಬೈಕ್ಗೆ ಅವನು ಈಗಲೂ ಭಯ ಪಡ್ತಾನೆ ಆ ಜಗಳದ್ದು. ಈಗ ನಾನು ಬಹಳ ಸೂಕ್ಷ್ಮವಾಗಿ ಕೇಳೋದು, ಹಿಂದೂ ಸಮಾಜದಲ್ಲಿ ಎಲ್ಲಿವರೆಗೂ ನಿಮ್ಮನೆ ಹೆಣ್ಮಕ್ಳು ಅಂತ ಬದುಕ್ತೀರಿ? ನೆರೆಮನೆಯಲ್ಲಿ ನಡೆದ ಕಷ್ಟ ನಿಮ್ಮನೆ ಕಷ್ಟ ಆಗಲಿಲ್ಲ ಅಂದಮೇಲೆ, ನೆರೆಮನೆಯ ಹೆಣ್ಣುಮಕ್ಕಳು ನಮ್ಮನೆ ಹೆಣ್ಣುಮಕ್ಳು ಆಗಲಿಲ್ಲ ಅಂದಮೇಲೆ ಯಾಕೆ ಹಿಂದೂಗಳು ಅಂತ ನಾವು ಬದುಕಬೇಕು? ಆ ಬದುಕೋ ಅರ್ಹತೆ ಏನಾದ್ರು ನಮಗಿದೆಯಾ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಇಲ್ಲ. ಈ ಘಟನೆಯನ್ನು ಖಂಡಿಸದ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರನ್ನು ನಾವು ನನ್ನ ನೈತಿಕತೆ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ನೈತಿಕತೆ ಇಲ್ಲ ಅಂತ ಹೇಳ್ತೇವೆ.
ಯಾರೋ ವ್ಯಕ್ತಿಗಳನ್ನ ಒಂದು 30-40 ಜನ ಯಾರೋ ಏಕಾಏಕಿ ಬರ್ತಾರೆ, ಯಾವುದೋ ಗಲಾಟೆ ಇರಲಿ ಏನೇ ಆಗಲಿ, ಒಂದು ಹೆಣ್ಣು ಮಗುವಿನ ಕಾಲರನ್ನ ಟೀ ಶರ್ಟನ್ನು ಹಿಡಿದು ಎಳಿತಾರೆ. ಆ ಹುಡುಗಿ ಬರೆದಿದೆ ಕಂಪ್ಲೇಂಟ್ನಲ್ಲಿ, ಕಂಪ್ಲೇಂಟ್ ಕಾಪಿಯನ್ನು ಹಿಡ್ಕೊಂಡು ಓದಲಿಕ್ಕೆ ನನಗೆ ಮುಖ ಇಲ್ಲ. ನನಗೆ ಮುಖ ಇಲ್ಲ ಅದನ್ನು ಹೇಳಲಿಕ್ಕೆ. ಏನು ನಡೀತು ಅಂತ ಆ ಹೆಣ್ಮಗು ಬರೆದಿದೆ, ಏನು ನಡೀತು ನನ್ನ ಜೊತೆ, ಹೇಗೆ ಆಯಿತು ಅಂತ. ಎಲ್ಲಿದೆ ರೀ ನೈತಿಕತೆಯನ್ನು ಹೊತ್ತ ಸಮಾಜ? ಎಲ್ಲೋ ಮಣಿಪುರದಲ್ಲಾದ ಘಟನೆ ಬಗ್ಗೆ ಮಾತಾಡುವ ನಾಯಿ ನರಿಗಳು ಈಗೆಲ್ಲಿದ್ದಾವೆ ಅಂತ. ಆದರೆ ಇದು ದೊಡ್ಡದಾಗಕ್ಕೆ ಬಿಡಲ್ಲ. ಕೂಡಲೇ ಓಡ್ ಬರ್ತಾರೆ. ಎಲ್ಲಿಂದನೋ ಅಬ್ದುಲ್ ರಜಾಕು, ಇನ್ನೆಲ್ಲಿಂದನೋ ಮುಸ್ಲಿಂ ಮುಖಂಡರು ಓಡ್ ಬರ್ತಾರೆ ಸ್ಟೇಷನ್ ಹತ್ರಕ್ಕೆ. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರೆ ಅಲ್ಲಿಗೆ ಓಡ್ ಬರ್ತಾರೆ. ಯಾಕೆ? ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಹಿಂಗೆ ತೊಂದರೆ ಆದರೆ ಕೈ ಕಟ್ಕೊಂಡು ಸುಮ್ಮನೆ ಇರ್ತೀರಾ? ಹಾಗಾದರೆ ಅವ್ರ ಮನೆ ಹೆಣ್ಮಗು ನಮ್ಮ ಹೆಣ್ಣು ಮಗು ಅಲ್ವಾ? ಆ ತಾಯಿಗಾದ ನೋವು ನಮಗಲ್ವಾ? ಇದು ನೈತಿಕತೆ ಹೊಂದಿದ್ದ ಸಮಾಜನ? ಇದನ್ನು ಶಾಂತಿ ಸಮಾಜ ಅಂತ ಕರೀತಾರ? ಈ ಘಟನೆ ನಡೆಸಿಕೊಂಡವ್ರ ಮೇಲೆ ಏನು ಪರಿಣಾಮ ಬೀರಿದೆ, ಇದನ್ನು ಅನುಭವಿಸಿದವ್ರ ಮೇಲೆ ಏನು ಪರಿಣಾಮ ಬೀರಿದೆ, ಇದನ್ನು ನೋಡಿದ ಅಲ್ಲಿದ್ದ ಉಳಿದ ಹಿಂದೂ ಕುಟುಂಬಗಳ ಮೇಲೆ ಏನು ಪರಿಣಾಮ ಬೀರಿದೆ ಅಂತ ಯೋಚನೆ ಮಾಡಬಲ್ಲರ ನೀವು? ಒಂದು ಹಿಂದೂ ಕುಟುಂಬದ ಮನೆ ಮುಂದೆ ಆಟೋ ಬಂದು ಏಕಾಏಕಿ ನಿಲ್ಲುತ್ತೆ, ಅದನ್ನು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ, ಗುಂಡಾಗಿರಿ ಆಗುತ್ತೆ, ಬಿಡ್ಸಕ್ ಬಂದ ಹೆಣ್ಣು ಮಗಳ ಜೊತೆ ಅನುಚಿತವಾಗಿ ವರ್ತನೆ ಆಗುತ್ತೆ, ಆಕೆ ಟೀ ಶರ್ಟ್ ಕಾಲರ್ ಹಿಡಿದು ಎಳೆದಾಡ್ತಾರೆ, ಬ್ಯಾಟ್ ಟಚ್ ಮಾಡ್ತಾರೆ. ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ, ಮುಚ್ಚಾಕೋಬೇಕು ಏನ್ ನಡೀತು ಅಂತ. ಬ್ಯಾಟ್ ಟಚ್ ಅಂತ ಹೇಳ್ಬೇಕು. ಬ್ಯಾಟ್ ಟಚ್ ನಡೆಯುತ್ತೆ. ಮನೆಗೆ ನುಗ್ಗಿ ಇನ್ನು 12 ವರ್ಷದ ಇರೋ ಹೆಣ್ಣು ಮಕ್ಕಳು ಪೊಕ್ಕೆಗೆ ಹೊಡಿತಾರೆ. ಇದನ್ನೆಲ್ಲ ನೋಡಿ ಅಲ್ಲಿರ್ತಕ್ಕಂಥ ಉಳಿದ ಹಿಂದೂ ಸಮಾಜಕ್ಕೆ ಹೇಗೆ ಬದುಕಬೇಕು ಅಲ್ಲಿ ಅನ್ನೋದು ಅರ್ಥ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಈ ಕುಟುಂಬದ ಮೇಲೆ ನಡೆದ ಘಟನೆ ಇನ್ನು ಉಳಿದ ಅಲ್ಲಿರ್ತಕ್ಕಂಥ 30% ಹಿಂದೂ ಕುಟುಂಬಗಳಿಗೆ ಪಾಠವಾಗುತ್ತೆ. ಹೇಗೆ ಬದುಕಬೇಕು ನೀವು? ಅವನು ಆಟೋ ತಂದು ನಿಲ್ಸಿದ್ರೆ ಮುಚ್ಚಿಕೊಂಡಿರ್ಬೇಕು, ಕೇಳಬಾರ್ದು. ನಿಮ್ಮನೆ ಮುಂದೆ ಆಟೋ ನಿಲ್ಸಿದ್ರೆ ನಿಮ್ಮನೆ ಮುಂದೆ ಏನು ಮಾಡಿದ್ರು ಕೂಡ ನೀವು ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿದ್ರೆ ಸುಕುಮಾರ್ ಅವ್ರ ಮನೆಗೆ ನಡೆದ ಘಟನೆ ಆಗುತ್ತೆ. ಏನು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟ್ ಕೊಟ್ರೆ ಎಂಥ ಕೇಸ್ಗಳನ್ನ ಹಾಕ್ತಾರೆ ಗೊತ್ತಾ? ಹೆಂಗ್ ನಡ್ಕೋಬಹುದು? ನಮಗೆ ಕಾನೂನಿದೆ, ಸಂವಿಧಾನ ಇದೆ, ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳೋರಿಗೆ ಇವ್ರ ಜೊತೆ ಏನು ನಡೀತು ಅಂತ ಮುಂದಕ್ಕೆ ತಿಳ್ಕೋಬೇಕಲ್ಲ, ನೋಡ್ಬೇಕಲ್ವಾ? ಕೇಳಿಸ್ಕೊಳ್ಳಿ. ಆ ಘಟನೆ ಆಗಿ ಅಷ್ಟೆಲ್ಲ ತೊಂದರೆ ಕೊಟ್ಟಂತ ಅವರು ಅದಾದ್ಮೇಲೆ ಇವ್ರು ಫೋನ್ ಮಾಡ್ತಾರೆ ತಕ್ಷಣ ಪೊಲೀಸ್ನವ್ರಿಗೆ, ಹೇಳಿ ಸರ್ ಏನಾಯ್ತು? ಆ ಘಟನೆ ಆದ್ಮೇಲೆ ಮನೆಗೆ ಬಂದವರು ನನ್ನನ್ನು ಒಂದು 3 ಜನ ಮುಸ್ಲಿಂ ಹುಡುಗರೇನೆ ಮನೆ ಒಳಗೆ ಕರ್ಕೊಂಡೋಗಿ ಬಿಟ್ಬಿಟ್ರು. ನನ್ನ ಹತ್ರ ಕೆಲಸ ಮಾಡ್ತಿದ್ದು ಹುಡುಗರು ಫ್ರೆಂಡ್ಸು ಮನೆ ಒಳಗೆ ಬಿಟ್ಬಿಟ್ಟಿದ್ದಾರೆ ನನ್ನನ್ನು. ಒಬ್ಬ ಮೌಲಿ ಬಂದು ಹೇಳ್ತಾನೆ, ತೆರಿಮಾ ಅರೆ ಬಾರ್ ಏ ಗಾಂಡು ಬಾರೋ ಅಂತಾನೆ. ಏ ಗಾಂಡು ಬಾರೋ ಆಚೆ ಅಂತಾನೆ. ಒಬ್ಬ ಮೌಲಿ, ನಮಾಜ್ ಮುಗಿಸ್ಕೊಂಬಂದಿರೋ ಮೌಲಿ ಇವಳ ಹತ್ರ ಹೇಳ್ತಾನಂತೆ, ಅವನ ಆಚೆ ಕಳಿಸ್ದೆ ಹೋದ್ರೆ ನಿನ್ನ ಮನೇನ ನಿಮ್ಮ ಇಡೀ ಕುಟುಂಬ ನೀವು ಹತ್ರ ಹತ್ರ ಸುಟ್ಟಾಕ್ತೀನಿ ಅಂತಾನೆ. ಇಲ್ಲೂ ಇದು ಬರಲ್ಲ ಅಲ್ಲ, ಇದೆಲ್ಲೂ ಹೇಳಲ್ಲ ಅಲ್ಲ. ಹೇಳಿದ್ರೆ ಕೋಮು ಗಲಭೆ ಆಗೋಗುತ್ತೆ, ಈ ವಿಚಾರಗಳು ಆಚೆಗೆ ಬರಬಾರ್ದು ಅಂತೀವಿ. ತಮ್ಗಾದ ನೋವನ್ನು ಹೇಳ್ಕೊಳ್ಳೋದಂತ ಸನ್ನಿವೇಶಕ್ಕೆ ಇವತ್ತಿನ ಸಮಾಜ ನಮ್ಮನ್ನು ದೂಡಿದೆ ಅನ್ನೋದಾದ್ರೆ ಅದನ್ನು ಹೇಳ್ಬೇಡಿ, ಕೋಮು ಗಲಭೆ ಆಗುತ್ತೆ, ಒಂದೊಂದು ಮತಕ್ಕೆ ಜಗಳ ಆಗುತ್ತೆ ಅಂತ ಹೇಳ್ತಾರೆ ಅನ್ನೋದಾದ್ರೆ ನಮಗಾದ ನೋವನ್ನು ನಾವೆಲ್ಲಿ ಹೇಳ್ಕೋಬೇಕಾಗಾದ್ರೆ, ನಮಗಾಗಿರೋ ನೋವನ್ನು ನಾವೆಲ್ಲಿ ಹೇಳ್ಕೋಬೇಕು? ಯಾವ ಸಮಾಜದ ಮುಂದಿಡಬೇಕು? ಗಲಾಟೆ ಮಾಡಿ ಮಾಡೋದೆಲ್ಲ ಮಾಡಿ ಕೊನೆಗೆ ಬಂದು ಗಂಡನ ಆಚೆ ಕಳಿಸ್ಲಿಲ್ಲ ಅಂತ ಅಂದ್ರೆ ಮನೆಗೆ ಬೆಂಕಿ ಹಾಕ್ತೀವಿ ಅಂತ ಒಬ್ಬ ಗಡ್ಡದಾರಿ ಮುಸಲ್ಮಾನ ಮುಲೋಲಿ ಅಂತ ಕರೆಸ್ಕೊಳ್ಳೋನು ಬಂದು ನಿಂತ್ಕೊಂಡು ಆ ತಾಯಿಗೆ ಹೇಳ್ತಾನೆ. ಆ ನೋವನ್ನ ಆ ತಾಯಿ ಯಾರ ಹತ್ರ ಹೇಳ್ಬೇಕು? ಯಾರ ಹತ್ರ ಹೇಳಬೇಕು? ನೋವು ಅನ್ಸೋದಿಲ್ವಾ? ಇಂಥ ಸಮಾಜದೊಳಗೆ ನಾವು ಇನ್ನೆಷ್ಟು ದಿನ ಕೈ ಕಟ್ಕೊಂಡು ನಾವು ನ್ಯಾಯ ಕೇಳ್ದಂಗೆ ಹೋರಾಟ ಮಾಡ್ದಂಗೆ ಇನ್ನೆಷ್ಟು ದಿನ ಬದುಕಬೇಕು? ಇನ್ನು ಈ ಬದುಕು ನಾವು ಸ್ಕೂಲಲ್ಲೆಲ್ಲ ಓದಬೇಕಾದ್ರೆ ಬರೀತಿದ್ರು ಕೆಳಗಡೆ ಪುಸ್ತಕಗಳಲ್ಲಿ, ಇಲಿಯಂತೆ 100 ಕಾಲ ಬದುಕುವ ಬದಲು ಹುಲಿಯಂತೆ 3 ದಿನವಾದರೂ ಸರಿ ಹುಲಿಯಂತೆ ಬದುಕು ಅಂತ. ಹಿಂದೂ ಸಮಾಜ ಇಲಿಯಂತೆ ಬದುಕೋದಕ್ಕೆ ತೀರ್ಮಾನ ಮಾಡಿದೆಯಾ ಅಂತ ನನಗೆ ಗೊತ್ತಿಲ್ಲ.
ಆಮೇಲೆ ಏನಾಯ್ತು ಸರ್? ಅದಾದ್ಮೇಲೆ ನಮ್ಮ ಪಕ್ಕದ ಮನೆಯಲ್ಲೇ ಒಂದು ಅಂಗಡಿ ಮನೆ ಇದೆ. ಆ ಹುಡುಗ ಸ್ಟೇಷನ್ಗೆ ಫೋನ್ ಮಾಡಿದಂತೆ ಪೊಲೀಸರು ಬಂದರು, ಹೊಯ್ಸಳದವ್ರು ಬಂದರು. ಹೊಯ್ಸಳದವ್ರು ಬಂದು ಇವಳ ಹತ್ರ ಇವಳು ಅಷ್ಟೆಲ್ಲ ಆಚೆ ಇದ್ಲು, ಕೇಳಿದ್ರಂತೆ ಕಂಪ್ಲೇಂಟ್ ಕೊಡ್ತೀನಮ್ಮ ಅಂತ. ಇವಳಿಗೆ ಮಕ್ಳು ಇಲ್ದಿರೋದು ಗಾಬರಿ. ಇಲ್ಲ ಸರ್, ಒಂದು 5 ನಿಮಿಷ ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತಾರೆ. ನೀನು ಅವನು ಯಾರೋ ಹೇಳಂತಾನಂತೆ ಮುಸ್ಲಿಮು, ಕಂಪ್ಲೇಂಟ್ ಕೊಡ್ತೀಯ ಕೊಡು, ಅದು ಹೆಂಗೆ ಕೊಡ್ತೀಯ ನೋಡ್ತೀನಿ. ಬಿಡ್ಸೇಳಿ ಹೊಯ್ಸಳದವ್ರು ಬರ್ತಾರೆ. ಹಾ. ಹೊಯ್ಸಳದವ್ರು ಬಂದು ಇವಳ ಹತ್ರ ಕೇಳಿದ್ದಾರೆ ಕಂಪ್ಲೇಂಟ್ ಕೊಡ್ತೀರೇನಮ್ಮ ಅಂತ. ಅಲ್ಲ ಅವರು ಅದಾದ್ಮೇಲೆ ಇನ್ನೊಬ್ಬ ಅವ್ರಿಗೆ ಕೊಡಿ ಫುಲ್ ಗುಂಪು ಕಟ್ಟಿದ್ರು. ಆ ಹಿಂದೆ ಯಾರು ಪರ್ಸನ್ ಗೊತ್ತಿಲ್ಲ. ಹಾ, ಅದು. ಆ ಪರ್ಸನ್ ಬಂದು ಜೋರಾಗಿ ಹೇಳೋದು, ಕೊಡು ಕೊಡು, ಅದು ಹೆಂಗೆ ಕಂಪ್ಲೇಂಟ್ ಕೊಡ್ತೀಯ ನಾನು ನೋಡ್ತೀನಿ, ಕೊಡು ಕೊಡು ಅಂತ ಅಂದರು. ನನಗೆ ಮಕ್ಳು ಕಾಣಿಸ್ಲಿಲ್ಲ ಕಣ್ಮುಂದೆ. ನಾನು ಅವ್ರಿಗೆ ಹೇಳಿದೆ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಕೊಡ್ತೀನಿ ಅಂತ ಹೇಳಿ ಪೊಲೀಸವ್ರನ್ನೂ ಕಳಿಸ್ಬಿಟ್ಟೆ. ಆಮೇಲೆ ಮನೆಗೆ ಬಂದು ಹುಡುಗರು ಎಲ್ಲ ಹೇಳಿದ್ರು, ಫಸ್ಟ್ ಕಂಪ್ಲೇಂಟ್ ಕೊಡಿ, ಇದಾಗ್ದಿರೋ ಕೆಲಸ. ಅವ್ನ ಮನೆ ಒಳಗಡೆ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀನಿ? ಅದೇ ಮನೆಗೆ ಬೆಂಕಿ ಹಾಕ್ತೀನಿ. ಯಾವಾಗ ಆ ಮೂಲಿ ಅಂದಿರೋದು, ಹಾ ಮನೆ ಒಳಗಡೆ ನುಗ್ಗಿ ಏನು ಮಾಡ್ತೀನಿ ನೋಡು ಅಂತ ಅಂದ. ಕಂಪ್ಲೇಂಟ್ ಕೊಡೋಕೆ ಅವ್ನು ಹೇಳಿದ್ದು ಹಿಂದೆಗಡೆಯಿಂದ, ಆ ಪರ್ಸನ್ ಯಾರು ಅಂತಲೂ ಇನ್ನೂ ಗೊತ್ತಿಲ್ಲ. ಕೊಡು ಕೊಡು, ಅದೇನು ಕೊಡ್ತೀಯೋ ನೋಡ್ತೀನಿ ನಾನು, ನೀನು ಓಡಾಡೋದು ಅದು ಹೆಂಗೆ ಓಡಾಡ್ತೀಯೋ, ನೀನು ಅದೇನು ಮಾಡ್ತೀಯೋ ನೋಡ್ತೀನಿ ಅಂತ ಬ್ಯಾಕ್ ಸೈಡಿಂದ ಧಮ್ಕಿ ಥರ. ಅದಾದ್ಮೇಲೆ ಏನಾಯ್ತು ಅಕ್ಕ? ಅದಾದ್ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಸ್ಟೇಷನ್ಗೆ ಹೋಗ್ತೀವಿ ನಾವು. ಅಂದ್ರೆ ಸ್ಟೇಷನ್ಗೆ ಯಾವ್ದ್ರಲ್ಲಿ ಹೋದ್ರಿ? ನಾನು ಆಟೋದಲ್ಲಿ ಹೋದೇನು. ಹೊಯ್ಸಳ ಬಂದಿತ್ತಲ್ವಾ ಅಲ್ಲಿಗೆ? ಅವ್ರು ಬಂದು ಹೊರಟೋದ್ರು. ಅವ್ರೇನ್ ನಿಮ್ಮ ಹತ್ರ ಏನು ಇದ್ ಮಾಡ್ಲಿಲ್ಲ, ಹೊರಟ್ಬಿಟ್ರು? ಹೊರಟೋದ್ರು ಅವರು. ಅವ್ರೇನು ನೀವು ಮತ್ತೆ ಕಂಪ್ಲೇಂಟ್ ತಗೊಳ್ಳೋದಕ್ಕಾಗ್ಲಿ ನಿಂತ್ಕೊಂಡಲ್ಲಿ ನಿಮಗೆ ಒಂದು ಸೆಕ್ಯೂರಿಟಿ ಕೊಡೋದಕ್ಕಾಗ್ಲಿ ಅಥವಾ ಮತ್ತೆ ಯಾವ್ದಕ್ಕಾಗ್ಲಿ ಪ್ರಯತ್ನ ಮಾಡ್ಲಿಲ್ಲ? ಇಲ್ಲ ಹೊರಟೋದ್ರು ಅವರು. ಅವ್ರಿಗೆ ಏನ್ ಕಂಪ್ಲೇಂಟ್ ಏನಂತ ಕ್ಲಿಯರ್ ಮಾಡಿದ್ರು ಅವರು? ಅವ್ರೇನು ಏನು ಮಾತಾಡಿಲ್ಲ. ಕಂಪ್ಲೇಂಟ್ ಸ್ಟೇಷನ್ಗೆ ಬನ್ನಿ ಅಂತಾನೆ ಹೇಳಿಲ್ಲ? ಇಲ್ಲ ಏನಿಲ್ಲ. ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ಕ್ಲಿಯರ್ ಮಾಡಿದ್ರು. ಒಳ್ಳೆ ಅಲ್ಲಿದ್ದಿದ್ದ ಜಗಳ ಎಲ್ಲ ಬಿಡಿಸಿ ಅವ್ರನ್ನ ದೂರ ಮಾಡಿ ಇವ್ರನ್ನ ದೂರ ಮಾಡಿ ಅವ್ರ ಪಾಡಿಗೆ ಅವ್ರು ಹೋದ್ರು ಹೊಯ್ಸಳದವರು. ಅದ್ಭುತವಾದಂಥ ಕೆಲಸ ಇದು, ಅದ್ಭುತವಾದಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ಸ್ಟೇಷನ್ಗೆ ಹೋದ. ನಾನು ಆಟೋದಲ್ಲಿ ಮತ್ತೆ ಒಂದೆರಡು 2 ವೀಲರ್ ಎತ್ಕೊಂಡು ಸ್ಟೇಷನ್ಗೆ ಹೋದ. ಕಂಪ್ಲೇಂಟ್ ಕೊಡೋಣ ಅಂತ ಹೋದ. ಕಂಪ್ಲೇಂಟ್ ಕೊಡೋಣ ಅಂತ ಹೋದ. ನಿಮಗೆ ಏನೇನು ಗಾಯಗಳು, ಯಾರ್ಯಾರಿಗೆ ಏನೇನಾಗಿತ್ತು ಸರ್? ನನಗೆ ಇಲ್ಲಿ ಹೊಡೆದಿದ್ರು, ಇದೆಲ್ಲ ಫುಲ್ ಊದ್ಕೊಂಡ್ಬಿಟ್ಟಿತ್ತು. ಹಾ. ಮತ್ತೆ ಇದು ಎಳೆದಾಡಿರೋದು ಈಗಲೂ ಮಾರ್ಕ್ ಇದೆ, ತರ್ಸ್ಕೊಂಡಿದ್ದು. ಮತ್ತೆ ಇದು ಬ್ಲಡ್ ಕ್ಲಾಟ್ ಆಗಿತ್ತು ಇಲ್ಲಿ. ಓಕೆ. ಮತ್ತೆ ಈ ಸೈಡ್ ಪೂರ್ತಿ ತುಳಿದಿದ್ದು, ಪೂರ್ತಿ ನಾವು 2 ದಿವಸ ಎಲಿಕ್ ಹಾಕೊಂಡು ತುಂಬಿದ್ರ? ಕೆಳಗೆ ಹಾಕೊಂಡು ತುಳಿದಿರೋದು ನನ್ನನ್ನು. ಏಕಾಏಕಿ ಬರೋರು ನೂಕೋದು, ಅವ್ರನ್ನ ಎದುರಿಗೆ ಹೊಡೆಯೋ ಅಷ್ಟು ಅವ್ರಿಗಿಲ್ಲ, ಕೆಳಗಡೆ ಹಾಕ್ಬಿಟ್ಟು ನೂಕ್ಬಿಟ್ಟು ಓದಿಯೋದು, ಅದೇ ಮಾಡ್ತಾ ಇದ್ವಿ. ಆಮೇಲೆ ಚೆನ್ನಾಗಿ ತುಳಿದಾಡಿದಾರೆ ನನಗೆ. ಆಮೇಲೆ ನಿಮ್ ಜೊತೆಗೆ ಯಾರು ಬಂದ್ರು ಕಂಪ್ಲೇಂಟ್ ಕೊಡೋದಕ್ಕೆ ಅಲ್ಲಿಗೆ ಸ್ಟೇಷನ್ ಹತ್ರ? ಕಂಪ್ಲೇಂಟ್ ಕೊಡೋದಕ್ಕೆ ನಾನು, ನನ್ನ ಶ್ರೀಮತಿ, ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ. ಮತ್ತೆ ಹಿಂದ್ಗಡೆ ಮನೆಯವ್ರ ಗೇಟ್ ಆಗಿತ್ತಲ್ಲ, ಅವರು ಬಿಡ್ಸೋಕ್ ಬಂದವರು ಹಿಂದಗಡೆ ಮನೆಯವರು. ಹೌದು. ಅವ್ರು ಯಾರ್ಯಾರು? ಅವರೊಬ್ರು ಲೇಡಿ ಮತ್ತೆ ಒಂದು ಹುಡುಗ, ಅಮ್ಮ ಮಗ. ಅವ್ರಿಗೂ ಹೊಡೆದ್ರು? ಅವ್ರಿಗೂ ಹೊಡೆದಿದ್ದಾರೆ. ಈ ಕುಟುಂಬ ಇದಾದ್ಮೇಲೆ ಇವ್ರನ್ನ ಬಿಡಿಸೋದಕ್ಕೆ ಅಂತ ಇವ್ರ ಸ್ನೇಹಿತರು ಪಕ್ಕದ ಮನೆಯವರು, ಮನೆ ಹಿಂದಿನವರು ಬರ್ತಾರೆ. ಅಮ್ಮ ಮಗ, ಆ ಅಮ್ಮ ಮಗನ ಮೇಲೂ ಅಲ್ಲೇ ಆಗತ್ತೆ. ನೆನಪಿಸ್ಕೊಳ್ಳಿ ಸ್ನೇಹಿತರೆ, ಈ ವಿಚಾರಗಳನ್ನು ಎಷ್ಟು ಗಂಭೀರವಾಗಿ ಸಮಾಜ ತಗೋಬೇಕಿತ್ತು, ಆದ್ರೆ ಸಮಾಜದ ಮುಂದೆ ಯಾವ ವಿಚಾರಗಳು ಬರ್ದಂಗೆ ಮುಚ್ಚಾಕಿದ್ರು. ಯಾಕೆ ಅಂದರೆ ಸಮಾಜದ ಮುಂದೆ ಈ ವಿಚಾರ ಬಂದರೆ ಕೋಮು ಗಲಭೆ ಆಗುತ್ತೆ ಅಂದರೆ ನಮಗೇನು ನೋವಾದರೂ ನಾವು ತಡ್ಕೋಬೇಕು, ಹೇಳಬಾರ್ದು ಸಮಾಜದ ಮುಂದೆ ಅಲ್ವಾ? ಅಷ್ಟೊಂದೇ ಸ್ಟೇಷನ್ಗೆ ಹೋಗೋಣ ಅಂತ. ನಮಗೆ ಸ್ಟೇಷನ್ನು ಅದೆಲ್ಲ ಹೊಸದು, ನಾವು ಯಾವಾಗ ಹೋಗಿರಲಿಲ್ಲ, ಏನಿಲ್ಲ. ಅಷ್ಟರಲ್ಲಿ ಇವಳು ಬಂದು ನನ್ನ ತಂಗಿಗೆ ಫೋನ್ ಮಾಡಿದ್ದು. ಅವಳಿಗೆ ಸ್ವಲ್ಪ ಕಾನೂನು ಅದು ಇದೆಲ್ಲ ಗೊತ್ತಿದೆ. ಅವಳು ಫೋನ್ ಮಾಡಿ ಕರ್ಸ್ಕೊಂಡಿದ್ರು. ಅಷ್ಟಕ್ಕೆ ಇಟ್ಕೊಳ್ಳಿ. ಅವಳು ಅಷ್ಟೊತ್ತಿಗೆ ಸ್ಟೇಷನ್ ಹತ್ರ ಬಂದಳು. ಸ್ಟೇಷನ್ ಹತ್ರ ಹೋಗ್ತಿದ್ದಂಗೆ MNC ಮಾಡಿಸ್ಕೊಂಬರೋಗಿ ಅಂತ ಪ್ರೈವೇಟ್ ಆಸ್ಪತ್ರೆಗೆ ಕಳಿಸಿದ್ರು ನಮ್ಮನ್ನು. MLC ನೀವೇ ಮಾಡಿಸ್ಕೊಬರೋಗಿ ಅಂತ ಹೇಳಿದ್ರು. ಹೌದು ಸ್ನೇಹಿತರೆ, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ. ಇವರಿಗೆ ಏಟ್ ಬಿದ್ದಿದೆ 4 ಜನಕ್ಕ 5 ಜನಕ್ಕ 7 ಜನಕ್ಕೆ 7 ಜನಕ್ಕೂ ಏಟ್ ಬಿದ್ದಿದೆ. 4 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳ. 4 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳ ಮೇಲೆ ಮುಸ್ಲಿಂನ ಗೂಂಡಾಗಿರಿಯಿಂದ, ಮುಸ್ಲಿಂ ವ್ಯಕ್ತಿಗಳು ಮಾಡಿದ ಗೂಂಡಾಗಿರಿಯಿಂದ ಅಷ್ಟು ಜನರಿಗೂ ಏಟಾಗಿದೆ. ಕೆಲವರಿಗೆ ಬ್ಲಡ್ ಬರ್ತಾ ಇದೆ, ರಕ್ತ ಬರ್ತಾ ಇದೆ. ಪೊಲೀಸ್ನವ್ರು ಹೇಳ್ತಾರೆ ನೀವೇ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ MLC ಮಾಡಿಸ್ಕೊ ಬನ್ನಿ ಅಂತ. ಆಸ್ಪತ್ರೆಗೆ ದಾಖಲಾಗಿ ನೀವೇ MLC ಮಾಡಿಸ್ಕೊ ಬನ್ನಿ ಅಂತ. ಯಾವ ಪೊಲೀಸ್ನವ್ರು ಖುದ್ದು ತಗೊಂಡು ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆ ಕಡೆಯಿಂದ ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತು, ಆ ಪೊಲೀಸ್ನವ್ರು ಹೇಳ್ತಾರೆ ನೀವೇ ಹೋಗಿ. ನೀವು ಫಸ್ಟ್ ಸ್ಟೇಷನ್ಗೆ ಹೋದ್ರಿ, ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಅವರೇ ಕಳಿಸಿದ್ರು. ಯಾವ ಆಸ್ಪತ್ರೆಗೆ ಹೋದ್ರಿ? ಅಲ್ಲೇ ಸ್ಟೇಷನ್ ಇಂದ ಸ್ವಲ್ಪ ಕೂಗಳತೆ ದೂರದಲ್ಲಿರೋ ವಾಸವಿ ಅಂತ ಒಂದು ಆಸ್ಪತ್ರೆ. ವಾಸವಿ ಆಸ್ಪತ್ರೆಗೆ ಹೋಗ್ತಾರೆ ಸ್ನೇಹಿತರೆ. ಇವರು
7 ಜನ ವಾಸವಿ ಆಸ್ಪತ್ರೆಗೆ ಹೋಗ್ತಾರೆ. ಇವ್ರು ವಾಸವಿ ಆಸ್ಪತ್ರೆಗೆ ಹೋಗೋದ್ರೊಳಗಡೆ ಈ ವಿಡಿಯೋ ಒಂಚೂರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಮಾಧ್ಯಮಗಳಿಗೆ ಈ ವಿಚಾರ ಸಿಕ್ಕಿರುತ್ತೆ. ಕ್ಲಾರಿಟಿ ಇಲ್ಲ ಮಾಧ್ಯಮಗಳಿಗೆ ವಿಚಾರ ಏನಾಯ್ತು ಅಂತ. ಪಾಪ ಕೇಳಿದವರು ಅಕ್ಕಪಕ್ಕದವ್ರಿಗೂ ಏನಾಯ್ತು ಅಂತ ಗೊತ್ತಿಲ್ಲ. ಏನೋ ಆಟ ನಿಲ್ಸೋದು ಗಲಾಟೆ ಅಷ್ಟೇ ಎಲ್ಲರಿಗೂ. ಪೊಲೀಸ್ನವರು ಅದನ್ನು ಬಿಡಿಸಿ ಗಲಾಟೆ ಏನಾಯ್ತು, ಯಾರ್ಯಾರ ಜೊತೆ ಯಾವ್ಯಾವ ಥರ ವರ್ತನೆಗಳಾಯ್ತು, ಏನು ಕಂಪ್ಲೇಂಟ್ ತಗೋಬೇಕು ಅನ್ನೋದು ಪೊಲೀಸ್ನವ್ರಿಗೂ ಗೊತ್ತಿಲ್ಲ. ಸೀದಾ MLC ಮಾಡಿಸ್ಕೊಬರ್ಗೆ ಅಂತ ಅವ್ರನ್ನೇ ಕಳಿಸ್ಬಿಟ್ರು. ಆಸ್ಪತ್ರೆಯಲ್ಲಿ ಏನಾಯ್ತು ಅಂತ ಈ ಗಲಾಟೆ ಯಾವಾಗ ದೊಡ್ಡದಾಯ್ತು, ಅಲ್ಲಿರೋ 40 ಜನರು ಯಾವಾಗ ಇವ್ರು ಕಂಪ್ಲೇಂಟ್ ಕೊಡ್ತಾರೆ ಅಂತ ಮುಸಲ್ಮಾನರು 40ಕ್ಕೂ ಹೆಚ್ಚು ಜನ ಮುಸಲ್ಮಾನರಿಗೆ ಗೊತ್ತಾಯ್ತು ಇವ್ರು ಸ್ಟೇಷನ್ಗೆ ಹೋದ್ರು ಅಂತ, ಅವ್ರವ್ರಿಗೆ ಗೊತ್ತಿರ್ತಕ್ಕಂಥ ಮುಸಲ್ಮಾನ್ ಮುಖಂಡರುಗಳಿಗೆ ಫೋನ್ ಮಾಡಿದ್ರು, ಭಯ್ಯ ಮೇರಕೋ ಹೆಲ್ಪ್ ಕರೋ, ನಮ್ಮನ್ನು ಕಾಪಾಡಿ. ಯಾರ ಪರ ನಿಲ್ಬೇಕಾಗಿತ್ತು? ನಾನು ಈಗಲೂ ಹೇಳ್ತೀನಿ, ಅಬ್ದುಲ್ ರಜಾಕ್ಗೆ ನೈತಿಕತೆ ಇದ್ದಿದ್ರೆ, ಅವ್ನು ನಿಜವಾಗ್ಲೂ ಮನುಷ್ಯತ್ವ ಇರೋ ವ್ಯಕ್ತಿನೇ ಆಗಿದ್ದಿದ್ರೆ ಬಂದು ಇವ್ರ ಪರ ನಿಂತ್ಕೋಬೇಕಿತ್ತು, ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡಿಸ್ಬೇಕಿತ್ತು. ಆಮೇಲೆ ಇವರು ಆಸ್ಪತ್ರೆಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಇದು ಹೊರಗಡೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿರುತ್ತೆ. ಆಗ ಪೊಲೀಸ್ನವ್ರು ಸ್ವಲ್ಪ ಜಾಗೃತರಾಗಿ ಮುಂದಕ್ಕೆ ಏನು ನಡೀತಾರೆ, ಏನಾಯ್ತು ಆಮೇಲೆ? ಆಸ್ಪತ್ರೆಗೆ ಹೋದೋ ಇವ್ರು 6 ಜನನು ಒಂದು ಸೈಡು, ನನ್ನನ್ನು ಸಪ್ರೇಟ್ ICU ವಾರ್ಡ್ ಥರ ಸ್ವಲ್ಪ ಇತ್ತು, ನನ್ನನ್ನು ಸಪ್ರೇಟ್ ಆಗಿ ನಿಮಗೆ ಸ್ವಲ್ಪ ಜಾಸ್ತಿ ಏಟು ಆಗಿ ಸಪ್ರೇಟಾಗಿ ಹಾಕಿದ್ರು. ಅಷ್ಟರಲ್ಲಿ ಪೊಲೀಸವ್ರು ಬಂದರು, ಎಲ್ಲರ ಹತ್ರನೂ ಹೇಳಿಕೆ ತಗೊಂಡವ್ರೆ. ನನ್ನ ಹೇಳಿಕೆ ಮೇಲೆ ಮಾತ್ರನೇ ಕಂಪ್ಲೇಂಟ್ ತಗೊಂಡಿದ್ದಾರೆ. ಪ್ರತಿಯೊಬ್ಬರ ಹತ್ರನೂ ಹೇಳಿಕೆ ತಗೊಂಡಿದ್ದಾರೆ. ನಿಮ್ದು ಹೇಳಿಕೆ ತಗೊಂಡಿದ್ದಾರೆ. ನನ್ನ ಕಾಲ ಹತ್ರನೇ ಕೂತ್ಕೊಂಡು ಬರೀತಾ ಇದ್ರು. ನನಗೆ ನೋವು ತಡೆಯಕ್ಕೆ ಆಯ್ತಿರ್ಲಿಲ್ಲ. ನಾನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಸ್ನೇಹಿತರೆ, ಇವ್ರು ಆಸ್ಪತ್ರೆಯಲ್ಲಿ ಇದ್ದಾಗ ಯಾವಾಗ ಇದು ಒಂದು ಸ್ವಲ್ಪ ಘಟನೆ ದೊಡ್ಡದಾಗಾಯ್ತು, ಇವರನ್ನೇ MLC ಮಾಡಿಸ್ಕೊಂಡು ಬರೋಗಿ ಆಮೇಲೆ ಅಂತ ಹೇಳಿದ ವ್ಯಕ್ತಿಗಳು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನ್ಯೂಸ್ ಬರೋಕ್ಕೆ ಶುರು ಆಯ್ತು, ತಕ್ಷಣ ಎಚ್ಚೆತ್ಕೊಂಡ ಪೊಲೀಸ್ನವರು ಆಸ್ಪತ್ರೆಗೆ ಹೋದ್ರು. ಅದು ಕಮಿಷನರ್ ಸರ್ ಕಾಲ್ ಮಾಡಿದ್ದಕ್ಕೆ ನಾವು ಅಷ್ಟೊತ್ತಿಗೆ ಕಮಿಷನರ್ ಸರ್ ಕೈಯಿಂದ ಕಾಲ್ ಮಾಡಿಸಿದ್ವಿ ಸ್ಟೇಷನ್ಗೆ. ಅದರಿಂದಾಗಿ ಅವರು ಬಂದಿದ್ದು ಹಾಸ್ಪಿಟ್ಲಿಗೆ ಹೇಳಿಕೆ ತಗೊಳಕ್ಕೆ. ಇವ್ರು ಕಮಿಷನರ್ಗೆ ಹೆಂಗ್ ಕಾಂಟ್ಯಾಕ್ಟ್ ಒಂದು ನಿಮಿಷ ಅದು ಹೇಳಿ. ಅದು ಮೊದಲು ಪೊಲೀಸ್ನವ್ರು ಬಂದಿರಲಿಲ್ಲ, ನಿಮ್ಮನ್ನೇ ಕಳಿಸಿದ್ರು. ಇವ್ರನ್ನೆಲ್ಲರನ್ನು ಹಾಸ್ಪಿಟ್ಲಿಗೆ, ಇವರು ಸ್ಟೇಷನ್ಗೆ, ಕುಮಾರಸ್ವಾಮಿ ಲೆವೆಟ್ ಪೊಲೀಸ್ ಸ್ಟೇಷನ್ಗೆ ಬರೋ ಅಷ್ಟೊತ್ತಿಗೆ ನಾನು ನಮ್ಮ ತಾಯಿ ಅಲ್ಲಿ ಹೋಗಿ ನಿಂತಿದ್ವಿ. ಆಮೇಲೆ ಒಳಗೆ ಹೋದ್ರೂ ಅವ್ರದ್ದೇನು ರೆಸ್ಪಾನ್ಸ್ ಇಲ್ಲ. ಆದರೆ ಅಷ್ಟೊತ್ತಿಗಾಗಲೇ ಹೊಯ್ಸಳ ಅವರು ಸ್ಟೇಷನ್ಗೆ ವಿಷಯ ತಿಳಿಸಿದ್ದಾರೆ. ತಿಳಿದೆ ಏನಿಲ್ಲ. ಹೋದ್ವಿ, ಏನಮ್ಮ ಅಂದರು, ಹೀಗೆ ಈ ರೀತಿ ಮುಸ್ಲಿಮ್ಸ್ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ, ತುಂಬ ನೋವಾಗಿದೆ ಅಂತಂದರೆ ಆ ಕಡೆ ಕುತ್ಕೊಳ್ಳಿ ಅಂತ ಅಂದರು. ಅಷ್ಟೇ ಅವ್ರು ಹೇಳಿದ್ದು, ಆ ಕಡೆ ಕೂತ್ಕೊಳ್ಳಿ, ಅಲ್ಲೊಂದು 3 ಸೀಟ್ ಇದೆ, ಅಲ್ಲಿ ಕೂತ್ಕೊಳ್ಳಿ ಅಂತ. ನಾನು ನಮ್ಮಮ್ಮ ಕೂತ್ವಿ. ಗಾಯ ಆದವ್ರ ಸಮೇತ ಅಲ್ಲೇ ಇದ್ದಾರೆ, ಆ ಕಡೆ ಕೂತ್ಕೊಳ್ಳಿ ಅಂದ್ರು. ಅಷ್ಟೇ ಅಂದು. ಅಲ್ಲಿ ಅವ್ರು ಯಾರ ಜೊತೆನೂ ಮಾತಾಡ್ತಿದ್ರು, ಅದರಿಂದ ಅಲ್ಲಿ ಕೂತ್ಕೊಳ್ಳಿ ಅಂದರು. ನಾನು ಅಷ್ಟೊತ್ತಿಗೆ ನನ್ನ ಅಣ್ಣನ ಕೇಳಿದೆ, ನೋಡು ಇದು ನಮ್ದು ಏನು ತಗೊಳ್ಳಲ್ಲ ಅನಿಸ್ತಾರೆ, ಬಟ್ ನನಗೆ ನನ್ನ ಮಕ್ಕಳನ್ನ ನಾನು RSSಗೆ ಹಾಕಿದ್ದೀನಿ, ಸ್ವಲ್ಪ ನಮಗೆ ಹಿಂದುತ್ವ ಅದೆಲ್ಲ ಆಸೆ, ನಾವೇನು ನಮ್ಮ ಕೈಲಾಗುತ್ತೆ ಅದನ್ನು ಸೇವೆ ಮಾಡ್ಕೊಂಡು ಬೆಳೆದಿರೋ ಅಂಥವ್ರು. ನಾನು ಹೇಳಿದೆ, ನೋಡಿ ಇದು ಈ ಮಟ್ಟಿಗೆ ಹೋದರೆ ಏನೂ ಆಗೋದಿಲ್ಲ, ನಾವು ಪ್ರತಾಪ್ ಸಿಂಹ ಅಣ್ಣನಿಗೆ ಇಲ್ಲಾಂದರೆ ತೇಜಸ್ವಿ ಸರ್ಗೆ ಯಾರಿಗಾರು ಹೇಳೋಣ ಅಂತೇಳಿ. ಯಾಕಂದರೆ ನಾಳೆ ದಿವಸ ಸುಮ್ಮನೆ ದೊಡ್ಡದಾಗುತ್ತೆ, ಮಕ್ಕಳ ಮೇಲೆ ಮತ್ತೆ ಏನಾದ್ರು ಜೀವ ಬೆದರಿಕೆ ಬರುತ್ತೆ ಅನ್ನೋ ಭಯ ಇರುತ್ತಲ್ಲ ನಮಗೂ. ಯಾಕೆಂದರೆ ಇಷ್ಟು ವರ್ಷ ನಾವು ಆ ಏರಿಯಾದಲ್ಲಿ ಆ ಮುಸ್ಲಿಮ್ಸ್ ಅವ್ರಿಗೆ ಎದ್ರುಕೊಂಡೇ ಬದುಕಿದ್ದು. ರಾತ್ರಿ 11 ಗಂಟೆ ಸುಮಾರಲ್ಲಿ ಮನೆ ಬಾಗ್ಲಲ್ಲಿ ಬಂದು ಹುಚ್ಚು ಹೋಯ್ತಾರೆ 30-40 ವರ್ಷದ ಗಂಡಸರು. ನಾವು ಅದನ್ನೆಲ್ಲ ಈಚೆ ಬರಲ್ಲ, ಎಚ್ಚರ ಇರುತ್ತೆ ನಮಗೆ, ನಾವು ಈಚೆ ಬರಲ್ಲ. ಯಾಕಂದರೆ ಅವರು ಇದನ್ನ ರೆಡಿ ಆಗ್ಬಿಟ್ಟಿದ್ದಾರೆ ನಮ್ಮನ್ನ ಅಲ್ಲಿಂದ ಓಡಿಸ್ಬೇಕಂತ. ಮನೆ ಬಾಗ್ಲು ಮುಂದೆ, ರಂಗೋಲೆ ಮುಂದೆ 11 ಗಂಟೆ ರಾತ್ರಿ ಇರಲಿ, ನಮ್ಗೆ ಎಚ್ಚರ ಇರುತ್ತೆ. ನಾವು ಹೋಗಿ ಈಚೆ ಕೇಳೋಕ್ಕಾಗಲ್ಲ, ಬಾಗ್ಲು ದಬ್ಬ ತಟ್ತಾರೆ ನೈಟಲ್ಲಿ. ನಾವು ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಅಣ್ಣ ಒಬ್ಬನೇ ಸ್ವಲ್ಪ ಆ ರೋಡಲ್ಲಿ ಯಾರಿಗಾರು ಏನಾದ್ರು ತೊಂದರೆ ಅಂದರೆ ಹೋಗಿ ನಿಲ್ಲೋದು ಮಾಡೋದು ಎಲ್ಲ ನಮ್ಗೆ ಗೊತ್ತಿದೆ. ನಮ್ಮನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಮನಸ್ಸಿಗಿತ್ತು. ಆದರೆ ನಾನು ಯಾರ ಹತ್ರ ಹೇಳ್ಕೊತಿರ್ಲಿಲ್ಲ. ಆ ರೀತಿಯೇ ಅಲ್ಲಿರೋದು. ನಾವು ಅದಕ್ಕೋಸ್ಕರ ತಗ್ಗಿ ಬಗ್ಗಿನೇ ಬಾಳ್ತಾ ಇದ್ದವರು. ನಾನು ಅದಕ್ಕೆ ಹೇಳಿದೆ ಅಣ್ಣನಿಗೆ, ಸುಮ್ಮನೆ ಎದ್ರುಕೊಂಡು ನಾಳೆ ಮಕ್ಕಳಿದ್ದಾರೆ ಅಂತ ಅವ್ರ ಭವಿಷ್ಯಕ್ಕೆ ಎದ್ರುಕೊಂಡು ಬೇಡ ಕಂಪ್ಲೇಂಟ್ ಅಂತನೋ ಇಲ್ಲ ಏನು ಹೇಳ್ತಾನೆ ನೋಡೋಣ ಅಂತೇಳಿ ಅಣ್ಣಂಗೆ ಹೇಳಿದೆ. ಇಲ್ಲಮ್ಮ ಇದೇನಾದ್ರು ಮಾಡಬೇಕು, ಮಗು ಮೇಲೆಲ್ಲ ಕೈ ಇಟ್ಬಿಟ್ಟಿದ್ದಾರೆ. ನನ್ನ ಅತ್ತಿಗೆಗೆ ಹೊಟ್ಟೆ ಮೇಲೆಲ್ಲ ಒದ್ದಿ ಗಂಡಸರು ಹಿಡ್ಕೊಂಡು ಒಂದು ಹೆಂಗಸಿಗೆ ಹೊಡೆಯೋದು ಅಂದರೆ ಅವ್ರೇನು ಮನುಷ್ಯರು ಅವರು. ಇದು ಹಿಂಗೆಲ್ಲ ಆಗಿದೆ. ನಾನು ಒಬ್ಬನ ಹೊಡೆದಿದ್ರು ನಾನು ಸೈಲೆಂಟ್ ಆಗಿಬಿಡ್ತಿದ್ದೆ, ಬಿಟ್ಬಿಡೋಣ ಅಂತ. ಮಕ್ಳ ಮೇಲೆಲ್ಲ ಕೈ ಮಾಡಿ ಅವಳಿಗೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ. ಸರಿ ಆಯಿತು ಹೇಳೋಣ ಅಂಥೇಳಿ ಆಗ ನನ್ನ ಹಿಂದುತ್ವದ ಫ್ರೆಂಡ್ಗಳಿದ್ರಲ್ಲ ಅವರಿಗೆ ಆವಾಗ ನನ್ನ ವಿಡಿಯೋ ಯಾರದು ಮೈಸೂರಿನಲ್ಲಿ ಬಜರಂಗ್ ದಳದವರು ಸುನಿಲ್ ಅಂತ ಹೇಳಿ ಅವರಿಗೆ ಕಳಿಸ್ದೆ. ಅವರೊಬ್ಬರಿಗೆ ಹೇಳಿದ್ದು ನಾನು, ನೋಡು ಸುನಿಲ ಈಗ ಆಗ್ಬಿಟ್ಟಿದೆ ಅಂತ ಹೇಳಿ 2 ವಿಡಿಯೋ ಕಳಿಸ್ಬಿಟ್ಟು, ಅಷ್ಟೊತ್ತು ವಿಡಿಯೋಗಳೆಲ್ಲ ಸಿಕ್ಕಿದ್ವು ನಮಗೆ, ಕಳಿಸ್ಬಿಟ್ಟು ಹಿಂಗೆ ಆಗ್ಬಿಟ್ಟಿದೆ ಅಂತ ಅಂದೆ. ಹಿಂದೂ ಮುಸ್ಲಿಂ ಗಲಾಟೆ ಅಂತ. ಅವ್ರ ತಕ್ಷಣ ಪ್ರತಾಪ್ ಸಿಂಹ ಸರ್ ಇದ್ದಾರಲ್ಲ ಅವರಿಗೆ ಕಾಲ್ ಮಾಡಿ, ಆಗ ನಾವು ಸ್ಟೇಷನಲ್ಲಿ ಇದ್ವಿ, ಕುಮಾರಸ್ವಾಮಿ ಲೆವೆಟ್ ಸ್ಟೇಷನಲ್ಲಿ ಸುಮಾರು 11 ಗಂಟೆ ಸಮಯ.
ಆಗ ಪ್ರತಾಪ್ ಸಿಂಹ ಸರ್ ಕಾಲ್ ಮಾಡಿ ಕಮಿಷನರ್ಗೂ ಕಾಲ್ ಮಾಡಿಸಿ ಆಮೇಲೆ ನನ್ನ ಕೈಗೆ ಒಂದು ಹಾಳೆ ಕೊಟ್ಟರು. ಸರಿ ಕಂಪ್ಲೇಂಟ್ ಬರೆಯಮ್ಮ, ಏನಾಗಿದೆ ಅಂತ ಕಂಪ್ಲೇಂಟ್ ಬರೆಯಮ್ಮ. ನೀವು ಬರೀಬೇಕು ಕಂಪ್ಲೇಂಟು. ಹಾಂ, ಎಷ್ಟು ಬೇಜವಾಬ್ದಾರಿತನದಿಂದನೋ ಅಥವಾ ಯಾರೋ ಫೋನ್ ಮಾಡಿದ್ರು ಬೇರೆ ವ್ಯಕ್ತಿಗಳು ಅನ್ನೋ ಕಾರಣಕ್ಕೂ ಇದರಲ್ಲಿ ನೇರ ಅಬ್ದುಲ್ ರಜಾಕ್ ಇದ್ದಾನೆ. ಅಬ್ದುಲ್ ರಜಾಕ್ ಯಾರ ಕಡೆಯಿಂದ ಫೋನ್ ಮಾಡಿಸ್ಬೇಕು ಮಾಡಿಸ್ಕೊಂಡಿದ್ದಾನೆ. ಅವನು ಸ್ಟೇಷನಿಗೆ ಬಂದಿದ್ದ ಕೂಡ, ಇದು ಸುಳ್ಳಲ್ಲ. ನಾನು ಮುಂದೆ ಹೇಳ್ತೀನಿ ಯಾವಾಗ ಬಂದಿದ್ದ ಏನು ಮಾಡ್ದ ಅಂತ. ಕಂಪ್ಲೇಂಟ್ ಮಾಡ್ಕೊಳ್ಳೋದಕ್ಕೆ ಇವ್ರ ಕೈಲಿ ಕಂಪ್ಲೇಂಟ್ ಕಾಪಿ ಬರೀರಿ ಅಂತ ಕೊಡ್ತಾರೆ. ಇವ್ರು 7 ಜನ ಆಸ್ಪತ್ರೆಗೆ ಯಾವಾಗ ಹೋದ್ರು? ನಾನು ಈ ಕಂಪ್ಲೇಂಟ್ ಬರೆಯಕ್ಕೆ ಈ ಕಡೆ ತಿರುಗಿ ಕೂತೆ. ಆಗ ನನಗೆ ಕಾಲ್ ಬಂದಿತ್ತಲ್ವಾ, ಆಗ ನನ್ಗೆ ಹೇಳಿದ್ರು ಅವ್ರನ್ನ ಅಷ್ಟು ಜನನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಫಸ್ಟ್ ಅಡ್ಮಿಟ್ ಮಾಡಿ ಆಮೇಲೆ ಮುಂದಿನ ಕ್ರಮ ನೋಡೋಣ ಅಂತ ಹೇಳಿ. ಇದನ್ನ ಪೊಲೀಸವ್ರು ಕೇಳಿಸ್ಕೊಂಡ್ರ ಇಲ್ವಾ ನಂಗೆ ಗೊತ್ತಿಲ್ಲ. ನಂದೇ ಯಾರು ಹೇಳಿದ್ದನ್ನ? ನಮ್ಗೆ ನನ್ನ ಹಿಂದುತ್ವ ಅದೇ ಸುನಿಲ್ ಅಂತ ಹೇಳಿದ್ನಲ್ವಾ, ಅವ್ರು ಹೇಳಿದ್ರು ಫಸ್ಟ್ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ದಾಖಲ್ ಮಾಡಿ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ಲಿ, ಮಿಕ್ಕಿದ ಕಂಪ್ಲೇಂಟ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ, ಅದು ತಾನಾಗೆ ಆಗುತ್ತೆ ಅಂತ. ಇದನ್ನ ಅವ್ರು ಪೊಲೀಸವ್ರು ಕೇಳಿಸ್ಕೊಂಡ್ರ ಏನೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಫೋನಲ್ಲಿ ಸ್ವಲ್ಪ ಲೌಡಾಗಿ ಸೌಂಡ್ ಕೇಳಿಸೋದು. ನಾನು ಇಲ್ಲಿ ಬರಿತಾ ಇದ್ದೀನಿ, ಒಂದು 5-6 ಲೈನ್ ಬರೆದ್ಮೇಲೆ ನಮ್ಮ ಯಾಕಂದರೆ ನಮ್ಮ ಅತ್ತಿಗೆ ಬರ್ದಂಗೆ ನಾನು ಬರೆದು ಕೊಡ್ತಿದ್ದೆ, ಅವ್ರಿಗೆ ಅಷ್ಟೆಲ್ಲ ಬರೆಯೋಕ್ಕೆ ಬರಲ್ಲ ಅಂತೇಳಿ. ನಾನು ಮತ್ತೆ ಹತ್ರ ಏನೋ ಕೇಳೋ ನಾನು ತಿರುಗಿ ನೋಡ್ತೀನಿ, ಇವ್ರು ಯಾರೂ ಇಲ್ಲ. ನಮ್ಮ ತಾಯಿ ಮಾತ್ರ ನಿಂತಿದ್ದಾರೆ, ಮತ್ತೆ ನನ್ನ ಅಣ್ಣನ ಚಿಕ್ಕ ಮಗಳು 12 ವರ್ಷ ಆಸ್ಪತ್ರೆ ಕಳಿಸ್ಬಿಟ್ಟಿದ್ದಾರೆ. ನಾನು ನಮ್ಮ ತಾಯಿನ ಕೇಳಿದೆ ಎಲ್ಲಿ ಇವರೆಲ್ಲ ಅಂತಂದರೆ ಪೊಲೀಸವ್ರು ಹಾಸ್ಪಿಟ್ಲಿಗೆ ಹೋಗು ಅಂದರು. ಅದಕ್ಕೆ ಇಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಯಾವ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂದರೆ ಪೊಲೀಸವ್ರು ಇಲ್ಲೇ ಹತ್ರದಲ್ಲೇ ಇದಮ್ಮ ಹಾಸ್ಪಿಟ್ಲು, ನೀನು ಬರಿಯಮ್ಮ ಅಂತ. ಅಷ್ಟೊತ್ತಿಗೆ 2-3 ಸಲ ಪೊಲೀಸ್ ಹೆಂಗೆ ಬರೀತೀರಿ ಕಂಪ್ಲೇಂಟ್ ಇವ್ರು ಇಲ್ಲದೆ? ಏನ್ ನಡೀತು ಅಂತ ನಿಮ್ಗೆ ಹೆಂಗ್ ಗೊತ್ತಿರುತ್ತೆ? ನನ್ನ ಅದಕ್ಕೆ ನನ್ಗೆ ಏನ್ ಹೇಳಿದ್ರೋ ಅದಷ್ಟೇ ನಾನು ಅಲ್ಲಿ ನನ್ನ ತಲೆ ನೋಡಿ ಹೇಗೆ ಅಂದ್ರೆ ಇವ್ರು ಕಂಪ್ಲೇಂಟ್ ಬರೀರಿ ಅಂತ ಹೇಳ್ತಾರೆ ಪೊಲೀಸ್ನವರು. ಘಟನೆ ನಡೆದಿತ್ತು, ಇವರು ಘಟನೆಯಲ್ಲಿ ಅವ್ರು ಇಲ್ಲ, ಕಂಪ್ಲೇಂಟ್ ಬರೀರಿ ಅಂತ ಹೇಳ್ತಾರೆ. ಇವ್ರು ಇದ್ರೆ ಇವ್ರು ಹೇಳಿದ್ದನ್ನ ಅವ್ರು ಬರೀತಾರೆ. ಇವ್ರನ್ನ ಕಳಿಸ್ಬಿಟ್ಟು ನೀವು ಕಂಪ್ಲೇಂಟ್ ಬರೀರಿ ಅಂತ ಹೇಳ್ತಾರೆ ಅಂದ್ರೆ ಪೊಲೀಸ್ನವರು ಎಷ್ಟಿರ್ಬೋದು? ಹೋಗ್ಲಿ, ನೀವು ಕೊಟ್ಟ ಕಂಪ್ಲೇಂಟ್ ಮೇಲೆ ದೂರದಾರ ದಾಖಲು ಮಾಡಿದ್ರ? ಖಂಡಿತ ಇಲ್ಲ. ನನ್ನ ಹತ್ರ ಹತ್ಕೊಂಡು ಏನು ಹೇಳಿದ್ರು ಅದಷ್ಟು ನನಗೆ ಏನು ಗೊತ್ತಿದೆಯೋ ಆ ಮಟ್ಟಿಗೆ, ಅದು ಬೇರೆ ಕಂಪ್ಲೇಂಟ್ ದೊಡ್ಡದಾಗಿ ಬರ್ದಲ್ಲ, 1 ಪೇಜ್ ಆಗೋಷ್ಟು ಅದನ್ನಷ್ಟೇ ಬರ್ದೆ. ಅರೆ ಇವ್ರಿಗಾಗಿದ್ದ ಅನ್ಯಾಯ ನೋಡಿದ್ರೆ ನಾವು 4 ಪುಟಕ್ಕೂ ಮೀರಿ ಬರಿಬೋದು. ಎಲ್ಲ ಮೊದಲೇ ಅಲ್ಲಿ ಗೊತ್ತಾಗ್ತಿದೆ ಕಣ್ಣು ಮುಂದೆ, ಯಾಕೆ ಅವ್ರು ಬಂದು ಹೊಡೆದ್ರು ಏನು ಕತೆ ಅಂತ. ಬಟ್ ನಾನು 1 ಪೇಜ್ಗೆ ಆಗೋಷ್ಟು ಬರೆದ್ಬಿಟ್ಟು ಕೊಟ್ಟೆ ಅವ್ರ ಕೈಗೆ. ನನ್ನ ಅದಕ್ಕೆ ಇದು ಸೈನ್ ಆಗಿಲ್ಲ ಸರ್ ಅಂತಂದೆ. ಇಲ್ಲ ಪರವಾಗಿಲ್ಲ ಕೊಡಿ ಅಂತೇಳಿ ಅದನ್ನ ಈಸ್ಕೊಂಡ್ರು. ಸರಿ ಕಂಪ್ಲೇಂಟ್ ಕೊಟ್ಮೇಲೆ ಫಸ್ಟ್ ಇವರೆಲ್ಲ ಏನಾಗಿದ್ದಾರೆ ನೋಡೋಣ ಅಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಹೋದ್ರೆ ಅಲ್ಲಿಗಾಗಲೇ ಅಷ್ಟೊತ್ತಿಗೆ 5-6 ಜನ ಮುಸ್ಲಿಂ ಲೀಡರ್ಸು ಅವ್ರು ಬಂದಿದ್ದಾರೆ. ಸ್ನೇಹಿತರೆ ನೋಡಿ, ಯಾವ ರೀತಿ ಒಂದು ಪ್ರಕರಣವನ್ನು ಮುಚ್ಚಾಕೋ ಪ್ರಯತ್ನ ಯಾಕೆ ನಿಮ್ಮ ಸಮಯ ಮಾಡಿಕೊಂಡು ಈ ವಿಡಿಯೋ ಸಂಪೂರ್ಣ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು ನೀವು ಹೆಚ್ಚು ಜನರಿಗೆ ತಲುಪಿಸ್ಲೇಬೇಕು. ಈ ಒಂದು ವ್ಯವಸ್ಥೆ ಮತ್ತು ಸರ್ಕಾರ ಇಂಥ ಪರಿಸ್ಥಿತಿಯಲ್ಲಿ ಹಿಂದೂಗಳು ಬದುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ವ್ಯವಸ್ಥೆ ಒಳಗಡೆ ಹೇಗೆ ಬದುಕೋದು? ಯಾವ ಪೊಲೀಸ್ನವರು ಇವರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿಂದ ಸ್ಟೇಟ್ಮೆಂಟ್ ತಗೊಂಡು ಕಂಪ್ಲೇಂಟ್ ಮಾಡಬೇಕಿತ್ತು, ಅದೇ ಪೊಲೀಸ್ನವರು ಈ ರೀತಿ ನಡ್ಕೊಂಡಿದ್ದಾರೆ ಅಂತ ಅಂದರೆ ಇದು ಪೊಲೀಸ್ನವರಿಗೆ ಎಲ್ಲಿಂದಲೋ ಬಂದ ಒತ್ತಡ. ಆಸ್ಪತ್ರೆಯಲ್ಲಿ ಏನಾಯ್ತು? ನನ್ನ ಕಾಲ ಹತ್ರ ಕೂತ್ಕೊಂಡು ನಾನು ಹೇಳಿದ್ನ ಸ್ಟೇಟ್ಮೆಂಟ್ ಮಾಡ್ಕೊತಾ ಇದ್ರು. ನಾನು ಹೇಳಿರೋದೇ ಬರ್ಕೊಂತವ್ರು ಬಿಡು ಅಂತ ನಾನು ಸುಮ್ಮನಿದ್ದೆ. ಆಮೇಲೆ ಓದ್ಬಿಟ್ಟು ಸೈನ್ ಮಾಡಪ್ಪ ಅಂದರು. ನನಗೆ ನೋವು ತಡ್ಕೊಳಕ್ಕೆ ಆಯ್ತಿಲ್ಲ, ಈ ಸೈಡ್ ಎಲ್ಲ ಸಿಕ್ಕಾಪಟ್ಟೆ ಪೇಯ್ನು, ಮಲಗೋಕ್ಕೂ ಆಗ್ತಾ ಇಲ್ಲ. ಮೇಲ್ಗಡೆ ಒಂದು 3 ಲೈನ್ ಓದಿದೆ, ಎಲ್ಲ ಕರೆಕ್ಟಾಗಿ ಬರ್ದಿರ್ತಾರೆ ಬಿಡು ಅಂದ್ಬಿಟ್ಟು ಸೈನ್ ಮಾಡಿಕೊಟ್ಬಿಟ್ಟೆ. ಸೈನ್ ಮಾಡಿಕೊಟ್ಟೆ, ಅವರು ಹೊಟ್ಬಿಟ್ರು. ಅವ್ರು ಯಾರೂ ಇರಲಿಲ್ಲ, ಪೊಲೀಸವ್ರು ಯಾರೂ ಇರಲಿಲ್ಲ. ಸ್ವಲ್ಪ ಹೊತ್ತಿಗೆ ಒಂದು 4-5 ಜನ ಮುಸ್ಲಿಮರು ಬಂದರು. ನೋಡಿದ್ರು, ಕ್ಯಾರೆ ಐಸಾ ಮಾರ್ದಲ್ಲಿ ಐಸೆ ದೇಕ್ರೆ ಕೋನ್ಕಿ ಉನೆ ಚಿನಾಲ ಅಂತ ಅಂದ್ಕೊಂಡು ನನ್ನ ಹತ್ರ ಮಾತಾಡ್ಬಿಟ್ಟು ಹಂಗೆ ಇವ್ರ ಹತ್ರ ಎಲ್ಲ ಹೋಗಿದ್ದಾರೆ. ಅಲ್ಲಿಗೆ ಅವ್ರು ಬರಲಿಕ್ಕೆ ಯಾರು ಹೇಳಿದ್ದು? ಆಸ್ಪತ್ರೆಗೆ ನೀವು ಹೋಗಿದ್ದು, ನೀವು ಅಲ್ಲೇ ಅಡ್ಮಿಟ್ ಆಗಿದ್ದೀರಾ ಅಂತ ಅವ್ರಿಗೆ ಹೆಂಗೆ ಗೊತ್ತು? ಸ್ನೇಹಿತರೆ, ಇವರು ಪೊಲೀಸ್ನವ್ರು ಕಳಿಸ್ತಾರೆ ವಾಸವಿ ಆಸ್ಪತ್ರೆಗೆ. ಇವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಮಿಷನರ್ಗೆ ಪ್ರತಾಪ್ ಸಿಂಹ ಅವರು ಡೈರೆಕ್ಟಾಗಿ ಇವ್ರ ಕಡೆಯಿಂದ ಕಾಲ್ ಮಾಡಿಸಿ ಕಾನ್ಫರೆನ್ಸ್ ಏನು ಹಾಕಿಸ್ಕೊಂಡು ಕಮಿಷನರಿಂದ ಕಂಪ್ಲೇಂಟ್ ಆಗಬೇಕು ಅಂತ ಹೇಳ್ತಾರೆ. ಪೊಲೀಸ್ನವರು ಇಮಿಡಿಯೇಟು ತಕ್ಷಣ ಇವ್ರನ್ನ ಆಸ್ಪತ್ರೆಗೆ ಹೋಗಿ ಅಂತ ಕಳಿಸ್ತಾರೆ. ಆಸ್ಪತ್ರೆಗೆ ಮುಸ್ಲಿಂ ಮುಖಂಡರು ಬರ್ತಾರೆ. ಹೆಂಗ್ ಗೊತ್ತು ಇವರು ವಾಸವಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತ? ಇವರು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ಜಾಗಕ್ಕೆ ಆಸ್ಪತ್ರೆಯವರು ಅವ್ರನ್ನ ಹೆಂಗ್ ಬಿಟ್ರು ಮುಸ್ಲಿಂನವ್ರನ್ನ? ಅವ್ರು ಬಂದು ಇವ್ರ ಹತ್ರ ಹೆಂಗ್ ಮಾತಾಡ್ತಾರೆ? ಆಮೇಲೆ ನನ್ನನ್ನು ನೋಡಿಕೊಂಡು ಇವ್ರ ಕಡೆ ಹೋದರು. ಆಮೇಲೆ ನೋಡ್ಕೊಂಡು ಮತ್ತೆ ಆಚೆ ಹೋಗಿದ್ದಾರೆ. ನಮ್ಮ ಫ್ರೆಂಡ್ಸ್ಗಳು ನಿಂತಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ರು. ನಾನು ನೋವು ತಡೆಯೋಕ್ಕಾಗಿಲ್ವಲ್ಲ, ಸ್ವಲ್ಪ ಆಚೆ ಹೋದೆ. ಆಚೆ ಹೋಯ್ತಿದ್ದಂಗೆ ಕುಮಾರ್ ಅವರೇ ಸ್ವಲ್ಪ ಸ್ಟೇಷನ್ ಹತ್ರ ಬರ್ತೀರಾ? ಯಾರು? ಮುಸ್ಲಿಂ ಅವರೇ ಸ್ಟೇಷನ್ ಹತ್ರ ಬನ್ನಿ, ಯಾರನ್ನೋ ಅರೆಸ್ಟ್ ಮಾಡಿದಾರಂತೆ, ಐಡೆಂಟಿಫೈ ಮಾಡಬೇಕು ಅಂತಂದ್ರು. ಮುಸ್ಲಿಂನವರು
ಹೇಳ್ತಾರೆ ಸ್ಟೇಷನ್ ಹತ್ರ ಬನ್ನಿ ಯಾರನ್ನೋ ಐಡೆಂಟಿಫೈ ಮಾಡಬೇಕು ಅಂತ. ಆಸ್ಪತ್ರೆಗೆ ಬಂದು ಪೊಲೀಸ್ನವರೆಲ್ಲ ಕೇಳೋದು ಮುಸ್ಲಿಮ್ನವರು. 4 ಜನನ ಅರೆಸ್ಟ್ ಮಾಡಿದ್ದಾರೆ, ಬಂದು ಐಡೆಂಟಿಫೈ ಮಾಡಿ ಅಂತ. ಸರಿ ನಾನು ಬರ್ತೀನಿ ನಡೀರಿ ಅಂದೆ. ನಾನು ಹೋಗೋದು ನೋಡ್ಬಿಟ್ಟು ಇವಳು ನಾನು ಬರ್ತೀನಿ ಅಂತ ಬಂದು, ನಮ್ಮಿಬ್ಬರು ನೋಡ್ಬಿಟ್ಟು ಈ ಅಮ್ಮ ಇಲ್ಲ ನಾನು ಬರ್ತೀನಿ ನಡೀರಿ ಅಂತ. ನಾವು 3 ಜನನು, ನನ್ನ ತಂಗಿನೂ ಬಂದು ನಾವು 3 ಜನನು ಹೋದೋ. ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು? ಇತ್ತು, ನಡೀತಾ ಇತ್ತು. ನೋಡಿ ಸ್ನೇಹಿತರೆ, ಇವರಿಬ್ರು ಹೊರಡ್ತಾರೆ, ಇನ್ನ ಉಳಿದ 5 ಜನಕ್ಕೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಡ್ರಿಪ್ಸ್ ಹಾಕಿರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಇವರು ಸ್ಟೇಷನ್ ಹತ್ರಕ್ಕೆ ಬರ್ತಾರೆ. ಕರೆದಿದ್ದು ಪೊಲೀಸ್ನವರಲ್ಲ, ಮುಸ್ಲಿಮ್ರು ಕರ್ಕೊ ಬರ್ತಾರೆ. ಅವರು ಆ ಮುಸ್ಲಿಂ ಲೀಡರ್ಸ್ ಎಲ್ಲ ಬಂದ್ರಲ್ಲ, ಅವರು ಮೋರ್ ದನ್ ಹಾಫ್ ಅನ್ ಅವರ್, ಅರ್ಧ ಗಂಟೆಗೂ ಮಿಗಿಲಾಗಿ ಹಾಸ್ಪಿಟ್ಲಲ್ಲೇ ಇದ್ರು. ಮತ್ತೆ ಇವ್ರನ್ನೆಲ್ಲ ವಿಡಿಯೋ ಮಾಡಕ್ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇರೋರ್ದು ವಿಡಿಯೋ ಮಾಡ್ತಾರೆ. ಅಲ್ಲಿಗೆ ಬಂದು ಅಲ್ಲಿಂದ ಕರ್ಕೊಬರಕ್ ಪ್ರಯತ್ನ ಮಾಡ್ತಾರೆ. ಆದ್ರೂ ಪೊಲೀಸ್ನವ್ರು ಅಡ್ಡ ಬಂದು ಅವ್ರನ್ನ ಕಳ್ಸಲ್ಲ. ಬಂದು ಹೇಳಿಕೆ ತಗೊಂಡು ಅವ್ರ ಪಾಡಿಗೆ ಅವ್ರು ಹೊರಡ್ತಾರೆ ಪೊಲೀಸ್ನವರು. ಅಷ್ಟೊತ್ತಿಗಾಗಲೇ ಹಾಸ್ಪಿಟ್ಲ್ ಅವರು ನಮಗೊಂದು 10,240 ರೂಪಾಯಿ ಸಮಥಿಂಗ್ ಬಿಲ್ಲು. ಅದು ಒಂದು ಬಿಲ್ ಅಂದರೆ ಪ್ರಾಪರ್ ಬಿಲ್ ಅಲ್ಲ, ಒಂದು ಪೇಪರ್ ಮೇಲೆ ಬರೆದು ಕೊಟ್ಟಿದ್ರು. ಒಬ್ಬೊಬ್ರದ್ದು ಹಿಂಗೆ ಇಷ್ಟಿಷ್ಟು ಆಗಿದೆ, ಇದಿಷ್ಟು ಟೋಟಲ್ ಅಮೌಂಟ್ 10,240. ಆಸ್ಪತ್ರೆಯಲ್ಲಿ ಒಂದು ಬಿಲ್ ಕೊಟ್ಟವ್ರೆ ಸ್ನೇಹಿತರೆ, ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಫಸ್ಟ್ ಕೊಟ್ಟಿದ್ದು ಬಿಲ್ಲು. ಆಮೇಲೆ ಪವನ್ ಹೋಗಿ ಜಗಳ ಮಾಡಿ, ಹಿಂಗಾದ್ರೆ ಆಸ್ಪತ್ರೆ ಮುಂದೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಕೂತ್ಕೊಂಡು ಗಲಾಟೆ ಮಾಡಿದ್ಮೇಲೆ ಕಂಪ್ಯೂಟರ್ ಬಿಲ್ ಕೊಟ್ಟಿದ್ದು. ಅದಕ್ಕೆ ಮುಂಚೆ ಒಂದು ಬಿಲ್ ಕೊಟ್ಟವ್ರು. ಅದು ಹೆಂಗಿತ್ತಂದ್ರೆ, ನಾವು ಹಿಂದೆ ರೇಷನ್ ತಗೊಂಡ್ರೆ ಅಂಗಡಿಗಳಲ್ಲಿ ಒಂದು ಪೇಪರ್ ಮೇಲೆ ಬರೀತಾರಲ್ಲ, ಹಂಗೆ ಸುಕುಮಾರು 3,500, ಆಮೇಲೆ ಭಾರತಿ ಇಷ್ಟು ಅಂತ ಬರೆದು ಬಿಲ್ ಕೊಡ್ತಾರೆ. ಇದು ಬಿಲ್ ಕೊಟ್ಟಿತ್ತು. ಆದರೆ ಆ ಬಿಲ್ಲು ಇವ್ರು ಪೇ ಮಾಡಕ್ ಬಿಡಲ್ಲ. ಅಷ್ಟರಲ್ಲಿ ಅದೇ ಈ ಮುಸ್ಲಿಮರೆಲ್ಲ ಬರ್ತಾ ಇರ್ತಾರಲ್ಲ, ಆಸ್ಪತ್ರೆಯವ್ರು ಬಂದು ನನ್ನ ಹತ್ರ, ಸರ್ ಏನು ಹಿಂಗೆಲ್ಲ ಬರ್ತಾ ಇದ್ದಾರೆ, ಹಿಂಗೆಲ್ಲ ಬಂದರೆ ನಾವು ಇಲ್ಲಿ ಪೇಷಂಟ್ನೆಲ್ಲ ಇದು ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಹೇಳಿ ಅಂತಾರೆ. ಸರಿ ನಾನು ಹೇಳ್ತೀನಿ ಬಿಡಿ ಅಂದೆ. ಆಮೇಲೆ ಆಚೆ ಹೋದ್ಮೇಲೆ ಅವ್ರು ಇವಳನ್ನ ನನ್ನ ತಂಗಿನ ಕರ್ಕೊಂಡು ಹೋದ್ರು, ಸ್ಟೇಷನ್ ಹತ್ರ ಕರ್ಕೊಂಡು ಹೋದ್ರು. ಸ್ಟೇಷನ್ ಹತ್ರ ಹೋಗೋ ಅಷ್ಟರಲ್ಲಿ ಅವರು ಬಂದ್ರು ನನ್ನ ಜೊತೆ. ಅವ್ರಿಗೆ ಕೊಡಿ ಮೈಕು. ಅಲ್ಲಿ ಆಸ್ಪತ್ರೆಯಲ್ಲಿ ನೀವು ನೋಡಿದ್ಗೇನು, ಏನ್ ಘಟನೆ ನಡೀತು? ಇಷ್ಟು ಮನೆಯಲ್ಲಿ ಘಟನೆ ನಡೆದಾಗ ಅಷ್ಟೇ ನಾನಿಲ್ಲ, ಸ್ಟೇಷನ್ ಇಂದ ಹಿಡಿದು ಹಾಸ್ಪಿಟ್ಲ್ವರೆಗೂ ಇವತ್ತಿನವರೆಗೂ ನಾನು ಪ್ರತ್ಯಕ್ಷ ಸಾಕ್ಷಿ. ಅಲ್ಲೇ ಇರೋದು, ಇವ್ರ ಜೊತೆಗೆ. ಹಾಸ್ಪಿಟಲ್ ಇವ್ರು ಅರ್ಧ ಗಂಟೆಗೂ ಮೇಲೆ ಇವ್ರು ಮಾಡ್ತಿದ್ದು ಮತ್ತೆ ಇವ್ರು ಮಾತಾಡ್ತಿದ್ದೆಲ್ಲ ನಂಗೆ ಅರ್ಥ ಆಯ್ತು, ಇವ್ರು ರಾಜಿ ಮಾಡಕ್ಕೆ ಬಂದಿದ್ದಾರೆ ಅಂತ. ಬಟ್ ನಮ್ಗೆ ಭಾರಿ ಸಿಟ್ಟಿತ್ತು, ನೋವಿತ್ತು. ನಮ್ಮನೆ ಹೆಣ್ಮಕ್ಳ ಮೇಲೆ, ನನ್ನ ಅಣ್ಣನ ಮೇಲೆ ಕೈ ಇಕ್ಕಿದ್ದಕ್ಕಿಂತ ನಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಇಕ್ಕಿರೋದು ನಂಗೆ ಭಾರಿ ಸಿಟ್ಟಿತ್ತು. ಆದ್ರಿಂದ ಇವ್ರೇನೋ ರಾಜಿಗೆ ಬಂದಿರೋದಂತ. ನನ್ನ ಅಣ್ಣನ ಕೇಳಿದೆ ನಾನು, ನೀ ಎಂತ ಅವ್ರೇನಾರು ನಿನಗೆ ಇದು ಮಾಡಿದ್ರು, ಭಯನೋ ಇಲ್ಲ ಆಸೆ ಎಂತೋ ಮಾಡಿದ್ರು ಅಂದ್ರೆ ನೀನು ರಾಜಿ ಮಾಡ್ಕೊಂಡ್ರಿ, ಅದೆಲ್ಲ ಇಲ್ಲಕ್ಕೆ ಇಲ್ಲಮ್ಮ ಅಂತ. ನಮ್ಗೆ ಅದೊಂದು ಧೈರ್ಯ ಬೇಕಿತ್ತಲ್ಲ. ಯಾಕಂದ್ರೆ ನಾವು ಹೆದರ್ಕೊಂಡು ಬದುಕಿದ್ಬಿಟ್ಟಿದ್ದೀವಿ, ಇಷ್ಟು ವರ್ಷನೂ ಹೆದರ್ಕೊಂಡು ಬದುಕ್ಬಿಟ್ಟಿದ್ದೀವಿ. ಅವ್ನು ಇನ್ನೂ ಹೆದರ್ಕೊತಿದ್ದಾನೋ ಏನೋ ಅನ್ನೋದಿತ್ತು. ಅದಕ್ಕೆ ಕೇಳಿದ್ದಕ್ಕೆ ಇಲ್ಲಮ್ಮ ಅಂತ ಹೇಳಿದ. ಸರಿ ಅಂದ್ಬಿಟ್ಟು ನೋಡ್ಕೊಂಡೇ ಇದ್ದೆ. ಇವ್ರನ್ನೆಲ್ಲ ನೋಡ್ತಾರೆ. ಆ ಬಿಲ್ ನನ್ನ ಕೈಯಿಂದ ಇಸ್ಕೊಳಕ್ಕೆ ಹೋಗೋದಕ್ಕೆ ನಮ್ಮದಕ್ಕೆ ಯಾಕೆ ಬಿಲ್ ಇಸ್ಕೊಂತಿದ್ದೀರಾ ಅಂದ್ರೆ, ಇಲ್ಲಮ್ಮ ಎಷ್ಟಾಗಿದೆ ನೋಡಕ್ಕೆ ಇಸ್ಕೊಂತಾ ಇದ್ದೀವಿ ಅಂತ. ಆ ಮುಸ್ಲಿಂ ಮುಖಂಡರು ಬಂದಿದ್ರು ಅಂದ್ರಲ್ಲ, ಒಂದು 4-5 ಜನ. ಇದಕ್ಕೆ ಮುಂಚೆ ಅವ್ರುಗಳನ್ನ ನೋಡಿದ್ರ? ನಾವ್ ಯಾವತ್ತೂ ನೋಡಿದ್ದಿಲ್ಲ, ಅವತ್ತೇ ಫಸ್ಟ್ ದಿನ ನೋಡಿದ್ದು. ಆಮೇಲೆ ಈಸ್ಕೊಂಡ್ಮೇಲೆ ಬಂದು ನನ್ನ ಅಣ್ಣನ ಸೈಡ್ ಕರ್ಕೊಂಡೋಗಿ ಮಾತಾಡ್ತಿದ್ದಾರೆ. ಅದು ಇದೇನೋ ಎಡವಟ್ಟು ಆಗ್ತಿದೆ ಅಂದ್ಬಿಟ್ಟು ಆಮೇಲೆ ಇಲ್ಲ ನಾವು ಕರ್ಕೊಂಡು ಹೋಗ್ಬೇಕು, ಅವ್ರ ಒಂದು 4-5 ಜನನ ಏನು ಮಾಡಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನ ಗುರ್ತಿಡಿಬೇಕು, ನಿಮ್ಮಣ್ಣ ಬೇಕೇ ಬೇಕಂದ್ರು. ನಮ್ಮ ಅದಕ್ಕೆ ಇಲ್ಲ, ಅವ್ರನ್ನೊಬ್ಬರನ್ನೇ ಕಳಿಸಲ್ಲ ಅಂತ ನಾನು ಹೇಳಿದೆ. ಪೊಲೀಸವ್ರು ಬರಬೇಕು, ಹಂಗೇನಾದ್ರು ಅರೆಸ್ಟ್ ಆಗಿದ್ರೆ ಪೊಲೀಸವರೇ ಬಂದು ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಯಾಕೆ ಆ ಕೆಲಸ ಇಲ್ಲ, ನಾವು ಕಳಿಸೋದಿಲ್ಲ ಬರೋದು ಇಲ್ಲ ಬಿಡಿ, ನೀವು ಹೋಗಿ ಇಲ್ಲಿಂದ ಅಂತ ಅಂದೆ. ಇಲ್ಲಮ್ಮ ನೀವು ಯಾಕೆ ಇಷ್ಟು ಸಿಟ್ಟಲ್ಲಿ ಮಾತಾಡ್ತೀರಾ ಅಂದ್ಬಿಟ್ಟು ನಮ್ಮ ಅಣ್ಣಂಗೂ ಹೇಳ್ರು, ಸುಮ್ಮನೆ ಇರೋಕೆ ಹೇಳಿ ಅವ್ರನ್ನ. ಕುಮಾರ್ ನಾವು ಒಂದು ಕಡೆ ಇರೋರು, ಇವತ್ತು ದಿನ ಬೆಳಗಾಗಿದ್ರೆ ನಾವು ಅವ್ರ ಮಕ್ಕ ನೋಡ್ಬೇಕು, ಅವ್ರ ನಮ್ಮ ಮಕ್ಕ ನೋಡ್ಬೇಕು. ಒಂದು ಕಡೆ ಇರೋರಾದ್ರೆ ಇವ್ರಿಗೆ ನ್ಯಾಯ ಕೊಡಿಸಿ, ಯಾರು ಇವ್ರ ಮನೆ ಹೆಣ್ಣು ಮಕ್ಳ ಮೇಲೆ ಕೈ ಇಟ್ಟಿದ್ನೋ ಅವ್ನ ಕೈಗೆ ನಿಮ್ಮ ಶರಿಯಾ ಕಾನೂನು ಹೇಳಿದ ಥರ ಮಾಡೋಕ್ಕಾಗಲಿಲ್ಲ ಅಂದ್ರು. ಹೆಣ್ಣು ಮಕ್ಳ ಮೇಲೆ ಕೈ ಇಟ್ಟರೆ ಶರಿಯಾ ಕಾನೂನು ಏನು ಹೇಳುತ್ತೋ ಅದನ್ನ ನಿಮ್ಮ ಕೈ ಮಾಡೋ ಯೋಗ್ಯತೆ ನೈತಿಕತೆ ಇಲ್ಲ ಅಂದ್ರೂ ಕನಿಷ್ಠ ಈ ಕಾನೂನಿನ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಹೆಣ್ಣು ಮಕ್ಳ ಮೇಲೆ ನಡ್ಕೊಳ್ಳೋ ರೀತಿಗಾದ್ರೂ ಇರೋ ಶಿಕ್ಷೆಯನ್ನು ಕೊಡಿಸಿದ್ದಿದ್ರೆ ಆಗ ಒಪ್ಕೊಳ್ತಿದ್ದೆ. ಅದನ್ನು ಬಿಟ್ಟು ರಾಜಿ ಮಾಡಿಸೋದಕ್ಕೆ ಬರ್ತೀರಾ? ನಿಮ್ಮನೆ ಹೆಣ್ಮಕ್ಳ ಜೊತೆ ಹಿಂಗೆ ಆದ್ರೆ ರಾಜಿ ಮಾಡಿಸ್ತೀರಾ ನೀವು? ನಾಚಿಗೆಗೆಟ್ಟೋರು. ಅಲ್ಲಿಂದ ಸರಿ ಕರ್ಕೊಂಡು ಇನ್ನು ಬಿಡಲ್ಲ ಇವರು ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಒಬ್ರೆ, ಇನ್ನು ಮಿಕ್ಕಿದೆಲ್ಲ ಮಕ್ಕಳು ಮತ್ತೆ ನಮ್ಮ ಮನೆ ಬದಿಯವರು ಸನಂತಕುಮಾರಿ ಅವ್ರ ಮಗ ಎಲ್ಲರೂ ಇದು ನಮ್ಗೆ ಗೊತ್ತೇ ಇಲ್ಲ ವಿಷಯ. ಅವ್ರ ಬಿಲ್ ಇಸ್ಕೊಂಡಿದ್ ನಮ್ಮ ಕೈಯಿಂದ ನಮ್ದೇ ಆದ ಗಾಬರಿ ಇತ್ತು. ಕಟ್ಬೇಡಿ ನೀವು ಬಿಲ್ಲು ಅಂತ ನಾನು ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಅಂದಿದ್ದೆ. ನಮ್ಮ ಅಣ್ಣ ಅವರೆಲ್ಲ ಏನು ಯೋಚನೆ ಮಾಡ್ತಾರೆ, ಅವ್ರ ಕೈಯಲ್ಲಿ ಬಿಲ್ಲು ಮಾಮೂಲಿ ಪೇಪರ್ ಥರನೇ ಇಟ್ಕೊಂಡಿದ್ರು. ಇಲ್ಲಮ್ಮ ನಾನೇನು ಕಟ್ಟಲ್ಲ, ನೋಡ್ಬಿಟ್ಟು ಕೊಡ್ತೀನಿ ಅಂತ ಇಸ್ಕೊಂಡ್ರು. ನಾನು ಹೋದ್ನಲ್ಲ ಇವ್ರಿಂದೆ, ಇವ್ರಿಗೆ ಗಾಬರಿ ಆಯಿತು. ಇವರಿಬ್ಬರೇ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಇವ್ರು ಏನು ಮಾಡಿದ್ರು, ಅದು ಈಸ್ಕೊಂಡಿದ್ದು ಅವ್ರಿಗೆ ಅಷ್ಟೊಂದು ಇದಿಲ್ಲ. ಫಸ್ಟ್ ನಮ್ಮ ಜೊತೆ ಬರಬೇಕು, ಅವರಿಬ್ಬರೇ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಇವ್ರು ನಮ್ಮ ಜೊತೆ ಬಂದ್ಬಿಟ್ರಲ್ಲ,
ನಾವು ಸ್ಟೇಷನ್ ಆಸ್ಪತ್ರೆಯಲ್ಲಿ ಏನಾದ್ರು ಇದ್ ಮಾಡೋದೇನಾದ್ರು ಘಟನೆ ನಡೀತಾ ನಿಮಗೆ ಕಂಡಂಗೆ ಏನಾದ್ರು? ಇವ್ರನ್ನೆಲ್ಲ ಸಮಾಧಾನದಲ್ಲೇ ಮಾತಾಡ್ಸಿದ್ದು, ಏನೂ ಇದಿಲ್ಲ. ನನ್ನ ಅಣ್ಣನ ಹತ್ರ ಮಾತ್ರನೇ ರಾಜಿ ಮಾಡ್ಕೊಳಕ್ ನೈಸಾಗಿ ಮಾತಾಡಿ ಇದು ಮಾಡ್ತಿದ್ದು. ನಾವು ಒಂದು ಕಡೆ ಇರೋರು ಸಮಾಧಾನವಾಗಿರೋಣ ಅಂತ. ಇವ್ರು ಯಾವಾಗ ಈ ಕಡೆ ಕರ್ಕೊಂಡು ಹೋದ್ರು, ಇವರಿಬ್ಬರನ್ನ ಕರ್ಕೊಂಡು ಹೋಗೋದ್ರು. ನಾನು ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ಇವ್ರನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊ, ಏನಾದ್ರು ಮೆಡಿಸಿನ್ ಕೇಳ್ರೆ ಏನಾದ್ರು ಮಾಡಿದ್ರೆ ನೀನು ಹೋಗಿ ತಗೊಂಡು ಬಂದು ಮಾಡು ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದು. ಅಣ್ಣನ ಫ್ರೆಂಡ್ಸ್ ಎಲ್ಲ ಒಂದು 4-5 ಜನ ಅಷ್ಟೊತ್ತಿಗೆ ಇದ್ರು, ಜೊತೆಯಲ್ಲಿದ್ದರು. ಅವರು ಎಲ್ಲರೂ ಸ್ಟೇಷನ್ ಹತ್ರನೇ ಬಂದ್ಬಿಟ್ರು. ನಾವು ಈ ಕಡೆ ಬಂದ್ಮೇಲೆ ಅಲ್ಲಿ ನಮ್ಮ ತಾಯಿಗೆ ಏನು ಅಷ್ಟು ಗೊತ್ತಾಗಲಿ, ಆಸ್ಪತ್ರೆಗೆ ದುಡ್ಡು ಕೊಡೋದಾಗ್ಲಿ ಅಥವಾ ಅವ್ರ ಹತ್ರ ಇದ್ದಿದ್ದಾಗ್ಲಿ ಯಾರಾದ್ರೂ ನೋಡಿದ್ರಾ? ನಾವ್ ಯಾರು ನೋಡಿಲ್ಲ. ಓಕೆ, ನೀವು ಯಾರು ಪೇ ಮಾಡಿದ್ರು ಅನ್ನೋದು ಗೊತ್ತಿಲ್ಲ? ನಮ್ಗೆ ಗೊತ್ತಿಲ್ಲ. ನಮ್ಗೆ ಪವನ್ ಅವರು ನೆಕ್ಸ್ಟ್ ಡೇ ಬಂದು ಯಾರು ಪೇ ಮಾಡಿದ್ದು ಎತ್ತ ಅಂತ ಅವ್ರು ಕೇಳಲಾಗಿ ಆಗೋ ಬಾಯ್ ಬಿಟ್ಟಿಲ್ಲ ಹಾಸ್ಪಿಟ್ಲ್ ಅವರು. ಪವನ್ ಅವರು ಸ್ವಲ್ಪ ಅದನ್ನ ಕಾನೂನಿನ ರೀತಿ ಎಲ್ಲ ಕೇಳಕ್ ಶುರು ಮಾಡಿದ್ಮೇಲೆ ಬೇಕಾದ್ರೆ ಒಂದು ಡೂಪ್ಲಿಕೇಟ್ ಬಿಲ್ ಕೊಡ್ತೀವಿ ಸರ್, ನೀವು ಸುಮ್ಮನೆ ಗಲಾಟೆ ಮಾಡಬೇಡಿ ಹಾಸ್ಪಿಟ್ಲಲ್ಲಿ, ನಾವು ಅದಕ್ಕೆ ಈ ಥರ ಕೇಸ್ಗಳನ್ನ ಇದು ಮಾಡೋದಿಲ್ಲ ಹಂಗೆ ಹಿಂಗೆ ಅನ್ನೋಕೆ ಶುರು ಮಾಡ್ರು. ಆಮೇಲೆ ಕೊಟ್ಟಿದ್ದು ನಮಗೊಂದು ಡೂಪ್ಲಿಕೇಟ್ ಬಿಲ್ ಕೊಟ್ಟರು ಈ 7 ಜನದ್ದು. ನಾವು ಸ್ಟೇಷನ್ ಹತ್ರ ಹೋಗ್ಬಿಟ್ಟಿದ್ವಿ ಅಷ್ಟೇ. ಹೇಳ್ಬೇಕಿತ್ತು ಹೆಂಗ್ ಕಟ್ಟಿಸ್ಕೊಂಡ್ರಿ ನೀವು ಅಂತ. ಅವ್ರು ಅದನ್ನ ಹೇಳಿದ್ರು, ನೀವು ಗುಂಪಾಗಿ ಬಂದಿದ್ರಿ ಎಲ್ಲರೂ, ಅದ್ರಲ್ಲಿ ನಿಮ್ಮ ಕಡೆಯವ್ರು ಯಾರು ಅವ್ರ ಕಡೆಯವ್ರು ಯಾರು ಅಂತ ನಮ್ಗೇನು ಗೊತ್ತು. ಸರಿ, ಪವನ್ ಕೇಳಿದ್ರೆ ಆಸ್ಪತ್ರೆಗೆ ಹೋಗಿ ಇವ್ರನ್ನ ರಾಜಿ ಮಾಡೋ ಹುಷಾರಕ್ಕೋಸ್ಕರ ಬಿಲ್ನ ಅವ್ರು ಪೇ ಮಾಡ್ತಾರೆ ಬಲವಂತವಾಗಿ. ಇವ್ರನ್ನ ಬಲವಂತವಾಗಿ ಅಲ್ಲಿಂದ ಸ್ಟೇಷನ್ ಹತ್ರ ಕರ್ಕೊಬಾರ. ಇಷ್ಟೆಲ್ಲ ಆದ್ರೂ ಪೊಲೀಸ್ನವ್ರು ನಮ್ಗೇನು ಗೊತ್ತಿಲ್ಲ ಅನ್ನೋರಂಗಿರ್ತಾರೆ. ಅಲ್ಲೇ ಆಗಿದೆ, ಇವ್ರು ಆಸ್ಪತ್ರೆಗೆ ಬಂದು MLC ಮಾಡಿಸ್ಕೊಳ್ತಿದ್ದಾರೆ. MLC ಮಾಡಿಸ್ಕೊಳ್ತಾ ಇರ್ತಕ್ಕಂಥ ಆ ನೊಂದ ಇವ್ರ ಮೇಲೆ ಇವು ಒಡಿಸ್ಕೊಂಡು ಅಷ್ಟೆಲ್ಲ ಅಲ್ಲೇ ಆಗಿದೆ. ಅವ್ರ ಆರೋಗ್ಯ ಸರಿ ಇಲ್ಲ, ಅವ್ರ ಮೇಲೆ ಅಲ್ಲೇ ಆಗಿದೆ. ಅವ್ರ ಜೊತೆಗೆ ನಿಂತು MLC ಮಾಡಿಸ್ಬೇಕಾಗಿತ್ತು ಪೊಲೀಸ್ನವ್ರ ಕರ್ತವ್ಯ. ಆದರೆ ಪೊಲೀಸ್ನವ್ರು ಅಲ್ಲಿಲ್ಲ. ಇವ್ರು ಹೇಳಿಕೆ ತಗೊಂಡು ಓಡ್ ಬಂದಿದ್ದಾರೆ ಸ್ಟೇಷನ್ನಿಗೆ. ಯಾಕೆ? ಇಲ್ಲಿ ಬರ್ತಕ್ಕಂಥ ಫೋನಿಗೆ ಹೇಳ್ಬೇಕಲ್ಲ ಆನ್ಸರು. ಇಲ್ಲೇನೇನಾದ್ರು ಕಮಿಟ್ಮೆಂಟ್ ಮಾಡಬೇಕಲ್ಲ, ಇಲ್ಲೇನಾದ್ರು ಒಂದು ಬಣ್ಣ ಹಚ್ಬೇಕಲ್ಲ, ಅದಕ್ಕೆ ಓಡ್ ಬರ್ತಾರೆ. ಓಡ್ ಬಂದು ಇದು ಆಟೋ ಗಲಾಟೆ ಅಂತ ನಿಲ್ಲಿಸೋದಕ್ಕೆ, ಆಟೋ ಗಲಾಟೆ ಅಂತ ಬಿಂಬಿಸ್ಲಿಕ್ಕೆ. ಆಟೋ ಒಂದು ತಂದು ನಿಲ್ಸಿದ್ದು ಯಾಕಲ್ಲಿಗೆ ಅದನ್ನ ಫಸ್ಟ್ ಕೇಳಿ. ಅದು ಗಲಾಟೆಗೆ ಮೂಲ ಕಾರಣ. ಆಟೋ ನಿಲ್ಸಿದ್ದಲ್ಲ, ಅವನು ತಂದು ಯಾಕೆ ನಿಲ್ಲಿಸ್ತಾ ಇವ್ರ ಮನೆ ಮುಂದೆ ಅನ್ನೋದು. ಇದಕ್ಕೆ ಮುಂಚೆ ಗಾಡಿ ನಿಂತಿತ್ತ ಅಲ್ಲಿ? ಇದಕ್ಕೆ ಮುಂಚೆ ಯಾವತ್ತಾದ್ರೂ ಹಿಂದೆ ಮುಂದೆ ಯಾವತ್ತಾದ್ರೂ ಒಂದು ದಿನ ಆಟೋ ಅಲ್ಲಿ ಬಂದು ನಿಂತಿತ್ತ? ಯಾಕೆ ಅವತ್ತು ಬಂದು ನಿಂತ್ಕೊಂತು ಅನ್ನೋದು ಈ ಗಲಾಟೆಯ ಮೂಲ ಕಾರಣ. ಆಟೋ ಗಲಾಟೆ ಅಲ್ಲ. ಎಂಥ ಬಣ್ಣವನ್ನು ಕಟ್ಟಿ ಇಡೀ ಆ ಸುತ್ತಮುತ್ತಲಿನ ಹಿಂದೂಗಳಿಗೆ ಭಯವನ್ನು ಉಂಟು ಮಾಡಿ ಅಲ್ಲಿ ಬದುಕಬೇಕು ಅಂತ ಅಂದರೆ ಯಾವ ಗಾಬರಿಯಿಂದ ಬದುಕಬೇಕು ಅಂತ, ಹೆಂಗೆ ಬದುಕಬೇಕು, 100 ಜನ ಮುಸಲ್ಮಾನರಿರೋ ಕಡೆ ಹಿಂದೂಗಳು ಬಾಲ ಮುದ್ರಕೊಂಡು ಬದುಕಬೇಕು ಅನ್ನೋ ರೀತಿ ಬಿಂಬಿಸಿ ಅದನ್ನು ಅಷ್ಟು ದೊಡ್ಡದಾಗಿ ಮಾಡಿ ಕೊನೆಗೆ ಆಸ್ಪತ್ರೆಗೆ ಬಂದು ರಾಜಿ ಮಾಡೋದಕ್ಕೆ ಬರ್ತೀರಾ ಅಂತ ಅಂದರೆ ಆ ಹೆಣ್ಣುಮಕ್ಳ ಜೊತೆ ಅನುಚಿತವಾಗಿ ವರ್ತಿಸ್ಕೊಂಡು ಇದು ನೀವು ಮಾಡೋದು. ಆಸ್ಪತ್ರೆಗೆ ಬಂದು ಬಿಲ್ ಕಟ್ತೀರಾ ನೀವು ರಾಜಿ ಮಾಡಿಸೋದಕ್ಕೆ? ನಾಚಿಕೆ ಆಗೋದಿಲ್ಲ? ಯಾರಪ್ಪ ಒಂದು ಬಿಲ್ ಕಟ್ಟಿದ್ದು ನೋಡಿದ್ರ? ಅದು ಕೊನೆಗೆ ಯಾರು ಕಟ್ಟಿದ್ದು ಅಂತ ಬಿಲ್ಲು? ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿ ಪೇ ಮಾಡಿದ್ದಾನೆ ಅದನ್ನ. ಆಮೇಲೆ ಮುಂದೇನಾಯ್ತು? ಸ್ಟೇಷನ್ ಹತ್ರ ಹೋದು 4 ಜನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೋದ ಒಳಗಡೆ ಅದರಲ್ಲಿ ಇಬ್ರು ಇನ್ಸಿಡೆಂಟಲ್ಲಿ ಇದ್ದವ್ರು ಇಬ್ರು ಇರಲಿಲ್ಲ. ಅವ್ರು ಇರಲಿಲ್ಲ ಸರ್ ಅಂತ ಕಳಿಸ್ದು. ಮತ್ತೆ ಆಚೆ ಆಚೆ ಬರೋಷ್ಟರಲ್ಲಿ ಅಬ್ದುಲ್ ರಜಾಕ್ ಎಂಟ್ರಿ ಆದ. ಅಬ್ದುಲ್ ರಜಾಕ್ ಈ ಪ್ರಕರಣ ಆಗಿ ಅರ್ಧ ಗಂಟೆನೂ ಆಗಿಲ್ಲ. ಇಮಿಡಿಯೇಟ್ ಆಗಿ ಬಂದ. ನನ್ಗೆ ಅವ್ನು ಬರ್ತಿದ್ದಂಗೆ ಸ್ಪಾಟಿಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಅಬ್ದುಲ್ ರಜಾಕ್ ಬರ್ತಾನೆ. ಈ ಪ್ರಕರಣದಲ್ಲಿ ಇಲ್ಲಿಗೆ ಕುಮಾರಸ್ವಾಮಿ ಲೆವೆಟ್ ಪೊಲೀಸ್ ಠಾಣೆಗೆ ಅಬ್ದುಲ್ ರಜಾಕ್ ಬರ್ತಾನೆ. ಯಾಕೆ ಬಂದ? ಅವನಿಗೇನು ಇಲ್ಲಿ? ಅವನು ಯಾರು ಇಲ್ಲಿ ಬರ್ಲಿಕ್ಕೆ? ಆಮೇಲೆ ಏನಾಯ್ತು? ಅಬ್ದುಲ್ ರಜಾಕ್ ಬಂದ. ಅಷ್ಟರಲ್ಲಿ ಮುಸ್ಲಿಂ ಮುಖಂಡರು ಇಬ್ರು ನನ್ನ ಜೊತೆ ಆ ಕಡೆ ಮಾತಾಡ್ತಿದ್ರು. ಅವನು ಬಂದ, ಸೆಕೆಂಡ್ ಕೊಟ್ಟ, ಮಾತಾಡ್ದ. ಅವ್ರವರೇ ಮಾತಾಡ್ಕೊತ ಇರೋದು. ನಮಗೆ ಸಿಂಪತಿ, ಹಿಂಗೆಲ್ಲ ಮಾಡ್ಬಿಟ್ಟವ್ರೆ ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರು. ಆಮೇಲೆ ನನ್ನ ಹತ್ರ ನೋಡಿ ಒಂದೇ ಜಾಗದಲ್ಲಿ ಇರೋರು ಏನಕ್ಕೆ ಸುಮ್ಮನೆ ಅಂದ್ರೆ ಏನು? ಒಂದೇ ಜಾಗದಲ್ಲಿರೋರು ಏನಕ್ಕೆ ಸುಮ್ಮನೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಏನು ಮಾಡ್ಬಿಡ್ತೀರಾ? ಏನಕ್ಕೆ ಸುಮ್ಮನೆ ಅನ್ನೋ ಮಾತಿನ ಅರ್ಥ ಏನು? ಅಬ್ದುಲ್ ರಜಾಕ್ ಕುತ್ಕೊಂಡು ಟಿವಿ ಮಾಧ್ಯಮಗಳಲ್ಲಿ ಬಂಡೆ ಬಹಳ ದಾಸಗ ಬಿಡ್ತೀಯಲ್ಲ ಈ ದೇಶದ ಸಂವಿಧಾನ ಕಾನೂನು ಅಂತ ಹೇಳ್ಬೇಕಿತ್ತು. ನಿಂತ್ಕೊಡ್ರಿ, ನೀವು ಕಂಪ್ಲೇಂಟ್ ಕೊಡ್ರಿ, ನಾನಿದ್ದೀನಿ ನಿಮ್ಮ ಜೊತೆಗೆ ಅಂತ ಹೇಳಿದ್ರೆ ನಿನ್ನೊಬ್ಬ ಮುಸಲ್ಮಾನ್ ಮುಖಂಡ ಅಂತ ಹೇಳ್ಕೋಬೋದಿತ್ತು. ನಾಚಿಕೆ ಇಲ್ಲ ನಿನಗೆ?
ಯಾಕೆ ನೀಗ ಈ ಒಂದೇ ಇರೋರು ಯಾಕೆ ಬೇಕು? ಅವ್ನು ಬರ್ತಿದ್ದಂಗೆ ನನಗೆ ಡೌಟ್ ಬಂತು. ಆಮೇಲೆ ನಾನು ಆ ಕಡೆ ಸೈಡ್ಗೆ ಹೋಗ್ಬಿಟ್ಟೆ. ಆಮೇಲೆ ನನ್ನ ತಂಗಿ ಹತ್ರ ಏನೋ ಪಾಯಸ ತೊಗೊಂಬಂದಿದ್ನಂತೆ. ಇವರಿಬ್ರು ಒಳಗೆ ಹೋಗಿ ಯಾರು ತಪ್ಪು ಮಾಡಿದ್ರು, ಯಾರು ಹೊಡೆದವ್ರು ಯಾರು ಅಂತ ತೋರಿಸ್ತಾ ಇದ್ರು. ನಾವು ಆ ಘಟನೆಯಲ್ಲಿ ಇರಲಿಲ್ಲ, ನಾನು ಈಚೆನೇ ಇದ್ದೆ. ಆಮೇಲೆ ಅಣ್ಣ ಅದಕ್ಕೆ ಈಚೆ ಬಂದರು. ಅಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂದರೆ, ನಾವು ಅಷ್ಟೊತ್ತಿಗಾಗಲೇ ಪೊಲೀಸವ್ರಿಗೆ ವಿಲ್ಲನ್ ಥರ ಆಗ್ಬಿಟ್ಟಿದ್ವಿ. ಯಾಕೆಂದರೆ ಪ್ರತಾಪ್ ಸಿಂಹ ಸರ್ ಕಾಲ್ ಮಾಡಿದ್ದು, ಕಮಿಷನರ್ ಕಾಲ್ ಮಾಡಿದ್ದು, ನನಗೆ ಆಗಾಗಲೇ ಅಲ್ಲಿ ಹೋಗ್ತಾನೆ ಮುಂದೆ ಕೂತಿರ್ತಾರಲ್ಲ ಪೊಲೀಸವರು, ಅವ್ರು ಒಂದು 4-5 ಸಲ ಹೇಳ್ಬಿಟ್ಟಿದ್ರು, ಯಾಕಮ್ಮ ಈ ಗಲಾಟೆನ ಇಷ್ಟು ದೊಡ್ಡಕ್ಕೆ ಮಾಡ್ತಾ ಇದ್ದೀರಾ, ಇದು ಏನು ಅಲ್ಲದ ಘಟನೆನ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಏನೂ ಅಲ್ಲ, 40 ಜನ ಮನೆಗೆ ನುಗ್ಗಿ ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡಿ ಇವ್ರಿಗೆ ಹೊಡೆದು ಇಷ್ಟೆಲ್ಲ ಆಗಿದ್ದು ಏನೂ ಅಲ್ಲದ ಘಟನೆ ದೊಡ್ಡದು ಮಾಡ್ತಾ ಇದ್ದಾರೆ ಇವರೇ. ನಾಚಿಕೆ ಆಗೋದಿಲ್ವಾ ನಿಮಗೆ? ಪ್ರಾಣ ಕಳ್ಕೊಂಡ್ರೆ ದೊಡ್ಡದಾ? ಒಂದು ಪ್ರಾಣ ಹೋದ್ರೆ ದೊಡ್ಡದಾ? ನಿಮ್ಮನೆ ಹೆಣ್ಮಕ್ಳ ಜೊತೆ ಹಿಂಗೆ ಆಗಿದ್ದಿದ್ರೆ ಅವ್ನು ಯಾವನ್ ಹೇಳುದು ಅವನು ಮುಟ್ಟಾಳ, ಅಯೋಗ್ಯ. ನಿಮ್ಮನೆ ಹೆಣ್ಮಕ್ಳ ಜೊತೆ ಆಗಿದ್ದಿದ್ರೆ ಹಿಂಗೆ ಹೇಳ್ತಿದ್ದೇನೆಯಾ? ಅವ್ರು ಇದಕ್ಕೆ ಸುಮ್ಮನೆ ಹಿಂದೂ ಮುಸ್ಲಿಂ ಅಂತ ಹೆಸರು ಕೊಡಕ್ ನೋಡ್ತಾ ಇದ್ದೀರಾ? ಒಳ್ಳೇದಲ್ಲಮ್ಮ. ಇವರು ಹಿಂದೂ ಮುಸ್ಲಿಂ ಹೆಸರು ಕೊಡಕ್ ಹೋಗಿದ್ದವರು. ಬಂದಿರೋರು ಪಾಪ ಯಾರು ಮುಸ್ಲಿಮ್ರೇ ಅಲ್ಲ, ಬಂದಿದ್ದವರೆಲ್ಲ ಬಹಳ ಸಾಕ್ಷಾದಿರೋರು. ಇವರು ಬೇಕು ಅಂತ ಹಿಂದೂ ಮುಸ್ಲಿಂ ಗಲಾಟೆ ಹೆಸರು ಕೊಡಕ್ ಹೋಗ್ತಿದ್ದಾರೆ. ಇದು ನೀವು ಮಾಧ್ಯಮಗಳಿಗೆ ಹೇಳೋದು, ಇದು ಬೇರೆ ಕಡೆ ಹೇಳೋದು. ಇದು ಹಿಂದೂ ಮುಸ್ಲಿಂ ಅಂತ ಹೇಳಕ್ ಹೋಗ್ಬೇಡಿ, ಇದು ಆ ಥರ ಅಲ್ಲ, ಇದು ಯಾವುದೋ ಸಣ್ಣ ಆಟೋ ಜಗಳ ನಡೆದಿರೋದು, ಈ ಥರ ಮುಚ್ಚಾಕ್ತೀರೇನ್ರಿ? ನಾಳೆ ನಿಮ್ಮನೆ ಹೆಣ್ಮಕ್ಳ ಜೊತೆ ಇದೇ ಥರ ನಡ್ಕೊಂಡ್ರೆ ಮುಚ್ಚಾಕ್ತೀರೇನ್ರು? ನಾಲಾಯಕ್ಗಳ ನಾಚಿಕೆ ಆಗೋದಿಲ್ವಾ ನಿಮಗೆ? ನೀವೆಲ್ಲ ಯಾಕೆ ಸುಮ್ಮನೆ ಅಧಿಕಾರ ಅಂತ ತಗೊಂಡು ಸಾಯ್ತೀರಿ? ಕರೆಕ್ಟಾಗಿ ನ್ಯಾಯವಾಗಿ ನ್ಯಾಯಾಂಗದ ರೀತಿಯಲ್ಲಿ, ಸಂವಿಧಾನದ ರೀತಿಯಲ್ಲಿ ನಿಮಗೆ ಕೊಟ್ಟ ಅಧಿಕಾರವನ್ನು ಬಳಸ್ಕೊಂಡು ಒಬ್ಬ ನೊಂದು ವ್ಯಕ್ತಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ, ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತ ಅಂದಮೇಲೆ ನೀವೆಲ್ಲ ಯಾಕೆ ಸುಮ್ಮನೆ ಅಧಿಕಾರದಲ್ಲಿ? ಇದು ಅಷ್ಟೊತ್ತಿಗಾಗಲೇ ಇದು ಈ ರೀತಿ ಏರಿಯಾದಲ್ಲಿ ಈ ರೀತಿ ಘಟನೆ ನಡೆದಿದೆ ಅಂದ್ಬಿಟ್ಟು ಇದನ್ನು ವಿಚಾರಿಸುವಂಥವರೆಲ್ಲ ವಿಚಾರಿಸ್ಬಿಟ್ಟಿದ್ದಾರೆ. ನಮ್ಮ RSS ಒಬ್ಬ ಅಣ್ಣಂದ್ರೆಲ್ಲ ವಿಚಾರಿಸಿದ್ದಾರೆ ಅಷ್ಟೊತ್ತಿಗೆ. ಆಗ ಅವ್ರಿಗೆ ಗೊತ್ತಾಗ್ಬಿಟ್ಟು ಇವ್ರು ಪೊಲೀಸವ್ರು ನಂಬಿದ್ರೆ ಇದಾಗಲ್ಲ ಕತೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಮಸೀದಿ ಹತ್ರ ಮತ್ತೆ ಇನ್ನೊಂದು ಗುಂಪು ಆಯುಧ ಇಟ್ಕೊಂಡು ಕಾಯ್ತಿತ್ತಂತೆ. ಇವ್ರು ಹೆಂಗೂ ಪೊಲೀಸ್ ಸ್ಟೇಷನಲ್ಲಿ FIR ಆಗಲ್ಲ, ಇವ್ರನ್ನ ವಾಪಸ್ ಕಳಿಸ್ತಾರೆ, ರಾಜಿ ಮಾಡಿ ಬರಲಿ ಆ ನನ್ನ ಮಕ್ಳಿಗೆ ಒಂದು ಗತಿ ಕಾಣಿಸೋಣ ಅಂತ. ಆಗ ನನ್ನ RSS ಬಾಂಧವರು ಮತ್ತು ಹಿಂದುತ್ವ ನಾನು ಇಲ್ಲಿವರೆಗೂ ಕಾಪಾಡಿದ್ದೆ ನಮ್ಮ ಮನೇನ ಅನ್ನೋದು ಇದೇ ಸಾಕ್ಷಿ. ಏನು ಮಾಡಿದ್ದಾರೆ, ಅವರೆಲ್ಲ ಬುದ್ಧಿ ಉಪಯೋಗಿಸಿ ಮೀಡಿಯಾದವ್ರಿಗೆ ಹೇಳ್ಬಿಟ್ರು. ಹಾಸ್ಪಿಟ್ಲ್ ಹತ್ರ, ಸ್ಟೇಷನ್ ಹತ್ರ, ನಮ್ಮ ಮನೆ ಹತ್ರ ಎಲ್ಲ ಕಡೆ ಮೀಡಿಯಾದವ್ರು ಬಂದುಬಿಟ್ರು. ಅದು ನಮಗೊಂದು ರೀತಿ ರಕ್ಷಣೆಗೆ. ನಾನು ಯಾಕೆ ಇದನ್ನು ಈ ಮಟ್ಟಕ್ಕೆ ಮಾಡಿಬಿಟ್ರಿ ಅಂತ ಕೇಳಿದ್ದಕ್ಕೆ, ಇದು ನಾವು ಜನ ನೋಡಲಿ ಅಂತ ಮಾಡ್ತಾ ಇರೋದಲ್ಲ, ನಿಮ್ಮ ರಕ್ಷಣೆ. ಇವರಿದ್ದರೆ ಮತ್ತೆ ಇನ್ನು ಗಲಾಟೆ ಆಗಲ್ಲ, ಅದಕ್ಕೋಸ್ಕರ ಮೀಡಿಯಾದವ್ರಿಗೆ ಹೇಳಿದ್ದೀವಿ. ಅವ್ರಿರೋದು ಏನೂ ತಪ್ಪಲ್ಲ, ಸುಮ್ಮನೆ ನೀವು ಧೈರ್ಯವಾಗಿ ಇರ್ರಿ. ಅಕಸ್ಮಾತ್ ಮೀಡಿಯಾದವ್ರು ಬಂದಿಲ್ಲ ಅಂದಿದ್ರೆ ಪೊಲೀಸ್ನವರು ಅವತ್ತು ರಕ್ಷಣೆಗಾರ ಅವ್ರ ಮನೆ ಮುಂದೆ ಹಾಕಿದ್ರೇನ್ರಿ? ಅವತ್ತು ಮಾಧ್ಯಮಗಳು ಬಂದಲ್ಲಿ ನಿಂತ್ಕೊಂಡಿಲ್ಲ ಅಂದಿದ್ರೆ ಗತಿ ಏನು? ಮಾಧ್ಯಮ ಕ್ಯಾಮ್ರಾಗಳಲ್ಲಿ ಇಲ್ಲ ಅಂದಿದ್ರೆ ಗತಿ ಏನು? ಅವತ್ತು ನಾಚಿಕೆ ಆಗೋದಿಲ್ಲ ಪೊಲೀಸ್ನವರಿಗೆ? ನಾನು ನಿಜ ಹೇಳ್ತೀನಿ, ನಿಮ್ಮ ವ್ಯಾಪ್ತಿಯಲ್ಲಿ ಇಂಥ ಘಟನೆ ನಡೆದಿದೆ ಅಂದರೆ ಘಟನೆ ಯಾರ ಕಾರಣನೋ ಅವ್ರು ಹೆಡಮುರಿ ಕಟ್ಟಬೇಕಾಗಿದ್ದು ನಿಮ್ಮ ಕರ್ತವ್ಯ. ಅಣ್ಣನೂ ಅದಕ್ಕೆ ಈಚೆ ಬರ್ತಿದ್ದಂಗೆ ಈ ಕಡೆ ಗೇಟ್ ಒಳಗಿಂದ ಅಬ್ದುಲ್ ರಜಾಕ್ ಬಂದರು. ಅಷ್ಟೊತ್ತಿಗಾಗಲೇ ಅಣ್ಣ ನಾನು ನೋಡ್ಬಿಟ್ಟು, ಅಮ್ಮ ಇದು ಸಣ್ಣದಲ್ಲ, ಏನೋ ಇದು ಇವನು ಇಷ್ಟೊತ್ತಲ್ಲಿ, ಅದು 12:30 1 ಗಂಟೆ ಮಧ್ಯರಾತ್ರಿ ಈ ಟೈಮಲ್ಲಿ ಇವ್ರು ಬರ್ತಿದ್ದಾರೆ ಅಂದರೆ ಇದು ಯಾಕೋ ಸಣ್ಣದಲ್ಲ ಅನ್ನಿಸ್ತಿದೆ, ಯಾಕೆ ಇವರೆಲ್ಲ ಬರ್ತಿದ್ದಾರೆ ಅಂತ. ಸರಿ ಆಯಿತು ನೋಡೋಣ ಇರು. ಒಬ್ಬೊಬ್ಬರೇ ಬರ್ತಾರೆ ಮುಸ್ಲಿಂ ಮುಖಂಡರು, ಅಣ್ಣನ ಸಪ್ರೇಟ್ ಕರ್ಕೊಂಡು ಹೋಗ್ತಾರೆ. ನಾವು ಏನಕ್ಕೆ ಕರ್ಕೊಂಡು ಹೋಗ್ತೀರಾ ಅವನ್ನ, ಬೇಡ ಇರಿ. ನಮ್ಮ ಅದಕ್ಕೆ ಅಂತೂ ಫುಲ್ ಬಿದ್ದಿದ್ದು ಏಟ್ಗಿಂತ ಇವ್ನ ಸೈಡ್ ಕರ್ಕೊಂಡೋಗಿ ಏನು ಎದುರಿಸ್ಬಿಡ್ತಾರೋ, ಏನು ಕತೆನೋ. ಮೊದಲೇ ಅವ್ನು ಎದುರಿಕೆ ಯಾರು ಜಗಳಕ್ಕೂ ಹೋಗಲ್ಲ, ಎಂಥದ್ದು ಇಲ್ಲ. ಏನು ಮಾಡ್ಬಿಡ್ತಾರೋ ಅಂತ ಇವರು ಎದುರ್ತಾ ಇದ್ದಾರೆ. ಸೈಡಿಗೆ ಕರ್ಕೊಂಡು ಹೋಗೋದು ಡೈರೆಕ್ಟ್ ಯಾರೂ ಹೇಳಿಲ್ಲ, ನೀವು ಕೇಸ್ ಹಾಕಬೇಡಿ, ಇಲ್ಲ ಕೇಸ್ ವಾಪಸ್ ತಗೊಳ್ಳಿ. ಅಲ್ಲಿವರೆಗೂ ಏನು ಕೇಸ್ FIR ಆಗಿರಲಿಲ್ವಲ್ಲ, FIR ಕೊಡಬೇಡಿ ಅಂತ ಏನಿಲ್ಲ. ಆದರೆ ಅವನಿಗೆ ಸಮಾಧಾನ ಇಂಡೈರೆಕ್ಟಾಗಿ, ನೀವು ಬೆಳಗಾಗಿದ್ದರೆ ಅವ್ರ ಮುಖ ನೋಡಬೇಕು, ನೀವು ಒಂದೇ ಕಡೆ ಇರಬೇಕು. ಬೆಳಗಾಗಿದ್ರೆ ಅವ್ರ ಮುಖ ನೋಡಬೇಕು, ಒಂದೇ ಕಡೆ ಇರಬೇಕು. ಇದು ರಾಜಿ ಮಾಡಿಸೋದು. ಸುಮಾರು ಅಬ್ದುಲ್ ರಜಾಕ್ ಬಂದಮೇಲೆ 2:30 2:45 ರಾತ್ರಿವರೆಗೂ ಅಲ್ಲೇ ಇದ್ದು ಅವರು ಎಷ್ಟೆಲ್ಲ ಬುದ್ಧಿ ಇದೆ ಉಪಯೋಗಿಸ್ಬಿಟ್ರು. ರಾಜಿ ಮಾಡಿಸಿ ನೋಡೇ ಬಿಡುವ ಅಂತ. ನಾವು ಒಪ್ಲಿಲ್ಲ, ಅಣ್ಣ ಒಪ್ಲಿಲ್ಲ, ಕೊನೆಗೂ ಒಪ್ಲಿಲ್ಲ. ಯಾವ್ದ್ರಲ್ಲಿ ತಂದಿದ್ದ ಪಾಯಸ? ಒಂದು ದೊಡ್ಡ ಸ್ಟೀಲ್ ಬಾಕ್ಸ್. ಎಲ್ಲಿಂದ ಮಾಡಿಸ್ಕೊಂಡ್ ಬಂದಿದ್ದೆ ಯಾ ಪಾಯಸನ ಅಬ್ದುಲ್ ರಜಾಕ್? ಎಲ್ಲಿಂದ ಮಾಡಿಸ್ಕೊಂಡ್ ಬಂದಿದ್ದೆ ಪಾಯಸನ? ನಾಳೆ ನಿಮ್ಮನೆ ಹೆಣ್ಮಕ್ಳ ಜೊತೆ ಹಿಂಗೆ ರೆಡಿ ಏನಾರು ಘಟನೆ ನಡೆದ್ರೆ ಪಾಯಸ ಮಾಡಿಸ್ಕೊಂಬತ್ತೀಯಾ? ಪಾಯಸ ಮಾಡಿಸ್ಕೊಬರೋ ಘಟನೆ ನಡೆದಿದ್ದು. ನಾಚಿಕೆ ಆಗ್ಬೇಕು ನಿನ್ ಯೋಗ್ಯತೆಗೆ.
ಇದು ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. ಪಾಯಸ ಕುಡ್ದು ಏನ್ ಮೊಹರಂ ಆಚರಣೆ ಮಾಡಬೇಕಿತ್ತ? ಪಾಯಸ ಕುಡ್ದು ನಾವಲ್ಲಿ ನಾಚಿಕೆ ಆಗೋದಿಲ್ಲ ನಿನಗೆ? ಪಾಯಸ ತಗೊಂಡ್ಬರ್ತೀಯಲ್ಲ, ಪಾಯಸನ ಏನ್ ಹೇಳ್ದ? ಪಾಯಸ ಕೊಟ್ಟು ಪಾಯಸ ನಾವು ಅಷ್ಟೊತ್ತಿಗೆ ಸ್ಟೇಷನ್ ಇಂದ ಈಚೆ ಕಾಂಪೌಂಡ್ ಇಂದ ಸ್ವಲ್ಪ ಈಚೆಗೆ ಬಂದು ನಿಂತ್ಬಿಟ್ಟು, ಯಾಕಂದ್ರೆ ಪೊಲೀಸ್ ಅವರು ಎಲ್ಲ ಅವ್ರ ಹತ್ರ ಚೆನ್ನಾಗೇ ಮಾತಾಡ್ತಾರೆ. ನಮ್ಗೆ ಇಲ್ಲಿ ಏನು ನಡೆಯುತ್ತೆ, ನಮ್ಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದೇ ನೈಟೇ ನಮ್ಗೆ ಡೌಟ್ ಆಗೋಯ್ತು, ಆ ಮಟ್ಟಕ್ಕೆ ಆಗೋಗಿತ್ತು. ಈಚೆ ಬಂದು ನಿಂತಿದ್ವಿ, ಅಲ್ಲಿಗೆ ಒಂದು ಹುಡುಗ ಪಾಯಸ ಎತ್ಕೊಂಡ್ಬಂದ ತಟ್ಟೆಯಲ್ಲಿ ಲೋಟದಲ್ಲಿ ಹಾಕೊಂಡಿದ್ದಿದ್ನ. ಆಮೇಲೆ ಅಷ್ಟೊತ್ತಿಗಾಗಲೇ ಅವ್ರು ನಮ್ಮ ಜೊತೆ ಮಾತಾಡ್ತಿದ್ರು, ಅಮ್ಮ ನಾನು ನಿನಗೆ ದೊಡ್ಡಣ್ಣ ಇದ್ದಂಗೆ, ನಾನು ನಿಮ್ಮ ಅಣ್ಣ, ನೀನು ನಮ್ಮ ತಂಗಿ. ನನಗೆ ಮುಸ್ಲಿಮರು ಯಾರು ಅಣ್ಣ ತಂಗಿ ಅಂದ್ರೆ ನಮಗೆ ಒಂಥರ ಆಗೋಗುತ್ತೆ. ಯಾಕಂದರೆ ಸ್ವಂತ ಅಕ್ಕ ತಂಗಿರನ್ನ ಅತ್ತಿಗೆದಿರನ್ನೇ ಮದುವೆ ಆಗುವಂಥ ಜನ. ಅವ್ರ ಹತ್ರ ನಾವು ಅಕ್ಕ ತಂಗಿ ಅನ್ನಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಆದರೂ ಅವತ್ತು ಸೈಲೆಂಟ್ ನಿಂತ್ಕೊಂಡು, ಯಾಕಂದ್ರೆ ನಾವು ನೊಂದು ಜಾಗದಲ್ಲಿ ನಿಂತ್ಬಿಟ್ಟಿದ್ದೀವಿ, ನಾವು ಈಗ ಏನು ಮಾತಾಡೋಕ್ಕಾಗಲ್ಲ ಅಂತ. ಅಣ್ಣನ ಹತ್ರನೂ ನೀನು ನನ್ನ ತಮ್ಮ ಇದ್ದಂಗೆ, ನಾನು ನಿಮಗೆ ಅನ್ಯಾಯ ಆಗಕ್ಕೆ ಬಿಟ್ಬಿಡ್ತೀನಾ? ಯಾರ್ಯಾರಿಗೆ ಶಿಕ್ಷೆ ಆಗ್ಬೇಕು ನಾನು ನೋಡ್ಕೊತೀನಿ. ಆದರೆ ಸುಮ್ಮನೆ ಏನಕ್ಕೆ ಇಲ್ಲದೆ ಇರೋದೆಲ್ಲ ಯಾಕೆ? ಕಂಪ್ಲೇಂಟೇ ಕೊಡಬಾರ್ದು, ರಾಜಿ ಆಗಬೇಕು, ಇವನ್ ಶಿಕ್ಷೆ ಕೊಡಿಸ್ತಾನೆ. ಹೆಂಗೆ? ನಾಚಿಕೆ ಆಗೋದಿಲ್ವಾ ಈ ರೀತಿ ಮಾತಾಡಿ ಒಂದು ಪ್ರಕರಣವನ್ನು ಅಲ್ಲಾಡಿಸೋದಕ್ಕೆ? ಅದಾದ್ಮೇಲೆ ಅವ್ರು ಹೊಂಟೋದ್ರು. ಇಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ರೂಮ್ ಒಳಗೆ ಹೋದೋ, ನಾನು ಹೋದೆ. ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬ ಬಂದ, ರಜಾಕ್ ಬಂದ. ಅವನ ಜೊತೆ ಬಂದಿದ್ದವ್ರು ಒಂದು 3 ಜನ ಮುಸ್ಲಿಂ ಮುಖಂಡರು ಬಂದರು. ರಜಾಕು ಯಾವ ಕಾರಣಕ್ಕೆ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ಗೆ ಬಂದ? ಯಾರನ್ನ ಕಾಪಾಡಕ್ ಬಂದ? ಸರ್ಕಲ್ ಇನ್ಸ್ಪೆಕ್ಟರ್ ರೂಮ್ ಎಲ್ಲ ಕೂತಿದ್ದು, ತ್ರಿಬಲ್ ಸ್ಟಾರ್ ಅವರು ಸರ್ಕಲ್ ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡು, ಆಮೇಲೆ ಅವ್ರು ಇದ್ಕೊಂಡು ಪೊಲೀಸರು ಇದ್ಕೊಂಡು, ಇದು ನಮ್ಮ ಅಂಗಳದಲ್ಲಿ ಇದೆ, ನಾವು ಇದನ್ನ ಯಾವ ಹಂತಕ್ಕೆ ತೊಗೊಂಡೋಗ್ಬೇಕೋ ಆ ಹಂತಕ್ಕೆ ತೊಗೊಂಡೋಗ್ತೀವಿ ಅಂತ ಅಂದರು. ಆಮೇಲೆ ರಜಾಕ್ ಇದ್ಕೊಂಡು, ನೋಡಿ ಕುಮಾರ್, ಸುಮ್ಮನೆ ಒಂದೇ ಜಾಗದಲ್ಲಿರೋದು ನೀವು ಅಂತ. ನೋಡಿ, ನನಗೆ ಹೊಡೆದಿದ್ದಿದ್ರೆ ನಾನು ಇವತ್ತು ಬಿಟ್ಟರೆ ನಾಳೆ ಹೊಡಿತಿದ್ನೋ ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಇದ್ಮೇಲೆ ಏನೋ ಒಂದು ಮಾಡ್ತಾ ಇದ್ದೆ. ನನ್ನ ಮನೆ ಹೆಣ್ಮಕ್ಳ ಮೇಲೆ ಹೊಡೆದವ್ರೆ. ನನ್ನ ಮಗಳು ಅಂಡರ್-15 ಕ್ರಿಕೆಟ್ ಆಡಿದ್ದಾಳೆ, ಸ್ಟೇಟ್ ಆಡಿದ್ದಾಳೆ, ಅಂಡರ್-19 ಆಡಬೇಕು ನಾಳೆ. ಸ್ಟೇಟ್ ಪ್ಲೇಯರ್ ಅವಳು, ಅಂಡರ್-15 ಆಡಿದ್ದಾಳೆ. ನೆಕ್ಸ್ಟ್ ಅಂಡರ್-19 ಆಡಬೇಕು ಅವಳು. ನಾಳೆ 10th ಎಕ್ಸಾಮ್ ಬರೀಬೇಕು ಅವಳು. ಅವಳ ಮೇಲೆ ಕೈ ಮಾಡಿದ್ದಾರೆ. ಅವಳಿಗೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ? ನಾನು ಇದನ್ನ ಮಾತ್ರ ಸ್ಟೇಷನ್ ಅಲ್ಲೇ ಹೇಳಿದ್ದೀನಿ. ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಎದುರುಗಡೆನೂ ಹೇಳಿದ್ದೀನಿ. ಆಮೇಲೆ ಇದೆಲ್ಲ ಮಾತುಕತೆ ಆದ್ಮೇಲೆ ಅವರೇನೆ ಸರ್ಕಲ್ ಇನ್ಸ್ಪೆಕ್ಟ್ರೆ, ನಾಳೆ ಮಗಳದು 10th ಎಕ್ಸಾಮ್ ಅಂತೀರಾ, ಹೋಗಿ ಇಲ್ಲಿ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ನಾನು ಇದನ್ನ ಬಿಡೋದಿಲ್ಲ. ಕಂಪ್ಲೇಂಟು ಏನು ಮಾತಾಡಿಲ್ಲ ಅದ್ರ ಬಗ್ಗೆ. ಸ್ನೇಹಿತರೆ, 15 ವರ್ಷದ ಒಳಗಿನ ಹೆಣ್ಮಕ್ಳು, ಒಂದು 12 ವರ್ಷ, ಒಂದು 15 ವರ್ಷ, ಇನ್ನು 2 ಮಹಿಳೆಯರು, ಇವರ ಮಿಸ್ಸೆಸ್ ಒಬ್ರು ಹಿಂದ್ಗಡೆ ಬಾಗಿ ನನ್ನ ಹೆಸರು ಭಾರತಿ ಅಂತ ಹೇಳಿ, ಅವರು ಸನಂತ್ ಕುಮಾರಿ ಅಂತ. ಒಟ್ಟು 4 ಜನ ಹೆಣ್ಮಕ್ಳು ಹಲ್ಲೆ ಆಗಿದೆ. ಅವ್ರ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ, ಕೆಟ್ಟ ಶಬ್ದಗಳಲ್ಲಿ ನಿಲ್ಲಿಸಿದ್ದಾರೆ. ಇಮ್ಮಿಡಿಯೇಟ್ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಜೊತೆ ಈ ರೀತಿ ನಡ್ಕೊಂಡ್ರೆ ಇಮಿಡಿಯೇಟ್ ಫೋಕ್ಸೋ ಕಾಯ್ದೆ ಹಾಕಬೇಕು. ಪೊಲೀಸ್ನವರಿಗೆ ಪ್ರಕರಣ ಗೊತ್ತಿದ್ರು ಕೂಡ ಇವರು ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಕೊಟ್ಟ ಹೇಳಿಕೆ ಮೇಲೆ ಅದನ್ನು ಹೆಂಗೆಂಗೋ ಬರ್ಕೊಂಡು, ಇವ್ರು ಕೊಟ್ಟ ಹೇಳಿಕೆ ಸಂಪೂರ್ಣವಾಗಿ ಅದರಲ್ಲಿ ಇಲ್ಲ, ಘಟನೆ ಇಷ್ಟೆಲ್ಲ ನಡೆದಿದ್ರು ಕೂಡ ಪೋಕ್ಸೋ ಕಾಯ್ದೆನ ಹಾಕಲ್ಲ. ಅಬ್ದುಲ್ ರಜಾಕ್ ಯಾಕೆ ಬಂದಿದ್ದ ಸ್ಟೇಷನ್ಗೆ ಅಂತ ಈಗ ಅರ್ಥ ಆಯ್ತಾ? 307 ಹಾಕಲ್ಲ. ಬ್ಲಡ್ ಆಚೆಗೆ ಬಂದಿದೆ, ರಕ್ತ ಬಂದಿದೆ, ಆಚೆಗೆ ಹೊಡೆದಿದ್ದಾರೆ, 307 ಹಾಕಲ್ಲ, ಪೋಕ್ಸೋ ಕಾಯ್ದೆ ಹಾಕಲ್ಲ. ಅಬ್ದುಲ್ ರಜಾಕ್ ಯಾಕೆ ಬಂದಿದ್ದ ಅಂದ್ರೆ ಪಾಯಸ ತಗೊಂಡು ಬಂದಿದ್ದ. ಮುಂದೊಂದು ದಿನ ನಿಮ್ಮ ಹೆಣ್ಮಕ್ಳ ಜೊತೆ ನಡೆದಾಗ್ಲೂ ಕೂಡ ಇದೇ ಇವರು ಪಾಯಸ ತಗೊಂಡು ಬರ್ತಾರೆ ಕುಡ್ಸೋಕೆ. ಏನ್ ಬೇಕೋ ಅದನ್ನೆಲ್ಲ ಮಾಡಿ ಪಾಯಸ ಕೊಡ್ತಾರೆ, ಕುಡಿಯೋಕೆ, ಕುಡೀರಿ. ಸರಿ, ಅದಾದ್ಮೇಲೆ ಸರಿ ಅವಳದು ಎಕ್ಸಾಮ್ ಇದೆಯಲ್ಲ, ಹೋಗೋಣ ಆಸ್ಪತ್ರೆಯಲ್ಲಿ ಏನಾಗಿದೆ ನೋಡೋಣ ಅಂತ ಆಸ್ಪತ್ರೆಗೆ ಹೋದ್ರೆ ಎಲ್ಲ ಒಂದು ಮೂಲೆಯಲ್ಲಿ ಕೂತಿದ್ದಾರೆ. ಚಿಕಿತ್ಸೆ ಇಲ್ಲ, ಎಲ್ಲ ತೆಗೆದ್ಬಿಟ್ಟು ಕೂತಿದ್ದಾರೆ. ಒಂದು ನಿಮಿಷ ಕುಡಿಯೋ, ಹೇಳಿ ಅಕ್ಕ. ಈಗ ಅವರೆಲ್ಲ ಹೋದ್ರು. ಆಮೇಲೆ ಅವರು ತ್ರಿಬಲ್ ಸ್ಟಾರ್ ಇದ್ದಾರಲ್ಲ ಜಗದೀಶ್ ಸರ್, ಅವ್ರು ಹೇಳಿದ್ರು, ನೀವು ಎಲ್ಲ ಇಲ್ಲಿ ಹಿಂಗೆ ಇದ್ದು ನೋಡಿ, ಅಲ್ಲಿ ಈಚೆ ಕಡೆ ಎಷ್ಟು ಮುಸ್ಲಿಂ ಜನ ಇದ್ದಾರೆ, ಎಲ್ಲ ನೀವು ಹಿಂಗೆ ಇಲ್ಲಿಲ್ಲೇ ಇದ್ರೆ ನಾವು ಎಲ್ಲ ಅರ್ಧ ರಾತ್ರಿಯಲ್ಲಿ ನಿಮಗೋಸ್ಕರ ಎಲ್ಲರೂ ಎದ್ದು ಬಂದು ಕೆಲಸ ಮಾಡ್ತಾ ಇದ್ದೀವಿ. ನೀವು ಹಿಂಗೆ ಇದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಸಮಾಧಾನ ಮಾಡ್ಕೊಂಡು ನಾವು ಇಲ್ಲೇ ಇರಬೇಕಾಗುತ್ತೆ, ಹೊರಡಿ. ಫಸ್ಟ್ ಮಗುಗೆ ಬೇರೆ ಎಕ್ಸಾಮ್ ಇದೆ ಅಂದ್ರಲ್ವಾ, ಅವ್ರನ್ನ ನೋಡಿ ಸಮಾಧಾನ ಮಾಡಿ ಹೊರಡಿ ನೀವು ಅಂತ ಅಂದರು. ಸರಿ ಆಯಿತು. ನಮಗೆ ಅವಾಗ ತಲೆಗೆ ಫುಲ್ಲು ಅವಳು ನೆಕ್ಸ್ಟ್ ಡೇ SLC ಎಕ್ಸಾಮ್ ಬರೆಯೋದು, ನಮ್ಗೆ ಅದು ಬಂದ್ಬಿಡ್ತು ತಲೆಗೆ. ಫಸ್ಟ್ ಮಕ್ಕಳನ್ನ ಟ್ರೀಟ್ಮೆಂಟ್ ಪೂರ್ತಿ ಆಯ್ತಾ? ನಾವು ಅದನ್ನ ಆದ್ಮೇಲೆ ಹಾಸ್ಪಿಟಲ್ ಹತ್ರ ಹೋದ್ವಿ, ವಾಕಬಲ್ ಡಿಸ್ಟೆನ್ಸ್ ಅಲ್ಲ, ಅಣ್ಣಂದು ಆಟೋ ಇತ್ತು, ಹೋದ್ವಿ. ಪೊಲೀಸ್ನವ್ರು ಹಿಂಗೆ ಹೇಳಿದ್ಮೇಲೆ ನೀವು ಆಸ್ಪತ್ರೆ ಕಡೆಗೆ ಬಂದ್ರೆ ಬೆಡ್ ಮೇಲೆ ಇದ್ದ ಅಷ್ಟು ಜನ
ಎಲ್ಲ ಈಚೆ ಚೇರ್ ಮೇಲೆ ಒಂದ್ ಕಡೆ ಕೂತಿದ್ದಾರೆ ನಮ್ಮ ತಾಯಿ ಅವ್ರ ಜೊತೆ. ನಾ ಬಂದ ತಕ್ಷಣ ಶಾಕು, ಯಾಕಂದ್ರೆ ಎಲ್ಲ ಡ್ರಿಪ್ಸ್ ಎಲ್ಲ ಹೋಯ್ತಿತ್ತು. ಇದಕ್ಕೆಲ್ಲ ಇಲ್ಲಿ ಈಚೆ ಕೂತಿದ್ದೀರಾ ಅಂದ್ರೆ ಎಲ್ಲರನ್ನು ಕಳಿಸ್ಬಿಟ್ರು, ಡಿಸ್ಚಾರ್ಜ್ ಆಗಿದೆ, ನಿಮ್ ಬಿಲ್ ಪೇ ಆಗಿದೆ, ಡಿಸ್ಚಾರ್ಜ್ ಆಗಿದೆ, ನೀವು ನಡೀರಿ ಅಂತ. ಇವ್ರು 3 ಜನ ಸ್ಟೇಷನ್ಗೆ ಹೋಗಿದ್ದಾರೆ, ಉಳಿದ 4 ಜನ ಇವರಿಬ್ರು 3ರಲ್ಲಿ ಅವರಿಲ್ಲ ಇವಾಗ ಇದರಲ್ಲಿ ಇವರಿಬ್ರು ಸ್ಟೇಷನ್ಗೆ ಹೋಗಿದ್ರೆ 5 ಜನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಿಲ್ಸಾಗಿದೆ 5 ಜನಕ್ಕೆ. ಅರ್ಧ ಹಾಕಿದ್ದು ಗ್ಲೂಕೋಸ್ನ ಕಿತ್ತಾಕ್ತಾರೆ, ಅವ್ರನ್ನ ಆಚೆ ಕಳಿಸ್ತಾರೆ. ಇದು ನಡೆದಿದ್ದು ಒಂದು ಹಿಂದೂ ಕುಟುಂಬದ ಜೊತೆ ನಡ್ಕೊಂಡಂತ ರೀತಿ. ಅಲ್ಲಿಗೆ ಬಂದ ಮುಸಲ್ಮಾನರು ಏನ್ ಹೇಳಿದ್ರು, ಎಷ್ಟು ದುಡ್ಡು ಕೊಟ್ರು ಆಸ್ಪತ್ರೆಗೆ, MLC ಏನಂತ ಬರ್ಸಿದ್ರು, ಯಾಕೆ ರಕ್ತ ಬಂದಿದ್ದು ಬ್ಲೀಡಿಂಗ್ ಆಗಿದ್ದು ಯಾಕೆ ಬರೀಲಿಲ್ಲ, ಯಾಕೆ ಇವ್ರ ಪಕ್ಕೆಗೆ ಏಟಾಗಿದ್ದು ಬರೀಲಿಲ್ಲ, ಯಾಕೆ ಇವ್ರಿಗೆ ಏಟಾಗಿದ್ದು ಬರೀಲಿಲ್ಲ, ಯಾಕೆ ಕತ್ತು ಒಯ್ದು ಊದ್ಕೊಂಡಿದ್ದು ಬರೀಲಿಲ್ಲ, ಯಾಕೆ ಕಣ್ಣು ಊದ್ಕೊಂಡಿದ್ದು ಬರೀಲಿಲ್ಲ ಅಂದ್ರೆ ಅಲ್ಲಿಗೆ ಬಂದು ಮುಸಲ್ಮಾನರು ಅವ್ರಿಗೆ ಬೇಕಾಗಿದ್ದಿದೆ ಏಂಜಲ್ ಕಾಸು ಬಿಸಾಕಿದ್ರು. ಇದಕ್ಕೆ ಪೊಲೀಸ್ನವರು ಅವಕಾಶ ಮಾಡಿಕೊಟ್ರು ಆಸ್ಪತ್ರೆಯಲ್ಲಿ. ಅಬ್ದುಲ್ ರಜಾಕ್ ಬಂದು ಏನ್ ಸೆಕ್ಷನ್ ಬೀಳಬಾರ್ದು ನೋಡ್ಕೊಂಡ. ಆದ್ರೆ ಹಿಂದೂ ನಾಯಕರು ಅನ್ನಿಸ್ಕೊಂಡವ್ರು ಯಾರು ಕೂಡ ಏನೂ ಮಾಡ್ಲಿಕ್ಕಾಗ್ಲಿಲ್ಲ, ಇವರಿಗೆ ನ್ಯಾಯ ಕೊಡ್ಸೋಕ್ಕಾಗ್ಲಿಲ್ಲ. ಇವತ್ತು ಆ ಹೆಣ್ಣು ಮಕ್ಕಳು ಕಂಪ್ಲೇಂಟ್. ಅದಾದ್ಮೇಲೆ ನಾನು ಹೋದಾಗ ಕೂಡ ಇವ್ರ ಮನೆಗೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಮಾತಾಡಕ್ ಬಿಡಲ್ಲ, ಬಂದು ವಿಡಿಯೋ ಹಿಡ್ಕೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅದು ನೈಟ್ ಆಯ್ತು. ಅದಾದ್ಮೇಲೆ ಮಾರ್ನಿಂಗ್ ಮನೆ ಹತ್ರ ಏನಾರು ನಡೀತಾ ಇಲ್ಲ, ನೈಟ್ ಬಂದು ನಾವೆಲ್ಲ ಮನೆಗೆ ಬಂದು ಮಕ್ಳದ್ದು ಎಕ್ಸಾಮ್ದಷ್ಟೇ ತಲೆಯಲ್ಲಿ ಇತ್ತಲ್ಲ, ಅದರಿಂದ ಮನೆಗೆ ಬಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಮೈಗೆ ಆರಾಮಿಲ್ಲ, ಇವರೆಲ್ಲ ನರಳ್ತಾ ಇದ್ದಾರೆ. ಫಸ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್, ನನಗೆ ಇಲ್ಲಿ ಫ್ರೆಂಡ್ಗಳು ಹೇಳಿದ್ರು ಫಸ್ಟ್ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಸಮ್ಮ, ಅವರು ಅಷ್ಟು ಏಟ್ ತಿಂದಿದ್ದಾರೆ ಅಂದರೆ ಆಗಲ್ಲ ಅಂತ. ಇವರೇ ನನ್ನ ಅಣ್ಣ ಏನು ಅನ್ಕೊಂಡ, ಮನೇಲಿ ನಾನೊಬ್ಬನೇ ಗಂಡು ಹುಡುಗ ಈಗಿರೋದು, ನಾನು ಹೋಗಿ ಹಾಸ್ಪಿಟ್ಲಲ್ಲಿ ಮಲಗಿಬಿಟ್ರೆ ಇವ್ರ ಕತೆ ಏನೋ, ಇದು ಫಸ್ಟೇ ಮುಸ್ಲಿಮ್ ಅವ್ರ ಕೈ ಬೇಡ ಅಂತ ಅವನು ಎದ್ರುಕೊಂಡ. ಇವರೆಲ್ಲ ಫಸ್ಟೇ ಈಗ ಅಣ್ಣ ಸ್ವಲ್ಪ ಮೊದಲು ಚೆನ್ನಾಗಿ ಜೋರಾಗಿದ್ದವನೇ, ಈಗ ಅವನದು ಬ್ಯಾಡ್ ಟೈಮು, ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದಾನೆ. ನನ್ನದಕ್ಕೆ ಅವನ ಮಕ್ಕಳು ಎಲ್ಲರೂ ಯೋಚನೆ ಮಾಡಿದ್ದು, ನಾವೀಗ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರೆ ಅವನ ದುಡ್ಡಿಗೆ ಏನು ಮಾಡ್ತಾನೋ. ಈಗ ಸದ್ಯಕ್ಕೆ ನಮಗೆ ಬೇಡದೇ ಇರೋದು ಸಣ್ಣ ಪುಟ್ಟ ನೋವಿದ್ರೇ ತಡ್ಕೊಂಡು ಸುಮ್ಮನಾಗ್ತಾರೆ, ಅಂಥದ್ರಲ್ಲಿ ಅಷ್ಟು ದೊಡ್ಡ ನೋವು ಯಾರು ಹಾಸ್ಪಿಟ್ಲ್ ಬೇಡ, ಏನೂ ಬೇಡ, ಫಸ್ಟ್ ಮನೆಗೆ ಹೋಗೋಣ. ಇವ್ರು ನಮ್ಮ ಅತ್ತಿಗೆ ಹೇಳ್ತಾರೆ ಹತ್ಕೊಂಡು, ಬೇಡ ನಿಮ್ಮ ಅಣ್ಣಂಗೆ ಕಷ್ಟ ಆಗೋದು ಬೇಡ, ಹೆಂಗೋ ನೋವ್ತಾನೆ, ನಾನು ತಡ್ಕೊತೀನಿ ಅಂತ. ಹೊಟ್ಟೆಗೆ ಒದ್ದಿರೋದು ಫಸ್ಟ್ ನಡಿ ಹಾಸ್ಪಿಟ್ಲಿಗೆ ಅಂದರೆ ಕೇಳಲಿಲ್ಲ, ಹತ್ಕೊಂಡು ಸುಮ್ಮನೆ ಮಲಗಿದ್ರು. ಅವತ್ತು ನಮ್ಮ ಕಣ್ಮುಂದೆ ಊಟ ಇಲ್ಲ ಏನಿಲ್ಲ, ಹತ್ಕೊಂಡು ಮಲಗಿದ್ರು. ನಾಳೆ ಹಿಂದೂ ಸಮಾಜ ಸತ್ತಂತಿದೆ ಅಂತ ಅನ್ನಿಸ್ಕೋಬಾರ್ದು ಅಂದರೆ ಪ್ರತಿಯೊಬ್ಬರು ಕೂಡ ಈ ಪ್ರಕರಣ ಸರಿಯಾಗಿ ದಾಖಲಾಗಬೇಕು. ಇದಾದ ಮೇಲೆ ಐ ಥಿಂಕ್ MLC ಕೂಡ ಸರಿಯಾಗಿರಲ್ಲ. MLC ರಿಪೋರ್ಟಲ್ಲಿ ಏನು ಬರ್ದಿರ್ತಾರೆ, ಅಣ್ಣನಿಗೊಬ್ಬನಿಗೆ ಸ್ವಲ್ಪ ಏಟಾಗಿದೆ ಅಷ್ಟೇ, ಮಿಕ್ಕಿದವ್ರಿಗೆ ಗಲಭೆಯಲ್ಲಿ ಮಜ್ಜಿಗೆ ಬಂದಿದ್ದಾರೆ, ಆದ್ರೆ ಯಾರಿಗೂ ಹೇಳ್ಕೊಳ್ಳೋ ಅಂತ ಏಟಾಗಿಲ್ಲ. ಇದಿಷ್ಟೇ ಆ ರಿಪೋರ್ಟ್ ಅಲ್ಲಿ. MLC ಬರೀತಾರೆ ಇವರಿಗೆ ಸಣ್ಣ ಪುಟ್ಟಗ ಮೂಗೇಟಾಗಿದೆ, ಉಳಿದವರಿಗೆ ಏನು ಏಟಾಗಿಲ್ಲ. ಇದು MLC ರಿಪೋರ್ಟ್. ಅದಾದ್ಮೇಲೆ ನನಗೆ ಫೋನ್ ಮಾಡ್ತಾರೆ ಸ್ನೇಹಿತರೆ, ಹಿಂಗಾಗಿದೆ ಅಂತ. ಕೂಡಲೇ ನಾವು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ MLC ಆಗಬೇಕು ಅಂತ ಕೇಳ್ಕೊಳ್ತೀವಿ. ಆ ಘಟನೆ ಆಗಿ ಮಾರನೇ ದಿನ ನೈಟು ಅಲ್ಲಿವರೆಗೂ ಇವ್ರದ್ದು ಮತ್ತೆ MLC ಆಗ್ಲಿಲ್ಲ. ಆಮೇಲೆ ಹೋಗಿ ವಿಕ್ಟೋರಿಯಾದಲ್ಲಿ ಮತ್ತೆ MLC. ಅದು ಯಾಕಾಯ್ತು ಅಂದ್ರೆ ನಮ್ಗೆ ಇವರೆಲ್ಲ ಪವನ ಎಲ್ಲ ಕೇಳಿದ್ರು, FIR ಈಸ್ಕೊಂಡ್ರ ಅಕ್ಕ ಅಂತ. ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇವರೆಗೂ ನಾವು ಸ್ಟೇಷನ್ ಕಡೆ ಮಕನೂ ಮಾಡಿದವ್ರಲ್ಲ, ನಂಗೆ ಗೊತ್ತಿಲ್ಲಪ್ಪ ಅಂದ್ರೆ, ಅಕ್ಕ ನೀವು ಯಾರು ಫೋನ್ ನಂಬರ್ ಕೊಟ್ಟಿರ್ತೀರ ಅವ್ರಿಗೆ ಬರುತ್ತೆ, ಅದು ಬರಬೇಕು, ನಿಮ್ಗೆ ಇನ್ನೂ ಬರಲಿಲ್ಲ ಅಂದ್ರೆ ಇಲ್ಲ ಬರಲಿಲ್ಲ ಅಂದ್ವಿ. ಆಮೇಲೆ ಹೋದ್ವಿ. ಆ ಘಟನೆಯಲ್ಲಿ ಇವಳದು ಮಾಂಗಲ್ಯ ಹೋಗಿರುತ್ತೆ, ನಂದು ಮೊಬೈಲ್ ಹೋಗಿರುತ್ತೆ. ಮೊಬೈಲ್ ಮಾಂಗಲ್ಯ ಸರ ಹೋಯ್ತಾ ಅಂದ್ರೆ ಹಿಂದೆ ಇಟ್ಕೊಂಡು ಎಳಿತಾ ಇದ್ದಾರೆ. ನನಗೆ ಮಗುನ ಈಗ ಅಲ್ಲಿ ಮುಟ್ತಾ ಇದ್ರೆ ನಾನು ನಂದು ನೋಡ್ಲಾ, ಮಗುನ ಕಾಪಾಡ. ನನಗೆ ಮೈನ್ ನನ್ನ ಮಗು ಬೇಕು. ಅದನ್ನ ನಾನು ಹಿಂಗೆ ಇಟ್ಕೊಂಡು ಒಬ್ರು ಎಳಿತಾರೆ, ಜುಟ್ಟು ಇಟ್ಕೊಂಡು ಒಬ್ರು ಎಳಿತಾ ಇದ್ದಾರೆ, ಮಗುನ ಫುಲ್ ಎಳಿತಾ ಇದ್ದಾರೆ. ಎಳಿತಾ ಇದ್ರೆ ನಾನು ನಂದು ನೋಡ್ಲಾ, ನನ್ನ ಮಗುನ ಕಾಪಾಡ್ಲಾ. ಫಸ್ಟ್ ನನಗೆ ನನ್ನ ಮಗು ಬೇಕು. ಒಬ್ಬೊಬ್ರು ಸುತ್ತಮುತ್ತ 15-20 ಜನ ಸುತ್ಕೊಂಡಿದ್ದಾರೆ. ನಾಗರಿಕ ಸಮಾಜ ಅನ್ನೋದಕ್ಕಿಂತ ಹಿಂದೂ ಸಮಾಜ ತಲೆ ತಗ್ಗಿಸಿ ನಿಂತ್ಕೋಬೇಕಾದಂಥ ಘಟನೆ ಇದು. ಅದಾದ್ಮೇಲೆ ನೈಟೆಲ್ಲ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ, ಬೆಳಗ್ಗೆ ರಿಂಗ್ ಆಗ್ತಾ ಇರುತ್ತೆ, ಯಾರೂ ತೆಗಿಯೋದಿಲ್ಲ. ಆಮೇಲೆ ಬೆಳಗ್ಗೆಯಿಂದನೇ ಮೀಡಿಯಾದವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಸುಸ್ತು ಆಯ್ತಾ ಇಲ್ಲ, ಆದರೂ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಬಂದರು.
ನೋಡಿ, ಇದು ನಮ್ಮ ಅಂಗಳದಲ್ಲಿದೆ, ನಾವು ನಿಮ್ಗೆ ಯಾವ ರೀತಿ ನ್ಯಾಯ ಕೊಡಿಸ್ತೀವಿ. ಅದು ಎಲ್ಲಿ ಗಂಟ ಹೋಗುತ್ತೋ ಹೋಗ್ಲಿ, ನೀವು ಹಂಗೆ ಧೈರ್ಯವಾಗಿ ನಿಂತ್ಕೊಬೇಕು. ಈಗ ಒಂದು 4 ಜನ ಬರ್ತಾರೆ, ನಿಮ್ಮ ಈ ಘಟನೆನ ಅವ್ರ ಉಪಯೋಗಕ್ಕೆ ತೊಗೊಬೇಕು ಅಂತ ಬರ್ತಾರೆ, ನಿಮ್ಗೊಂದು ಹೇಳ್ತಾರೆ, ನಿಮಗೂ ಜೋಶು, ಟಿ ವಿ ಮುಂದೆ ಬರ್ಬೋದು, ಹಂಗೆ ಬರ್ಬೋದು ಅಂತ ಜೋಶ್ ಇರುತ್ತೆ. ಅದೆಲ್ಲ ನೀವು ಮಾಡಿಕೊಂಡು ಸುಮ್ಮನೆ ತೊಂದರೆಗೆ ಸಿಗಾಕೊಂಬೇಡಿ. ಇವಾಗ ಚುನಾವಣಾ ಆಯೋಗದ್ದು ಇದು ನೀತಿ ಸಂಹಿತೆ ಜಾರಿಯಲ್ಲಿದೆ. ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಅವ್ರ ಕೈಯಲ್ಲಿರೋದು. ಅವ್ರೆಲ್ಲರ ಮೇಲೂ FIR ಹಾಕ್ತಾರೆ, ಆಮೇಲೆ ಎಲ್ಲ ನೀವು ತೊಂದರೆ ಅನುಭವಿಸ್ತೀರಾ ಅಂತ ಅಂತಾರೆ. ಎಲ್ಲರ ಮೇಲೂ ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ಮ ಮೇಲೂ. ಅದಾದ 5 ನಿಮಿಷಕ್ಕೇನೆ ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ ಅವ್ರು ಎಲ್ಲ ಮನೆಗೆ ಬರ್ತಾರೆ. ಅವರು ಮನೆಗೆ ಬರ್ತಾರೆ, ಮನೆ ಒಳಗೆ ಬರ್ತಿದ್ದಂಗೆ ಮಾಮೂಲಿ ವಿಡಿಯೋ ಕವರೇಜ್. ಯಾವುದೇ ಹಿಂದೂ ಸಂಘಟನೆ ಮನೆಗೆ ಹೋದ್ರು ಕೂಡ, ಯಾವುದೇ ಮುಖಂಡರು ಮನೆಗೆ ಹೋದ್ರು ಕೂಡ ಅವ್ರು ವಿಡಿಯೋ ಮಾಡೋದು. ಇವರು ಸಂಪೂರ್ಣವಾಗಿ ಅವ್ರಿಗೆ ಮಾಹಿತಿ ಕೊಡೋದಕ್ಕೆ ಬಿಡ್ಲಿಲ್ಲ, ಮಾತಾಡ್ಲಿಕ್ಕೆ ಅಂತರಾಳದಿಂದ ತಮ್ಮ ನೋವನ್ನು ಹೇಳ್ಕೊಳಕ್ ಬಿಡ್ಲಿಲ್ಲ. ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ದು ನನಗೆ ಗೊತ್ತಿರೋ ಪ್ರಕಾರ ಇವ್ರಿಗೆ ರಕ್ಷಣೆ ಕೊಡಕ್ಕಲ್ಲ, ಅಲ್ಲಿ ಬಂದವ್ರದ್ದು ವಿಡಿಯೋ ಮಾಡ್ಕೊಳಕ್ಕೆ. ಏನು ಮಾಡ್ಕೊಂತೀರಿ ನೀವು ವಿಡಿಯೋ ಮಾಡ್ಕೊಂಡು? ಏನು ಅವ್ರಿಗಾದ ನೋವನ್ನು ಸಮಾಜಕ್ಕೆ ಹೇಳ್ಕೋಬಾರ್ದ? ನಮ್ಗೆ ಅಲ್ಲಿ ತನಕನೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಡೌಟ್ ಇರಲಿಲ್ಲ, ಇವರೆಲ್ಲ ಹಿಂಗೆಲ್ಲ ಮಾತಾಡ್ತಿರಲ್ಲ. ನಾನು ಅವರು ಹಿಂದೂ ಸಂಘಟನೆಯವ್ರ ಮುಂದೆನೂ ಹೇಳಿದೆ, ಪೊಲೀಸವರು ಅವ್ರು ಕೇಳಿದ್ರು, ಪೊಲೀಸರು ನಿಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ. ಹೌದು ಸರ್, ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ, ಅಲ್ಲಿ ತನಕ ಡೌಟ್ ಏನೂ ಇಲ್ಲ, ನಮಗೆ ಮಾಡ್ತಾ ಇದ್ದಾರೆ ಅಂತಲೇ ನಾವೆಲ್ಲ ಕೊಟ್ಟು. ಆಮೇಲೆ ಅವ್ರು ಹಿಂದೂ ಸಂಘಟನೆಯವ್ರು ಆಚೆ ಬಂದು ಪೊಲೀಸರ ಹತ್ರನೂ ಮಾತಾಡಿದ್ರು. ನೀವೇನಾನ ಅವರು ಪ್ರೆಷರ್ ಹಾಕಿದ್ರು, ಇವ್ರು ಪ್ರೆಷರ್ ಹಾಕಿದ್ರು ಅಂತ ತನಿಖೆನ ತಗ್ಸಕ್ಕೆ ಹೋದ್ರೆ ಹೋರಾಟ ಮಾಡ್ತೀವಿ ನಾವೊಂದು. ಇಲ್ಲ ಅದೇ ಆ ರೀತಿ ಯಾವುದೂ ಆಗೋದಿಲ್ಲ ಅಂತಂದ್ರು. ಆಮೇಲೆ ನನ್ನ ಫೋನ್ ರಿಂಗ್ ಆಗ್ತಿತ್ತಲ್ಲ, ನಾನು ಅಲ್ಲಿ ಇದ್ದು ಒಬ್ಬ ಕಾನ್ಸ್ಟೇಬಲ್ನ ಕೇಳಿದೆ, ಸರ್ ನನ್ನ ಫೋನ್ ರಿಂಗ್ ಆಗ್ತಿದೆ ಅಂದೆ. ಒಂದು ಕೆಲಸ ಮಾಡಪ್ಪ, ಸರ್ಕಲ್ಗೆ ಹೇಳು, ಅವ್ರು ಇಮಿಡಿಯೇಟ್ ಆಗಿ ಇದು ಮಾಡ್ತಾರೆ ಅಂತ. ನಿಮ್ಮ ಫೋನ್ ಅವ್ರು ಇಸ್ತಿಟ್ಕೊಂಡಿದ್ರಾ? ಇಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳು, ಅವ್ರು ಟ್ರೇಸ್ ಮಾಡಿಸ್ತಾರೆ ಅಂತ ಅಂದ್ರು. ಏನ್ ಕೇಸು? ಅಲ್ಲ, ಮೊಬೈಲು ಎಲ್ಲಿದೆ ಅಂತ ಅವ್ರು ಟ್ರೇಸ್ ಮಾಡ್ಬೋದು. ಮೊಬೈಲ್ ಇರ್ಲಿಲ್ಲ, ರಿಂಗ್ ಆಗ್ತಾ ಇತ್ತು, ಟ್ರೇಸ್ ಅವ್ರು ಟ್ರೇಸ್ ಮಾಡ್ತಾರೆ, ಹೋಗಿ ಅವ್ರಿಗೆ ಹೇಳಪ್ಪ ಅಂದ್ರು. ನಾನು ಅವ್ರ ಪಕ್ಕದ ರೋಡಲ್ಲೇ ನಿಂತಿದ್ರು, ಆಟೋ ಎತ್ಕೊಂಡು ಹೋದೆ ಸ್ಟೇಷನ್ಗೆ ಹೋಗೋಣ ಅಂತ. ಪಕ್ಕದ ರೋಡಲ್ಲೇ ನಿಂತಿದ್ರು, ಮುಸ್ಲಿಂ ಏರಿಯಾದಲ್ಲಿ ನಿಂತಿದ್ರು. ಸರ್ ಈ ಥರ ಮೊಬೈಲ್ ಕಳೆದೋಗಿತ್ತಲ್ಲ, ರಿಂಗ್ ಆಗ್ತಿದೆ ಅಂತ. ಹೌದಾ ಅಂದ್ಬಿಟ್ಟು ಯಾವುದಕ್ಕೋ ಮೆಸೇಜ್ ಏನೋ ಮಾಡಿದ್ರು, ಏನೋ ಇಮಿಡಿಯೇಟಾಗಿ ಬಂತು. ಆಯ್ತಪ್ಪ ನಾನು ನೋಡ್ತೀನಿ ಹೋಗು ಅಂದರು. ಅದಾಗಿ 3 ಅವರ್ ಆದಮೇಲೆ ಮನೆ ಹತ್ರ ಬಂದರು. ನಾನು ಕೇಳಿದೆ, ಸರ್ ಮೊಬೈಲ್ ಏನಾನ ಗೊತ್ತಾಯ್ತಾ ಅಂತ. ಅದ್ರ ಸುದ್ದಿನೇ ಎತ್ತಲಿಲ್ಲ ಅವರು. ಈಗಲೂ ನಿಮ್ಮ ಮೊಬೈಲ್ ಸಿಗಲಿಲ್ಲ? ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಾವು ಹೋದ್ವಲ್ಲ FIR ಇಸ್ಕೊಳ್ಳೋದಕ್ಕೆ, ಅದು ಪವನ ಹೇಳಿದ್ಮೇಲೆ ಹೋಗಿದ್ದು. ಅದು ಸೋಮವಾರ ರಾತ್ರಿ ಹೋದ್ವಿ ನಾವು. FIR ಯಾವಾಗ ನಿಮ್ಮ ಕೈಗೆ ಸಿಕ್ತು? ಅದು ಪವನ ಅವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಗಿತ್ತು. ನನಗೆ ಫುಲ್ ಟಯರ್ಡ್ ಆಯ್ತಲ್ಲ, ನನ್ನ ಕೈಲಿ ಆಗಲಿಲ್ಲ, ಕೂತ್ಕೊಳ್ಳೋಕೆ ಆಯ್ತಿಲ್ಲ, ನಿಂತ್ಕೊಳ್ಳೋಕೆ ಆಯ್ತಿಲ್ಲ. ಇವರೆಲ್ಲ ಹಿಂಸೆ ಮಾಡಿ ನೀನು ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗು ಅಂತ ಅಂದರು. ಸೋಮವಾರ ಸಂಜೆ ನಾನು ಹೋಗಿ ಮನೆ ಹತ್ರನೇ ಭಾರತಿ ನರ್ಸಿಂಗ್ ಹೋಮ್ ಅಂತ ಇದೆ, ಅಲ್ಲೋಗಿ ಅಡ್ಮಿಟ್ ಆಗ್ಬಿಟ್ಟೆ. ಆಮೇಲೆ ಈ ಅಮ್ಮ FIR ಇಸ್ಕೊಳಕ್ಕೆ ಹೋಗಿದ್ರು. ಇವ್ನು ಫುಲ್ಲು ನಿಂತ್ಕೊಳಕ್ಕಾಗದೆ ನಡುಕ್ತಾ ಇದ್ದಾನೆ ಅಣ್ಣ. ನಾವೆಷ್ಟು ಹೇಳ್ರು ಕೇಳ್ತಲ್ಲ. ನಾನು ಹೋಗ್ಬಿಟ್ರೆ ಇವ್ರು ಏನು ಮಾಡ್ತಾರೆ ಅನ್ನೋ ಭಯ ಅವನಿಗೆ. ನಾವೆಲ್ಲ ನಮ್ಮ ತಾಯೆಲ್ಲ ಬೈದು ಹತ್ಕೊಂಡು ಫಸ್ಟ್ ನೀನು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಪ್ಪ, ನಾವು ನೋಡ್ಕೊತೀವಿ ಅಂತೇಳಿ ಪವನ ಎಲ್ಲ ಇದ್ರಲ್ಲ ಧೈರ್ಯ ತುಂಬಿಟ್ಟು ಕಳಿಸಿದ್ರು. ಅಲ್ಲಿ ಅಡ್ಮಿಂಟ್ ಮಾಡಿದ್ವಿ. ಮನೆ ಹತ್ರ ಭರತ್ ನರ್ಸಿಂಗ್ ಹೋಮ್ ಅಂತಿದೆ ಸರಕಿಯಲ್ಲಿ, ಅಲ್ಲಿ ಅಡ್ಮಿಂಟ್ ಮಾಡಿದ್ವಿ. ಅದಕ್ಕೆ ನನ್ನ ಇನ್ನೊಬ್ಬ ಮಗ ಅಣ್ಣನ ಹತ್ರ ಇದ್ದರು. ಆಮೇಲೆ FIR ಅಂತ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ನಂಗೆ ಗೊತ್ತಿಲ್ಲ FIR, ನಮಗೇನು ಬರಲಿಲ್ಲ ಆ ಥರ ಅಂತ. ಫಸ್ಟ್ ಹೋಗಿ ಈಸ್ಕೊಳ್ಳಿ ಅಂತಂದರೆ, ಆ FIR ಈಸ್ಕೊಳ್ಳಿ ಮತ್ತು MNC ರಿಪೋರ್ಟ್ ಅಂತಿರುತ್ತೆ, ಅದನ್ನು ಈಸ್ಕೊಳ್ಳಿ ಅಕ್ಕ ಅಂತಂದರು. ಹೋಗ್ಬಿಟ್ಟು ನಾನು ಕೇಳಿದ್ದಕ್ಕೆ, ನೀವು ಯಾರಮ್ಮ, ಯಾಕಮ್ಮ ಬರ್ತೀರಾ? ನಾನು ಅವ್ರ ತಂಗಿ. ಸ್ನೇಹಿತರೆ, ನಾನು FIR ಕಾಪಿ ತಗೋ ಅಂತ ಪವನ್ಗೆ ಹೇಳ್ತೀನಿ. ಪವನ್ ಹೇಳ್ತಾನೆ ಇವ್ರ ಹತ್ರ FIR ಕಾಪಿ ಇಲ್ಲ ಅಂತ. MLC ರಿಪೋರ್ಟು ಇವ್ರ ಹತ್ರ ಇರಲ್ಲ. ಇವ್ರು ಹೋಗಿ ಮಾಡಿಸ್ಕೊಂಡಿದ್ದೆ MLC ರಿಪೋರ್ಟು. ಪೊಲೀಸ್ನವ್ರು ಅಲ್ವಲ್ಲ, ಇವ್ರು ತಾನೇ ಖುದ್ದಾಗಿ ಹೋಗಿದ್ದು. ಇವ್ರ ಹತ್ರ ಇರಬೇಕು MLC ರಿಪೋರ್ಟ್. ಇವ್ರು ತೊಗೊಂಡೋಗಿ ಪೊಲೀಸ್ನವ್ರಿಗೆ ಕೊಡಬೇಕಲ್ಲ, ಇವ್ರ ಹತ್ರ ಇರಲ್ಲ. ಪೊಲೀಸ್ನವ್ರು ನೇರವಾಗಿ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. FIR ಇಲ್ಲ. ಎಲ್ಲ ನಿಮ್ಮ ಹೇಳಿಕೆ ತೊಗೊಂಡಿದ್ದಾರೆ, ಹೆಣ್ಮಕ್ಳು ಹೇಳಿಕೆ ಎಲ್ಲ ತೊಗೊಂಡಿದ್ದಾರೆ, ಆದರೂ FIR ಇಲ್ಲ. ಕೊನೆಗೆ ಪವನ್ಗೆ ಹೇಳಿದ್ಮೇಲೆ ಇವರಿಗೆ ಕೊನೆಗೆ ಇವ್ರ ಹತ್ರ ಒಂದು ಸಿಗ್ನೇಚರ್ ಹಾಕಿಸ್ಕೊಂಡು FIR ಕಾಪಿ ಕೊಡಬೇಕಾಗಿರೋದು ಆದ್ಯ ಕರ್ತವ್ಯ ಪೊಲೀಸ್ನವ್ರದ್ದು. ಯಾರು ಕಂಪ್ಲೇಂಟ್ ಇರ್ತಾರೋ ಅವರಿಗೊಂದು FIR ಕಾಪಿ ಕೊಡಬೇಕು. ಕೊಟ್ಟರೆ ಎಲ್ಲಿ ಗೊತ್ತಾಗುತ್ತೋ ನಾವು ಸೆಕ್ಷನ್ಗಳು ಹಾಕಿಲ್ಲ ಕರೆಕ್ಟಾಗಿ ಅಂತ FIR ಕೊಡಲ್ಲ. ಅದಾದಮೇಲೆ ಪವನ್ಗೆ ಹೇಳ್ತೀನಿ, ಇಲ್ಲ FIR ಬೇಕೇ ಬೇಕು, ತರಿಸ್ಕೋ, ಏನು ಸೆಕ್ಷನ್ ಹಾಕಿದ್ದಾರೆ ನೋಡಬೇಕು ಅಂತ. ಆಗ ಇವ್ರು ಮತ್ತೋಗಿ ಇವ್ರು ಪೊಲೀಸ್ ಸ್ಟೇಷನಲ್ಲಿ FIR ಕಾಪಿ ಕೇಳಿದ್ರೆ ಕೊಡಲ್ಲ FIR ಕಾಪಿನ. 7 ಗಂಟೆಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ವಿ, ಬೇಕು ಅಂತ ಹೇಳಿ. 7 ಗಂಟೆ ಸೋಮವಾರ ನೈಟ್ 7 ಗಂಟೆಗೆ ಯಾವಾಗ ಪವನ್ ಅವರು FIR ಕಾಪಿ ನೋಡ್ಬೇಕಂದ್ರು ಆವಾಗ ಹೇಳಿದ್ದಕ್ಕೆ ಹೋದ್ವಿ. ನಮ್ಗೆ ಅನ್ನೋವರೆಗೂ ಆ ಥರ ನಮ್ಗೊಂದು ಕೊಡ್ತಾರೆ ಅಂತನೂ ನಮ್ಗೆ ಗೊತ್ತಿಲ್ಲ. ಹೋದ್ವಿ. 7 ಗಂಟೆಗೆ ಹೋದರೆ ಅದು ಸ್ಟೇಷನ್ ಎದುರಿಗೆ ಒಂದು 2 ರೂಮ್ ಥರ ಇದೆ, ಅಲ್ಲೇ ಕೊಡೋದಂತೆ. ಬಟ್ ಅವ್ರು ನಮ್ಮನ್ನ ಮೋರ್ ದೆನ್ 1.5 hours ಕಾಯಿಸಿದ್ರು.
ಕಾಪಿ ಕೊಡಕ್ಕೆ ಕಾಯಿಸಿದ್ರು, ಕುಂಡ್ರಿಸಿದ್ರು. ನಮ್ಗೆ ಗೊತ್ತಿಲ್ವಲ್ಲ, ಕೂತಿದ್ವಿ. ಆಮೇಲೆ 8:15 ಮೇಲೆ ಕೊಟ್ಟರು ಕೈಗೆ. ನಾನು ಆಮೇಲೆ MLC ರಿಪೋರ್ಟ್ ಬೇಕು, ಅದನ್ನು ಕೊಡಿ ಅಂದರೆ ನಾನು ನೋಡಿದ್ದೀನಿ. ನನಗೆ ಅದು MLC ರಿಪೋರ್ಟ್ ಅನ್ನೋದು ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ. ಘಟನೆ ದಿವಸ ಭಾನುವಾರ ನೈಟು ಆ ಪ್ರೈವೇಟ್ ಹಾಸ್ಪಿಟ್ಲ್, ವಾಸವಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಹತ್ರ ಸೀಲು ಸೈನ್ ಎಲ್ಲ ಹಾಕಿಸ್ಕೊಂಡು ಇವ್ರು ಎತ್ಕೊ ಹೋಗಿದ್ದು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಪವನ ಹೇಳಿದ ಮೇಲೆ ಗೊತ್ತಾಗಿದ್ದು ಅದೇನೇ MLC ರಿಪೋರ್ಟ್ ಅಂದರೆ ಅಕ್ಕ ಅಂತ. ಆದರೆ ನಾವು ಮಾರನೇ ದಿವಸ ಸೋಮವಾರ ನೈಟ್ ಹೋಗಿ FIR ಕಾಪಿ ಇಸ್ಕೊಳ್ಳುವಾಗ ಕೇಳಿದ್ರೆ MLC ರಿಪೋರ್ಟ್ನ, ಇಲ್ಲ ನಮ್ಗೆ ಹಾಸ್ಪಿಟ್ಲ್ ಅವ್ರು ಕೊಟ್ಟಿಲ್ಲ, ನಮ್ಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬರಲಿಲ್ಲ, ನಿಮ್ಮ ಕೈಗೆ ಏನಾದ್ರು ಕೊಟ್ಟರೆ ನನಗೊಂದು ಕಾಪಿ ಕೊಟ್ಬಿಡಮ್ಮ ಅಂತಾರೆ. MLC ಇಲ್ಲದೆ FIR ಮಾಡಿದ್ರು. ಹಾಗಾದ್ರೆ ಆಮೇಲೆ ಪ್ರೆಸರ್ ಹಾಕಿದ್ಮೇಲೆ MLC ರಿಪೋರ್ಟ್ ತರಿಸ್ಕೊಂಡ್ರು. MLC ರಿಪೋರ್ಟಲ್ಲಿ ಏನಿತ್ತು, ವಾಸ್ತವವಾಗಿ ಏನು ನಡೆದಿತ್ತು ಅವ್ರ ಜೊತೆ. ನಾಚಿಕೆ ಆಗೋದಿಲ್ಲ ಈ ರೀತಿ ಪ್ರಕರಣವನ್ನು ಮುಚ್ಚಾಕೋಕೆ. ಅವನು ಯಾವನೋ ರಜಾಕ್ನಂತ ನಾಯಿ ಒಬ್ಬ ಮುಖಂಡ ಬಂದು ಮಾಡ್ತಾನೆ ಅಂತ ಹೇಳಿ ಮುಚ್ಚಾಕೋಕೆ. ನನಗೆ ಯಾವಾಗ ಈ ವಿಚಾರ ಗೊತ್ತಾಯ್ತು, ಇಮಿಡಿಯೇಟ್ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ MLC ಮಾಡಿಸಿ ಅಂತ ಹೇಳಿದೆ. ಅದನ್ನ ಮಾಡಿಸಿದ್ರೆ MLCನ ಹೋದ್ವಿ ಸರ್. ನೀವು ಹೇಳಿದ್ಮೇಲೆ ಎಲ್ಲರನ್ನೂ ಈಗ ಅಣ್ಣ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಲ್ಲ, ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅವನು ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಲ್ಲಿ ಇದು ನೋಡಿ ಘಟನೆ ನಡೆದು 28 ಗಂಟೆ ಆದಮೇಲೆ MLCಗೆ ಮತ್ತೆ ಕಳಿಸಿದಾಗ ಎಷ್ಟು ಗಾಯ ಇತ್ತು ಅಂತ ಅವ್ರು ಬರೀತಾರೆ, ವಿಕ್ಟೋರಿಯಾ ಆಸ್ಪತ್ರೆಯವರು. ಆ ಪ್ರೆಸೆಂಟಿಗೆ ಬರೀತಾರೆ ಅವರು, ಹಿಂದೇನಾಗಿತ್ತು ಅಂತ ಬರೆಯಲ್ಲ. ಊತ ಕಮ್ಮಿ ಆಗಿರುತ್ತೆ 28 ಗಂಟೆಲಿ, ಊತ ಕಮ್ಮಿ ಆಗಿರುತ್ತೆ 28 ಗಂಟೆಲಿ, ಗಾಯ ಸ್ವಲ್ಪ ಮಾಸ್ದಂಗಾಗಿರುತ್ತೆ 28 ಗಂಟೆಲಿ. ವಾವ್, ಇವನು ಮುಟ್ಟಾಳ, ಇವನು ವಾಸವಿ ಹಾಸ್ಪಿಟ್ಲ್ ಇವನು ಬರಿಬೇಕಾಗಿತ್ತು, ಬರೆಯಲ್ಲ ಕರೆಕ್ಟಾಗಿ. ಅದಾದ್ಮೇಲೆ ವಿಕ್ಟೋರಿಯಾ ಆಸ್ಪತ್ರೆಯವರು ಬರೆದು ಕಳಿಸ್ತಾರೆ MLC ರಿಪೋರ್ಟ್. ಆ MLC ರಿಪೋರ್ಟ್ ಇದೆ ನಮ್ಮ ಹತ್ರ. ಇದು ನಾಚಿಕೆ ಗೆಟ್ಟವ್ರು ಮಾಡೋ ಕೆಲಸ ಇದು. ಅದಾದ್ಮೇಲೆ ನಾನು ಅವ್ರ ಮನೆಗೆ ಹೋಗ್ತೀನಿ. ಅದಾದ್ಮೇಲೆ ಅಷ್ಟೇ ಅಲ್ಲ, ಇವ್ರು ಇಸ್ಕೊಂಡು ಯಾವಾಗ ನಾನು MLC ರಿಪೋರ್ಟಿಂಗ್ ಎಲ್ಲ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೋ ಆಗ ಮನೆಗೆ ಹೋಗ್ತೀನಿ. ನಾನು ಮನೆಗೆ ಹೋದ್ರೆ ಮಾತಾಡಕ್ ಬಿಡಲ್ಲ, ವಿಡಿಯೋ ಮಾಡ್ತಾರೆ. ಅಲ್ಲಿ ಕೂತ್ಕೊಂಡು ಕೇಳ್ತೀನಿ, ಆ FIR ಕಾಪಿ ತೆಗೆದು ನೋಡ್ತೀನಿ. ಸ್ನೇಹಿತರೆ, ಪೋಕ್ಸೋ ಆ್ಯಡ್ ಆಗಿಲ್ಲ, 307 ಇಲ್ಲ, ಗುಂಪು ಘರ್ಷಣೆ, ಗುಂಪು ಗಲಾಟೆ, ಅವಾಚ್ಯ ಶಬ್ದದ ಒಂದು ಸಣ್ಣ 506 504 ನಾರ್ಮಲ್ ಸೆಕ್ಷನ್ ಹಾಕಿ ಜಯನ್. ತಕ್ಷಣ ಇವ್ರಿಗೆ ಕಂಪ್ಲೇಂಟ್ ಕರೆಕ್ಟಾಗಿ ಕೊಡಿ ಅಂತ ಹೇಳ್ತೀನಿ. ಅವ್ರು ಹೇಳಿಕೆ ತಗೊಂಡು ಅವ್ರು ಮಾಡಬೇಕಾಗಿದ್ದಿದ್ದು ಕರ್ತವ್ಯ ಅದು. ಕಂಪ್ಲೇಂಟ್ನಲ್ಲಿ ನನ್ನ ಮಕ್ಕಳನ್ನ ಹಿಡಿದು ಎಳೆದಾಡಿದ್ದಾರೆ ಅಂತ ಇವ್ರು ಬರ್ದಿದ್ದಾರೆ. ಹಂಗಂದ ಮೇಲೆ ಅವ್ರಿಗೆ ಏಜ್ ಎಷ್ಟು ಅಂತ ಕೇಳ್ಕೊಂಡು ಪೋಕ್ಸೋ ಆ್ಯಡ್ ಮಾಡಬೇಕಾಗಿದ್ದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ನವ್ರ ಕರ್ತವ್ಯ, ಮಾಡಲ್ಲ. ಅದಾದ್ಮೇಲೆ ಮತ್ತೆ ಕಂಪ್ಲೇಂಟ್ ಕೊಟ್ಟು ಪೋಕ್ಸೋ ನೀವು ಆ್ಯಡ್ ಮಾಡಲೇಬೇಕು ಸರ್, ಇಷ್ಟು ಅನುಚಿತವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಇವ್ರಿಗೆ ಕಂಪ್ಲೇಂಟ್ ಬರೆದ್ರೆ ಇವರು ಕಂಪ್ಲೇಂಟಿಗೆ ತಗೊಳಕ್ಕೆ ರೆಡಿ ಇಲ್ಲ ಕುಮಾರಸ್ವಾಮಿ ಪೊಲೀಸ್ನವರು, ಠಾಣೆ ಪೊಲೀಸ್ನವರು. ಅದಾದಮೇಲೆ ACP ಕೊಟ್ಟು, DCP ಕೊಟ್ಟು, ಕಮಿಷನರ್ ಅವ್ರಿಗೆ ಲೆಟ್ರ್ ಕೊಟ್ಟ ಮೇಲೆ ಆಮೇಲೆ ಇಸ್ಕೊಂಡು ನೆಕ್ಸ್ಟ್ ಡೇ ಸಿಗ್ನೇಚರ್ ಹಾಕಿ ಕಳಿಸ್ತಾರ. ಮಾರನೇ ದಿವಸ ನಾವು ಇವರಿಗೆಲ್ಲ ಕಮಿಷನರ್ ಸರಿಗೆ, DCP ಸರಿಗೆ ಎಲ್ಲರಿಗೂ ಕೊಟ್ಟು ಒಂದು ಕಡೆಯಿಂದ ಬಂದು ಎಲ್ಲಿ ಹೋದ್ರು ಸರ್, ಯಾಕೆ ಯಾರ ಮೇಲಾದರೂ ನಮ್ಮ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಅದನ್ನು ನಾವು ಈಚೆಗೆ ಹೇಳ್ಕೊಳ್ಳಲ್ಲ ಅಂದರೆ ಎಲ್ಲಿ ಹೋದ್ರು ನಮ್ಮನ್ನ ಬೀದಿ ನಾಯಿಗಳ ಥರ ಟ್ರೀಟ್ ಮಾಡ್ತಾರೆ. ಅದನ್ನ ನಾನು ಅನುಭವಿಸಿ ನಮ್ಮ ಅದಕ್ಕೆ ಹಂಗನ್ನು ಹತ್ಕೊಂಡ್ಬಿಟ್ರು. ಹಿಂದೂಗಳಾಗಿ ಹುಟ್ಟಿರೋದೇ ನಮ್ಮ ಕರ್ಮ ಏನು ಅಂತ ಅನ್ನಿಸ್ಬಿಟ್ಟಿದೆ ನಮಗೆ. ನಮ್ಮ ಅದಕ್ಕೆ ಅವ್ರು ಯಾವತ್ತು ಈಚೆ ಬಂದು ಹೆಣ್ಮಕ್ಳೇ ಅಲ್ಲ, ಅವ್ರು ಹೇಳ್ಕೊಂಡು ಹೇಳ್ತಾರೆ ಇಷ್ಟೆಲ್ಲ ಅಲ್ದು. ಅವ್ರ ಹೆಂಗೆ ಹೇಳ್ತಾರೆ ಪೊಲೀಸವರು ಅಂದರೆ, ಏನೋ ನಿಮ್ಮ ನಾಟಕ ಆಡೋಕೆ ಬಂದಿದ್ದೀರಾ? ಗುಲಾಮ್ರ, ನಮ್ಮ ಹಣದಲ್ಲಿ ಬದುಕ್ತಾ ಇರೋರು ನೀವು, ನೋವಾಯ್ತು ಅಂತ ಬಂದಾಗ ನಾಟಕ ಅಂತ ಹೇಳ್ತೀರಾ? ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಕೈ ಮಡಗಿದ್ರೆ ಹಿಂಗೆ ನಾಟಕ ಅಂತ ಹೇಳ್ತೀರಾ ನೀವು? ನಾಚಿಕೆ ಆಗೋದಿಲ್ಲ ಹಂಗೆ ಹೇಳೋದಕ್ಕೆ ನಿಮಗೆ? ಮತ್ತು ನಮಗೆ ಫೋನ್ಗಳು ಬರ್ತವೆ, ಬೇರೆ ಕಡೆಯಿಂದ ನೋಟಿಸ್ ಬರ್ತವೆ, ಆ ಕೇಸಲ್ಲಿ ಫಿಟ್ ಮಾಡ್ತೀವಿ, ಈ ಕೇಸಲ್ಲಿ ಫಿಟ್, ಮಾಡ್ಕೊ ಹೋಗ್ರಿ ರೇ, ಮಾಡ್ಕೊಳ್ರಿ, ಇನ್ನು 10 ಕೇಸ್ ಹಾಕೊಳ್ರಿ. ನಾಚಿಕೆ ಆಗೋದಿಲ್ಲ? ಬಂದಿದೆ ನೋಟಿಸ್ ನನಗೂ. ಹಳೆ ಪ್ರಕರಣಗಳಲ್ಲಿ ಮತ್ತೆ ಫಿಟ್ ಮಾಡ್ತಾರಂತ, ಮಾಡ್ಕೊಳ್ರಿ ನೀವು, ನಮಗೂ ಗೊತ್ತಿದೆ. ನಾಚಿಕೆ ಆಗೋದಿಲ್ಲ? ನಿಮ್ಮ ಲ್ಯಾಂಡ್ ಆರ್ಡರ್ ಕಾಪಾಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಇವ್ರನ್ನ ನಾಟಕ ಮಾಡ್ತಾವ್ರೆ ಅಂತ ಹೇಳ್ತಿರಲ್ರಿ, ನಾಚಿಕೆ ಆಗೋದಿಲ್ಲ ನಿಮಗೆ? ಅದಾಗಿ 3ನೇ ದಿವಸ ಹೋಗಿದ್ದೀವಿ. ನೈಟು ಸುಮಾರಾಗಿ 2 ಗಂಟೆ ಮೇಲೆ ಕಾದಿದ್ದೀವಿ. ನಾವು ಕಂಪ್ಲೇಂಟು ಈಗ ಮತ್ತೆ ಆ ಹೆಣ್ಮಕ್ಳ ಮೇಲೆ ಆಗಿರೋದು, ಅಪ್ರಾಪ್ತ ವಯಸ್ಕರ ಮೇಲೆ ಆಗಿರೋದು, ಅದನ್ನು ಮತ್ತೆ ಕಂಪ್ಲೇಂಟ್ ತಗೊಳ್ಳಿ ಸರ್ ಅಂತ ಕೇಳ್ಕೊಳ್ಳಿಕ್ಕೆ ಅವನು ಕಂಪ್ಲೇಂಟ್ ಇಸ್ಕೊಳ್ಳೋರು ಇಲ್ಲ, ಅವ್ರು ಬರಬೇಕು ಇವ್ರು ಬರಬೇಕು ಅಂತ ಕಾಯಿಸೋಕೆ ಶುರು ಮಾಡಿದ್ರು. ರೈಟ್ರು ಜವಾಬ್ದಾರಿಯಲ್ಲಿ ಕುಂತಿರೋಕಂತ ಪೊಲೀಸ್ನೊಂದು ಜವಾಬ್ದಾರಿ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ತಗೊಂಡು ರಿಜಿಸ್ಟ್ರಲ್ಲಿ ಬರೆದು FIR ಮಾಡಬೇಕಾಗಿರೋ ಕರ್ತವ್ಯ ಒಂದು.
ಯಾಕೆ ಸುಮ್ಮನೆ ಎಂಜಲ ಕಾಸಿಗೋಸ್ಕರ ಆಸೆ ಪಿಚ್ಕೊಂಡು ಮತ್ತೆ ಯಾವುದೋ ಮುಚ್ಚಾಕ್ ಮಾಡ್ತೀರಿ? ಅವತ್ತು ನಮಗೆ ನಮ್ಮ ಕೇಸನ್ನು ನಿರ್ವಹಿಸ್ತಾ ಇರೋಂಥ ಸಾರ್ಥಿಕ್ ಸರ್ ಅಂತ ಅವ್ರು ಬರಲಿಲ್ಲ ಕೊನೆಗೂ. ಮಾರನೇ ದಿವಸ ಅದು ಅಮ್ಮ ನಾನು ಓದ್ಬಿಟ್ಟೇನೆ ಸೈನ್ ಮಾಡಬೇಕು, ಮಾರನೇ ದಿವಸ ಬನ್ನಿ ನಾನು ಓದ್ಬಿಟ್ಟು ನಿಮಗೆ ಏನು ನೋಡ್ಕೊಡ್ತೀನಿ ಅಂತ. ನಮಗಂತೂ ನಂಬಿಕೆ ಇರಲಿಲ್ಲ ಇವ್ರು ಇದನ್ನು ಈಸ್ಕೋತಾರೆ ಅಂತಾನೆ. ಮತ್ತು ಮಾರನೇ ದಿವಸ ಹೋದ್ವಿ, ನೈಟಲ್ಲಿ ಅವ್ರು ಬರೋಕ್ಕೆ ಹೇಳಿದ್ರು 7 ಗಂಟೆ ಮೇಲೆ. ಅದು ಘಟನೆ ನಡೆದು 5ನೇ ದಿವಸ ಆದಮೇಲೆ ಇವ್ರಿಗೆ ಕಮಿಷನರ್ ಸರ್ಗೆ DCP ಸರ್ಗೆಲ್ಲ ಕೊಟ್ಟು ಆದಮೇಲೆ ಅವ್ರು ಹೇಳಿದ್ದಕ್ಕೋ ಇಲ್ಲ ಏನಕ್ಕೆ ಈಸ್ಕೊಂಡ್ರು, ಒಟ್ಟಿನಲ್ಲಿ ಈಸ್ಕೊಂಡು ಒಂದು ಸೀಲು ಸೈನ್ ಹಾಕಿ ಕೊಟ್ಟರು. ಆದರೆ ಆಮೇಲೆ ತ್ರಿಬಲ್ ಸರ್ ಅವರು ಆ ಸರ್ ಹೇಳಿದ್ರು, ಜಗದೀಶ್ ಸರು, ಅಮ್ಮ FIR ಕಾಪಿ ಅಂದರೆ ಒಂದು ಸಲ ನೀವೇನು ಹೇಳಿಕೆ ಕೊಡ್ತೀರಾ ಅದ್ರ ಮೇಲೆ ಹಾಕೋದು, ನಿಮ್ಮ ಅಣ್ಣ ಸೈನ್ ಮಾಡಿ ಕೊಟ್ಟಾಗಿದೆ, ಅದೇ FIR. ಸೈನ್ ಎಲ್ಲಿ ಮಾಡಿಸ್ಕೊಂಡ್ರಿ ನೀವು? ಆಸ್ಪತ್ರೆ ಬೆಡ್ ಮೇಲೆ ಇದ್ದಾಗ ಮಲಗಿದ್ದಾಗ ಹೋಗಿ ಸೈನ್ ಮಾಡಿಸ್ಕೊಂಡ್ಬಿಟ್ಟು ನಿಮಗೆ ಬೇಕಾದಂಗೆ ಕಂಪ್ಲೇಂಟ್ ಬರ್ಕೊಂಡು ನಿಮಗೆ ಬೇಕಾದಂಗೆ ಮಾಡ್ಕೊಳ್ಳೋದಕ್ಕ? ನಾವು ಮತ್ತೆ ಇದನ್ನ ಮರು ಅಡಿಷನಲ್ ಅಂತ ಅಷ್ಟೇ ತಗೊಳ್ಳೋದು, ಅದನ್ನ ಮೀರಿ ಎಲ್ಲ ಇವ್ರು ಹೇಳಿರ್ಲಿಲ್ವಾ ನಮ್ಮ ಮಕ್ಳನ್ನ ಎಳೆದಾಡಿದ್ದಾರೆ ಅಂತ? ಹೇಳಿರ್ಲಿಲ್ವಾ ನೀವು? ಇವ್ರು ಹೇಳಿರ್ಲಿಲ್ವಾ ಮಕ್ಳನ್ನ ಎಳೆದಾಡಿದ್ದಾರೆ ಅಂತ? ಮಕ್ಳಿಗೆ ಏನಷ್ಟು? ಆ ಮಕ್ಳನ್ನ ಎಳೆದಾಡೋದು ಅಂದ್ರೆ ಬ್ಯಾಕ್ ಟಚ್ ಮಾಡೋದು ಅಂತ ಅಂದ್ರೆ ಪೋಕ್ಸೋ ಹಾಕ್ಬೇಕು ಅಂತ ಗೊತ್ತಾಗೋದಿಲ್ವಾ? ಯಾರಿಗೂ ಬ್ಲಡ್ ಬಂದಿರ್ಲಿಲ್ವಾ ಅಲ್ಲಿ ಹೊಡೆದಾಡ್ತಲ್ಲಿ? ಸರ್, ನನ್ನ ಅಣ್ಣ ಹೇಳಿರೋ ಹೇಳಿಕೆನೇ ಬೇರೆ, ನಿಮ್ಮ ಪೊಲೀಸವ್ರು ಬರ್ದಿರೋದೇ ಬೇರೆ. ಆ ಥರ ಬರೆದು ಸೈನ್ ಮಾಡಿಸಿರ. ನಿಮ್ಮಣ್ಣ ಓದಿದ್ದಾನಾ ಅಂತ ಕೇಳ್ರು, ಓದಿದ್ದಾನೆ. ಮತ್ತೆ ಸೈನ್ ಮಾಡಿದ್ದಾನಲ್ಲ, ಓದಿರೋನು ಹೆಂಗ್ ಸೈನ್ ಮಾಡ್ಬಿಟ್ಟ? ಇವ್ರು ಒಬ್ಬರದೇ ಕಂಪ್ಲೇಂಟು, ಮಿಕ್ದವ್ರದ್ದು ಯಾರ್ದು ಕಂಪ್ಲೇಂಟ್ ಇಲ್ಲ, ಮಿಕ್ದವ್ರದ್ದು ಹೇಳಿಕೆ ಇಲ್ಲ, ಆ ಹೆಣ್ಮಗು ಹೇಳಿಕೆ ಇಲ್ಲ. ಅವ್ರದ್ದು ಮೇಲೆ ನಿಮ್ದು ಚಾರ್ಜ್ ಶೀಟ್ ಅವ್ರದ್ದು ಮೇಲೆ ನೀವು ಕಂಪ್ಲೇಂಟ್ ಮಾಡೋದಿಲ್ಲ, FIR ಹಾಕೋದಿಲ್ಲ. ಆ ಇಬ್ರು ಹೆಣ್ಮಕ್ಳ ಹತ್ರ ಹೇಳಿಕೆ ತಗೊಳ್ಳಿಲ್ವೇನ್ರಿ ನೀವು ನಿಮ್ಮ ಆಸ್ಪತ್ರೆಯಲ್ಲಿ? ದೊಡ್ಡ ಯಾವ ಬಾಯಿಗೆ ಬರುತ್ತೆ ಕೆಟ್ಟ ಮಾತು? ನೀವೆಲ್ಲ ಯಾವ ಸೀಮೆ ಜನ ನೀವು? ಏನಕ್ಕೆ ಅಧಿಕಾರ ಅಂತ ಹೇಳಿ ಹಿಂದೂಗಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತೀರಾ? ಎದುರ್ಕೊಳ್ತೀರಿ ಅಂತ ನೇರವಾಗಿ ಹೇಳ್ರಿ. ಆ ಗುಂಡಾಗಳಿಗೆ ಎದುರ್ಕೊಂಡ್ವಿ ನಾವು ಅಂತ ಹೇಳಿ, ನೇರವಾಗಿ ಎದುರ್ಕೊಂಡ್ವಿ ಅಂತ. ಇಲ್ಲ ಯಾಕೆ ಹಿಂಗ್ ಮಾಡಿದ್ರಿ ಹೇಳಿ. ಸ್ನೇಹಿತರೆ, ಎಲ್ಲ ಅನ್ಯಾಯವನ್ನು ಕೂಡ ಏನೇನು ನಡೆದಿದೆ ಅನ್ನೋದು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ. ಇನ್ನೇನಾದ್ರು ಇದೆಯಮ್ಮ? ಇವರು ಏಟಾಗಿ ಮಲಗಿರೋರು ಎತ್ತಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಲೆಕ್ಕಕ್ಕಿಲ್ಲ. ಆದರೆ ಅವರು ಮುಸ್ಲಿಂ ಕಡೆಯವರು, ಇವಾಗ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ಸುಮ್ಮನೆ ವಿನಾಕಾರಣ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟು ಆ ಕಾರಣ ತೋರಿಸ್ಕೊಂಡು ಈಗಾಗಲೇ 2 ಬೇಲ್ ತೊಗೊಂಡಿದ್ದಾರೆ. ನನ್ನ ಅದಕ್ಕೆ ಹೊಟ್ಟೆಗೆ ಓದಂತ ಹೆಂಗಸು ಅರೆಸ್ಟೇ ಆಗಿಲ್ಲ, ಆಗ್ಲೇ ಬೇಲ್ ತಗೊಂಡು ನಮ್ಮ ಮನೆ ಹತ್ರ 2ನೇ ದಿವಸದಲ್ಲೇನೆ ನಮ್ಮ ಮನೆಯಿಂದ ಸ್ವಲ್ಪ ಮೇಲಕ್ಕಿರೋರು ಆ ಅಣ್ಣ ಹೇಳಿದ್ದಾರೆ ಒಂದು ಲೇಡಿ ಪೊಲೀಸ್ಗೆ, ಇವು ಹೆಂಗ್ಸು ಅಡ್ರೆಸ್ ಇದು, ಅವಳ ಹೆಸರು ಇದು ಅಂತೆಲ್ಲ ಹೇಳಿದ್ದಾರೆ ವಿವರಣೆನ. ಆದರೆ ನಮ್ಮ ಹತ್ರ ಪೊಲೀಸವರು ಪ್ರತಿ ಕಡೆ ಎಲ್ಲಿ ಹೋದ್ರು ಹೊಡೆದವ್ರ ಹೆಸರು ಹೇಳ್ರಿ, ಹೊಡೆದವ್ರ ಅಡ್ರೆಸ್ ಹೇಳಿ, ಹೊಡೆದವ್ರ ಹೆಸರು ಹೇಳಕ್ ಬರ್ತಾರಲ್ಲಿ. ಹೊಡೆದವ್ರ ಹೆಸರು ಹೇಳಿ ಅಡ್ರೆಸ್ ಹೇಳಿ ಅಂತಾರೆ. ಹೊಡೆದವ್ರ ಹೆಸರು ಹೇಳಿ ಹೊಡಿತಾರೇನ್ರಿ? ಏನ್ ನಾಚಿಗೆ ಗೆಟ್ಟೋರ್ರಿ ನೀವೆಲ್ಲ. ಇವರು ACP ಆಫೀಸಿಗೆ ಹೋದಾಗ ಅಲ್ಲೂ ಹಂಗೆ ಕೇಳಿದ್ದಾರೆ, DSP ಆಫೀಸ್ಗೆ ಹೋದಾಗ್ಲೂ ಹಂಗೆ ಕೇಳಿದ್ದಾರೆ. ಎಲ್ಲೂ ಹೋದ್ರು ಅದೇನೆ, ಅವ್ರ ಹೆಸರು ಹೇಳಿ ಅವ್ರ ಅಡ್ರೆಸ್ ಹೇಳಿ. ಅವ್ರ ಹೆಸರು ಅಡ್ರೆಸ್ ಬರ್ಕೊಟ್ಟಿದ್ದ ಹೊಡಿಬೇಕಾರೆ, ನಾನು ಇಂಥ ಮನೆಯವನು, ನಾನು ಇಂಥವ್ನು ಅಲ್ಲೇ ಮಾಡ್ತಾ ಇದ್ದೀನಿ ಅಂತ ನೀವು ವಿಚಾರಣೆ ಮಾಡ್ಬೇಕಾಗಿರೋರು. ನಾನು ಹಂಗೂ ಇನ್ವೆಸ್ಟಿಗೇಷನ್ ಆಫೀಸರ್ನ ಕೇಳಿದೆ ನಾನು, ಅಲ್ಲ ಸರ್ ನಮ್ಮನ್ನು ಕೇಳ್ತಿದ್ದೀರಲ್ಲ, ನೀವು ಅರೆಸ್ಟ್ ಮಾಡಿರೋರು 1-2 ಡೇಟ್ ಹೊಡೆದ್ರೆ ಹೇಳ್ತಾರಲ್ವ ಅಂದರೆ, ಎಷ್ಟು ಹೊಡಿಲಪ್ಪ? ಅವ್ರ ಅಪ್ಪನ ಹೆಸರು ಹೇಳೋದಕ್ಕೆ ಅವ್ನು ಅರ್ಧ ಗಂಟೆ ತೊಗೊಂಡವನೆ, ಒಬ್ಬನಿಗೆ ಹೊಡೆದು ತಲೆ ಓಪನ್ ಮಾಡಿಬಿಟ್ಟಿದ್ದೀವಿ, ಹೋಗ್ಬೇಕಾರೆ ನೋಡುವಾಗ ಅಲ್ಲಿ ಕೋಳು ಅಂತಾರೆ. ಬರ್ರೀ ನಾಟಕಗಳು, ಬರೀ ನಾಟಕಗಳು. ಹೇಗಾದ್ರೂ ಮಾಡಿ ಇವ್ರನ್ನ ಹಿಂದೆ ಸರಿಸ್ಬೇಕು, ಇವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದು ಚೂರಾದ್ರೂ ಯಾರಿಗಾರು ಇದೆಯಾ? ನಾನು ಸ್ನೇಹಿತರೆ ಇದೆಲ್ಲವನ್ನು ನೋಡಿದ ಮೇಲೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು, ಈಗ ಪೋಕ್ಸೋ ಕಾಯ್ದೆ ಹಾಕಿ FIR ಮಾಡಿ ಅಂತ ನಾವು ಇಷ್ಟೆಲ್ಲ ಮನವಿ ಮಾಡಿದ ಮೇಲೆ ಈಗ ಏನೋ ಮಾಡ್ತೀವಿ, ನ್ಯಾಯಾಲಯದಲ್ಲಿ ಹಾಕಿದ್ದೀವಿ, ಅವ್ರು ಪರ್ಮಿಷನ್ ಕೊಡಬೇಕು. ಯಾಕೆ ಫಸ್ಟೇ ನೀವು FIR ಹಾಕ್ಬೇಕಾದ್ರೆ ಗೊತ್ತಿರಲಿಲ್ವಾ ಸೇರಿಸ್ಕೋಬೇಕು ಅಂತ? ಈಗ ಅಡಿಷನಲ್ ಕೇಳಕ್ಕೆ ಹೋಗಿದ್ದೀರಾ. ನಾವು ನ್ಯಾಯ ಕೇಳಿ ಹೋರಾಟ ಮಾಡಿ ಕುಟುಂಬದ ಜನರ ಜೊತೆ ನಿಲ್ಲಿಲ್ಲ ಅಂದರೆ ಸ್ನೇಹಿತರೆ, ಈ ಕುಟುಂಬಕ್ಕೆ ನ್ಯಾಯ ಕೊಡ್ಸೋಕೆ ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಹಿಂದೂ ಅಂತ ಹೇಳಿಕೊಳ್ಳುವ ನೈತಿಕತೆ ಯಾರೊಬ್ಬನಿಗೂ ಇರೋದಿಲ್ಲ. ಯಾವನೋ ಅಬ್ದುಲ್ ರಜಾಕ್ ರಾತ್ರಿ 2 ಗಂಟೆಗೆ ಬಂದು ಅವ್ರ ಸಮುದಾಯದ ಪರ ನಿಂತ್ಕೊಳ್ತಾನೆ, ತಪ್ಪು ಮಾಡಿರುವ ಸಮುದಾಯದ ಪರ, ಹೊಡೆದು ಹಲ್ಲೆ ಮಾಡಿದ ಸಮುದಾಯದ ಪರ ಪಾಯಸ ಹಿಡ್ಕೊಬಂದು ಟಿಫನ್ ಕೇರಿಯಲ್ಲಿ ನಿಂತ್ಕೊಳ್ತಾನೆ ಅನ್ನೋದಾದ್ರೆ ನೊಂದ ಹಿಂದೂ ಕುಟುಂಬದ ಜೊತೆ ನಿಂತ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದು ಒಂದು ಮನೆ ಹೆಣ್ಣು ಮಕ್ಕಳ ಜೊತೆಲಿ ಈ ರೀತಿ ನಡೆದಿದೆ ಎಂದಾಗ ಆ ತಂದೆ ತಾಯಿ ಜೊತೆ ನಿಂತ್ಕೊಂಡು, ಯಾಕೆ ನಮ್ಮನೆ ಹೆಣ್ಣು ಮಕ್ಕಳ ಮೇಲೆ ನಡೆದಿದ್ರದು ನಾವು ಸುಮ್ಮನಿರ್ತೀವ? ಎಂಥ ಘಟನೆ ನಾವು ನಿಜವಾಗ್ಲೂ ಅದನ್ನು ಸಹಿಸ್ಕೊಳ್ತೀವ? ಬೈದ್ರೆ ಸಹಿಸ್ಕೊಳ್ಳೋಲ್ವಲ್ರಿ, ಕೆಟ್ಟ ಶಬ್ದ ಬೈದ್ರೆ ಸಹಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ಆ ರೀತಿ ನಡೆದಿದೆ.
ನಾನು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ಕೊಳ್ಳೋದು, ಈಗೇನಾದರೂ ಇವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಪೊಲೀಸ್ನವರು ಕೊಡಿಸೋದ್ರಲ್ಲಿ ವಿಫಲವಾದರೆ FIR ಅನ್ನ ಹಾಕೋದ್ರಲ್ಲಿ ಏನು ಹಾಕಿದ್ದಾರೆ, ಇನ್ನೊಂದು FIR ಮಾಡಿ ಇನ್ನೊಬ್ಬರ ಹೆಸರು ತಗೊಂಡು ಕಂಪ್ಲೇಂಟ್ ಕೊಟ್ಟಿಲ್ವಾ ಅವರು? ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿಲ್ವಾ ನೀವು? ಕೊಟ್ಟಿದ್ದೀರಾ. ಆ ಕಂಪ್ಲೇಂಟ್ ಮೇಲೆ FIR ಮಾಡಬೇಕು. ಇಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ನ್ಯಾಯಕ್ಕಾಗಿ ಇದೇ ಭಾನುವಾರ ನಾವು ನೀವೆಲ್ಲರೂ ಕೂಡ ಇವ್ರ ಪರವಾಗಿ ಧ್ವನಿಯಾಗಬೇಕಾಗತ್ತೆ. FIR ಆಗಿಲ್ಲ ಅಂತ ಅಂದ್ರೆ, ಫೋಕ್ಸೋ ಕಾಯ್ದೆ ಸೇರಿಲ್ಲ ಅಂತ ಅಂದ್ರೆ ನಾವು ನೀವೆಲ್ಲರೂ ಕೂಡ ಈ ಕುಟುಂಬದಕ್ಕೆ ನ್ಯಾಯ ಕೊಡಿಸೋದಕ್ಕೋಸ್ಕರ ನಾನು ಕೈ ಮುಗಿದು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಭಾನುವಾರ ಇದೇ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ನಾವು ಹಮ್ಮಿಕೋಬೇಕಾಗತ್ತೆ. ಪರ್ಮಿಷನ್ ಕೊಡಲಿಲ್ಲ ಅಂತ ಅಂದ್ರೆ ಸಂಬಂಧಪಟ್ಟ ಠಾಣೆ ಮುಂದೆ ನಿಂತ್ಕೊಂಡು ಪರ್ಮಿಷನ್ಗಾಗಿ ನಾವೆಲ್ಲರೂ ಕೇಳಬೇಕಾಗತ್ತೆ. ಪ್ರತಿಯೊಬ್ಬ ಹಿಂದೂ, ರಾಜ್ಯದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನು ಕೂಡ ನಾವು ಈ ಕುಟುಂಬದ ಪರವಾಗಿ ನಿಂತ್ಕೊಂಡು ನ್ಯಾಯ ಕೇಳಲೇಬೇಕು, ನ್ಯಾಯ ಕೊಡಿಸ್ಲೇಬೇಕು. ಇಷ್ಟು ದೌರ್ಜನ್ಯ, ಇಷ್ಟು ದರ್ಪ ಆದರೂ ಕೂಡ ನಾವು ಇನ್ನೂ ಕಾನೂನಿನ ಮುಖಾಂತರ ನಾವು ಹೋರಾಟ ಮಾಡಲಿಲ್ಲ ಅಂತ ಅಂದರೆ ನಿಜಕ್ಕೂ ನಾವು ಬದುಕಿದ್ದು ವ್ಯರ್ಥ. ದಯವಿಟ್ಟು ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತಾ ಇದ್ದೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಆ ಘಟನೆನೇ ತಿರುಚುವಂಥ ಕೆಲಸ ಆಗಿದೆ. ಆ ಪ್ರಕರಣವನ್ನು ಮುಚ್ಚಾಕೋ ಕೆಲಸವಾಗಿದೆ ದೊಡ್ಡ ದೊಡ್ಡ ಹಂತದಲ್ಲಿ. ದಯವಿಟ್ಟು ನಾವು ನಮ್ಮ ಹಿಂದೂಗಳು ಒಗ್ಗಟ್ಟಿನ ಪ್ರದರ್ಶನದ ಮುಖಾಂತರ ನಾವೆಲ್ಲರೂ ಕೂಡ ಈ ಕುಟುಂಬದ ಜೊತೆ ನಿಂತ್ಕೋಬೇಕು. ಸದಾಕಾಲ ನಾವು ಪ್ರತಿ ಘಟನೆ ಆದಾಗ ನಾವು ಈ ಬರೀ ಹೇಳೋದು ಆಮೇಲೆ ಸುಮ್ಮನೆ ಆಗೋದು ಆಗಬಾರ್ದು. ಈ ವಿಚಾರದಲ್ಲಿ ಯಾರ ಮೇಲೆಲ್ಲ ಪ್ರಕರಣ ಆಗಿದೆ ಇನ್ನೊಂದು FIR ಮಾಡಿ ಅವ್ರನ್ನೆಲ್ಲರನ್ನೂ ಬಂಧಿಸಬೇಕು. ಆ ಹೆಣ್ಮಕ್ಳು ಸ್ವತಃ ಆ ಇಬ್ಬರು ಹೆಣ್ಮಕ್ಳು ದೂರು ಕೊಟ್ಟಿದ್ದಾರೆ, ಕೊಟ್ಟಿಲ್ವಾ? ಸ್ವತಃ ಈ 2 ಹೆಣ್ಮಕ್ಳು ಹೋಗಿ ತಮ್ಮ ಮೇಲೆ ನಡೆದಂಥ ಆ ಅಮಾನುಷ ಕೃತ್ಯದ ಬಗ್ಗೆ ಬರೆದು ದೂರು ಕೊಟ್ಟರು ಕೂಡ FIR ಮಾಡದೆ ಅದನ್ನು ಅಡಿಷ್ನಲ್ ಆಗಿ ಹಾಕೊಂತೀವಿ ಅಥವಾ ಮತ್ತೇನೋ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಬೇಲಾಗ ಹಂಗೆ ನೀವು ಮಾಡಿಕೊಡ್ತೀರಿ. ಏನಾಗುತ್ತೆ? ಈ ಒಂದು ಘಟನೆ ನಡೆಯುತ್ತೆ ಒಂದು ಏರಿಯಾದಲ್ಲಿ, ಪ್ರಗತಿಪುರದಲ್ಲಿ. ಒಬ್ಬ ಮುಸ್ಲಿಂ ಯಾರೋ ಒಬ್ಬ ಯುವಕ ಸಂಬಂಧ ಪಡೆದೇ ಇರೋನು ಅವ್ರ ಮನೆಗೆ, ಅವ್ರ ವಿಚಾರಕ್ಕೆ ಅಕ್ಕಪಕ್ಕ ಮನೆಗೆ ಅಲ್ಲದೆ ಇರೋನು ಒಬ್ಬ ಬಂದು ಆಟೋ ನಿಲ್ಲಿಸ್ತಾನೆ. ಅಲ್ಲಿ ಗಲಾಟೆ ಆಗುತ್ತೆ. ಆ ಕುಟುಂಬನ ಹಿಡ್ಕೊಂಡು 40ಕ್ಕೂ ಹೆಚ್ಚು ಜನ ಮುಸಲ್ಮಾನರು ಅಲ್ಲೇ ಮಾಡ್ತಾರೆ, ಹೊಡಿತಾರೆ, ಮನೆಗೆ ನುಗ್ಗಿ ಹೆಣ್ಣುಮಕ್ಳ ಮೇಲೆ ಅಲ್ಲೇ ಮಾಡ್ತಾರೆ, ಅಮಾನುಷವಾಗಿ ನಡ್ಕೊಳ್ತಾರೆ. ಇದನ್ನು ಇಡೀ ಆ ಸಮಾಜ, ಹಿಂದೂ ಸಮಾಜ, ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಹಿಂದೂ ಸಮಾಜ ನೋಡ್ತಾ ಇದೆ. ಇವರೋಗಿ ಹಗಲು ರಾತ್ರಿ ಅಂದೆ ಮಾಧ್ಯಮಗಳು ಬರ್ತಾರೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಆದರೂ ಕೂಡ ಬೇಲ್ ತಗೊಂಡು ಆಚೆಗೆ ಬಂದು ಆರಾಮಾಗಿದ್ದಾರೆ. ಈಗ ಇನ್ನೊಂದು ಹಿಂದೂ ಕುಟುಂಬಕ್ಕೆ ಅವ್ರನ್ನ ನ್ಯಾಯ ಕೇಳೋ ಧೈರ್ಯ ಬರುತ್ತಾ? ಏನಾರು ಅಂದರೆ ಅಯ್ಯೋ ಯಾಕೆ ಬೇಕಪ್ಪ, ಏನು ಮಾಡ್ಕೊಳಕ್ಕಾಗತ್ತೆ? ಕಂಪ್ಲೇಂಟ್ ಕೊಟ್ಟರು 2 ದಿವಸದಲ್ಲಿ ಆಚೆಗಿರ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಹೊಡೆದ್ರೆ ಹೊಡೆಸ್ಕೋಬೇಕು, ಅಲ್ಲೇ ಮಾಡಿದ್ರೆ ಅಲ್ಲೇ ಮಾಡಿಸ್ಕೋಬೇಕು, ಬ್ಯಾಕ್ ಟಚ್ ಮಾಡಿದ್ರೆ ಬ್ಯಾಕ್ ಟಚ್ ಮಾಡಿಸ್ಕೋಬೇಕು, ನಮ್ಮನೆ ಹೆಣ್ಮಕ್ಳು ನಮ್ಮ ಬೀದಿಗೆ ತರಬೇಕು. ಇಷ್ಟೆಲ್ಲ ಆದರೂ ನಮಗೆ ನ್ಯಾಯ ಸಿಗಲ್ಲ. ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ನಮಗೇನು ನ್ಯಾಯ ಸಿಗಲ್ಲ. ಅವ್ರು ಆರಾಮಾಗಿ ಬೇಲ್ ತಗೊಂಡು ಆಚೆಗೆ ಬರ್ತಾರೆ. ಈ ಪರಿಸ್ಥಿತಿಯಲ್ಲಿ ಹಿಂದೂಗಳು ಹೆದರಿ ಬದುಕಬೇಕಲ್ಲ, ಇಲ್ಲ ಆ ಏರಿಯಾ ಖಾಲಿ ಮಾಡ್ಕೊಂಡು ಹೋಗ್ಬೇಕು, ಸ್ವಂತ ಮನೆ ಮಾರಬೇಕು. ದಯವಿಟ್ಟು ಈಗಲಾದರೂ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರಲ್ಲೂ ನಾನು ಕೇಳ್ಕೊಳ್ಳೋದು, ಹೋರಾಟವನ್ನು ನಾವು ನಿಗದಿ ಮಾಡಿದ್ರೆ ನಾನು ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ರಾಜ್ಯದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಬರಬೇಕು, ಜೊತೆಗೆ ನಿಂತ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸದಾಕಾಲ ನಾವು ರಾಜ್ಯದ ಎಲ್ಲ ನಮ್ಮ ಹಿಂದೂಪರ ಕಾರ್ಯಕರ್ತರು ಕೂಡ ನಿಮ್ಮ ಜೊತೆಗೆ ನಿಂತಿರ್ತೀವಿ. ಆಗಿದ್ದಾಗಲಿ ಫೋಕ್ಸೋ ಕಾಯ್ದೆ ಆ್ಯಡ್ ಆಗಲೇಬೇಕು. ಅವ್ರು ಮಾಡಿರೋದಕ್ಕೆ ಆ ವಿಚಾರದಲ್ಲಿ ನ್ಯಾಯ ಸಿಗಲೇಬೇಕು. ಅದನ್ನು ನಾವು ಬೇರೆ ಏನಾರು ಹೇಳುವಂಥದ್ದು ಇದೆಯಾ? ಘಟನೆ ಇಷ್ಟ ಆದ್ರೂ ಒಬ್ಬ BJP ಮುಖಂಡ ನನ್ನ ಮನೆಗೆ ಇನ್ನೂ ಭೇಟಿ ಕೊಟ್ಟಿಲ್ಲ. ನಮ್ಮ ಸಂಸದರು ಇಲ್ಲಿರೋ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ನಗರದ ಪೇಟೆನಲ್ಲಿ ಹೋಗಿ ಧರಣಿ ಮಾಡ್ತಾರೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿರೋದು. ನಾನು BJPಗೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡೋನು. ನನಗೆ ಒಂದೇ ಒಂದು ಕಾಲ್ ಮಾಡಿಲ್ಲ, ನನ್ನ ಪರವಾಗಿ ಒಂದು ಹೇಳಿಕೆ ಕೊಟ್ಟಿಲ್ಲ, ಯಾರೂ ಒಬ್ಬರು ನನ್ನ ಮನೆಗೆ ಭೇಟಿ ಕೊಟ್ಟಿಲ್ಲ ಇದುವರೆಗೂ. ಮತ್ತು ಅವ್ರಿಗೆ ಎಲ್ಲಿ ಭಯ ಬರುತ್ತೆ ಮುಸ್ಲಿಂ ಅವ್ರಿಗೆ? ಇವ್ರಿಗೆ ಏನು ಮಾಡಿದ್ರು ಇವ್ರಿಗೆ ಕೇಳೋರಿಲ್ಲ, ಹೇಳೋರಿಲ್ಲ. ನನ್ನ ಪರವಾಗಿ ನಿಂತ್ಕೊಂಡಿರೋದು ಬರೀ ಹಿಂದೂ ಸಂಘಟನೆಯವ್ರು ಮಾತ್ರನೇ. ಇದಿಷ್ಟು ನಡೆಸಿದ್ದೇನೆ ನಾವು ಹಿಂದೂಗಳನ್ನು ಒಂದೇ ಕಾರಣಕ್ಕೆ ನಮ್ಮ ಕುಟುಂಬದ ಮೇಲೆ ಇಷ್ಟು ದೊಡ್ಡ ಅಮಾನವೀಯವಾದಂಥ ಘಟನೆ ನಡೆದು ಹೋಗಿದೆ. ಆದರೆ ನಮ್ಮ ಪೊಲೀಸರ ಮೇಲೆ ತುಂಬ ನಂಬಿಕೆ ಇತ್ತು ಆ ತ್ರಿಬಲ್ * ಮಾತಾಡುವಾಗ. ಆದರೆ ಯಾವಾಗ FIR ಕಾಪಿ ನೋಡಿದ್ವಿ ಎಲ್ಲ ಅಲ್ಲಿಗೆ ಸತ್ತೋಯ್ತು. ಇವ್ರು ನಮಗೇನೂ ಮಾಡೋದಿಲ್ಲ, ಇವರು ನಮ್ಗೆ ಸಹಾಯ, ನಮ್ಗೆ ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಗಾದ ತಪ್ಪಿಗೆ ಅವರಿಗೆ ಶಿಕ್ಷೆ ಕೊಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು. ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಅನ್ಕೊತೀನಿ. ಸುಮ್ಮನೆ ನಾವೇನು ಎಲ್ಲಿ ಹೋಗಿ ಯಾರನ್ನೂ ಏನೂ ಕೇಳ್ತಿಲ್ಲ. ಆದರೆ ಆವತ್ತಿನವರೆಗೂ ಇವತ್ತಿನವರೆಗೂ ಸೋಮವಾರ ಸಂಜೆ
ಯಾದ್ವಾ ಟಿ ವಿ ಅಂತ ನಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕೆ ಬೆಳಗ್ಗೆಯಿಂದ ಎಲ್ಲ ಆಲ್ಮೋಸ್ಟ್ ಮೀಡಿಯಾ ಚಾನಲ್ ಬಂತು. ಸಂಜೆ ಯಾದ್ವಾ ಟಿ ವಿ ಅನ್ನೋರು ಬಂದರು, ನಮ್ಮ ಪ್ರವೀಣ ಮತ್ತು ಪವನ ಎಲ್ಲರೂ ಸೇರ್ಕೊಂಡು ಬಂದರು. ಆಗ ನೋಡಿದಾಗಲೇ ನಮ್ಗೆ ಈ ಥರ ಒಂದು ಜನ ಇದ್ದಾರೆ ಅಂತ ಗೊತ್ತಿದ್ದು. ಬಟ್ ಅವತ್ತಿಂದ ಇವತ್ತಿನವರೆಗೂ ಈ ಹುಡುಗರು ಮತ್ತು ನೀವು ಪುನೀತಣ್ಣ ನೀವೇನು ನಿಂತ್ರಿ ಅದರಿಂದಷ್ಟೇ ನಮಗೆ ಇಷ್ಟು ಧೈರ್ಯ ಬಂದಿದೆ ಅಂತ ಹೇಳ್ಕೊಬೇಕಂದ್ರೆ, ಇಲ್ದವ್ರ ನಮ್ಗೆ ಏನು ಮಾಡಬೇಕು ಅನ್ನೋದು ನಿಜವಾಗೂ ಈ ಘಟನೆಯಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಪವನ್ ಆಗಿರ್ಬೋದು, ಪ್ರವೀಣ್ ಆಗಿರ್ಬೋದು, ಪವನ್ಗಂತೂ ಇದೇ ವಹಿಸಿದ್ದೀವಿ. ಅವನು ಕಳೆದೊಂದು ಅವತ್ತಿಂದನೂ ಇದನ್ನೇ ಓಡಾಡೋದು, ಇದೇ ವಿಚಾರವಾಗಿ ಮಾಡೋದಕ್ಕೆ ಹೇಳಿದ್ದೀನಿ. ಅವ್ನು ಮಾಡ್ತಾನೆ. ನಾವು ಯಾರೂ ಕೂಡ ನಮ್ಮನೆಯಿಂದ ಏನು ತಂದು ಕೆಲಸ ಮಾಡ್ತಿಲ್ಲ ಅಕ್ಕ. ಹಿಂದೂ ಸಮಾಜವೇ ಒಗ್ಗೂಡುತ್ತೆ, ಹಿಂದೂ ಸಮಾಜ ಜೊತೆಗೆ ನಿಂತ್ಕೊಳ್ಳೋದು. ನಾವಿರೋದೇ ಆ ಕೆಲಸ ಮಾಡೋದಕ್ಕೆ, ಹಿಂದೂ ಸಮಾಜ ಜೊತೆ ನಿಂತ್ಕೊಳ್ಳೋದಕ್ಕೆ ನಾವಿರೋದು. ಖಂಡಿತವಾಗಿಯೂ ರಾಜ್ಯದ ಸಮಸ್ತ ಹಿಂದೂ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಯಾವ ರೀತಿ ನಾವು ಹೋರಾಟಕ್ಕೆ ಕರೆ ಕೊಡಬೇಕು, ಯಾವ ರೀತಿ ಕಾನೂನಿನ ಚೌಕಟ್ಟಲ್ಲಿ ಹೋರಾಟ ಮಾಡಬೇಕು, ಯಾವ ರೀತಿ ನ್ಯಾಯ ತಗೋಬೇಕು ಅನ್ನೋದನ್ನು ಖಂಡಿತವಾಗಿಯೂ ತಗೊಳ್ತೀನಿ. ರಾಜಕಾರಣಿಗಳು ಬರಲಿ ಬಿಡಲಿ, ನಿಮಗೆ ಬೇಳೆ ಬೇಕಾದಾಗ ಬೇಯಿಸ್ಕೊಳ್ಳೋದಕ್ಕೆ ಬರೋಕ್ಕೆ ಹೋಗಬೇಡಿ. ನ್ಯಾಯ ಕೊಡಿಸ್ಬೇಕಾದಾಗ ಬಂದು ನಿಂತ್ಕೊಂಡು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತೀನಿ ನಾನು. ಇಂಥ ಸಂದರ್ಭದಲ್ಲಿ ಬಂದು ನಿಂತ್ಕೊಂಡು ಧೈರ್ಯ ಹೇಳಿ ಆ ಕುಟುಂಬಕ್ಕೆ ನಿಂತ್ಕೋಬೇಕಾಗಿದ್ದು ಪ್ರತಿಯೊಬ್ಬ ನೀವು ಮತದಾನ ತೆಗೆದುಕೊಳ್ತಕ್ಕಂಥ ಇವ್ರು ಮತಭಿಕ್ಷೆ ಬೇಡ್ತಕ್ಕಂಥ ರಾಜಕೀಯದವನ ಕರ್ತವ್ಯ ಇದು. ದಯವಿಟ್ಟು ಬಂದು ನಿಂತ್ಕೊಂಡು ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ರಾಜಕೀಯದವ್ರು ಮಾಡಬೇಕು. ನೀವು ಮಾಡ್ತಿರೋ ಬಿಡ್ತಿರೋ ಹಿಂದೂ ಸಂಘಟನೆಗಳಂತೂ ಸದಾಕಾಲ ಜೊತೆಗೆ ನಿಂತ್ಕೊಂತೀವಿ. ನೋಡೋಣ ಅದೇನಾಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ, ನಾನೊಂಥರ ಮನುಷ್ಯ. ನಾನು ಈ ಸಲ ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ಅವ್ರ ಮೇಲೆ ಸರಿಯಾಗಿ FIR ಮತ್ತೆ ಆಗದೆ ಡಿಲೇ ಮಾಡಿ ನಾನು ಹೋರಾಟ ಕೂತ್ಕೊಂಡ್ರೆ ಯಾರು ಕೂಡ ಉಪವಾಸ ಕೈ ಬಿಡಿ ಅಂತ ಬರಬೇಡಿ. ನಾನು ಬಹಳ ಇದು ಲಾಸ್ಟ್ ಟೈಮ್ ನೀವು ಎಲ್ಲರೂ ಕೇಳ್ಕೊಂಡ್ರಿ, ಎಲ್ಲ ಇದು ಮಾಡಿದ್ರಿ ಅಂತ ಬಿಟ್ಟಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ನೋಡಿಕೊಂಡು ಯಾವ ಪುರುಷಾರ್ಥಕ್ಕೆ ಜೀವ ಹಿಡ್ಕೊಂಡು ಬದುಕಬೇಕು ನಾವು? ಯಾವ ಪುರುಷಾರ್ಥಕ್ಕೆ? ನಮ್ಮ ಮನೆಯ ಒಂದು ಹೆಣ್ಣು ಮಗಳ ಮಾನವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗಲಿಲ್ಲ ಅಂದಮೇಲೆ ಅಂತ ಹೇಡಿ ಸಮಾಜದಲ್ಲಿ ನಾವು ಹೇಡಿಗಳಾಗಿ ಬದುಕೋದಕ್ಕೆ ಯಾಕೆ ಬದುಕಬೇಕು? ನಾನು ಧರಣಿಯನ್ನು ಈ ಬಾರಿ ಕುಳಿತರೆ ಮಾತ್ರ ಎದೊಳೋದೇ ಇಲ್ಲ. ನಮಗೆ ಸರಿಯಾಗಿ FIR ಆಗಬೇಕು, ಸರಿಯಾಗಿ ತನಿಖೆ ಹಾಕಿ ಇವರಿಗೆ ನ್ಯಾಯ ಸಿಗಬೇಕು. ರಾಜ್ಯದ ಎಲ್ಲ ಹಿಂದೂ ಕಾರ್ಯಕರ್ತರು ಕೈ ಮುಗಿದು ಬೇಡ್ಕೊಂತೀನಿ, ನಿಮ್ಮನೆ ಹೆಣ್ಣು ಮಕ್ಕಳು ಅಂದ್ಕೊಂಡು ಒಂದು ದಿನ ಬನ್ನಿ, ಒಂದು ದಿನ ಹೋರಾಟಕ್ಕೆ ಕೈ ಜೋಡಿಸಿ, ನ್ಯಾಯ ಸಿಕ್ಕುತ್ತೆ. ಒಂದು ದಿನ ನಮ್ಮ ಒಗ್ಗಟ್ಟಿನ ಪ್ರದರ್ಶನವಾಗಲಿ, ನಾನು ತೋರಿಸ್ತೀನಿ, ನಾನು ನಿಮಗೆ ತಿಳಿಸ್ತೀನಿ ಯಾವತ್ತು ದಿನಾಂಕ ಅಂತ. ದಯವಿಟ್ಟು ಹೋರಾಟಕ್ಕೆ ನೀವೆಲ್ಲರೂ ಕೂಡ ಬರಬೇಕು. ಏನಾದರೂ ಇದು FIR ಆಗಲಿಲ್ಲ ಅಂದರೆ ಹೋರಾಟಕ್ಕೆ ಕರೆ ಕೊಡ್ತೀವಿ. FIR ಆದರೆ ನೋಡೋಣ ಏನಾಗುತ್ತೆ ಏನು ಅಂತ ನಾನು ವಿಚಾರಿಸಿ ನಿಮಗೆ ತಿಳಿಸ್ತೀನಿ.